Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪ್ರೀವಿಯಸ್ ಇಯರ್ ಕೇಳೋರೆಲ್ಲ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸು ತೊಗೊಂಡು ನಾನು ಚಾಪ್ಟರ್ ವೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಿದ್ದೀನಿ. ಈಗ ನೋಡಿ, ಸಪೋಸ್ ಯಾವ್ದಾರ ಒಂದು ಚಾಪ್ಟರ್ಲಿ 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕೇಳಿದ್ದೇನೆ ಅಂತೀರಿ, ಆ ಚಾಪ್ಟರಿಂದ ಅವೇ ಕ್ವಶನ್ ಸಾಲ್ವ್ ಮಾಡಿಸ್ತಿದ್ದೀನಿ ನಾನು. ಓಕೆ, ಸೊ ನಮಗೆ ಆ ಚಾಪ್ಟರಿಂದ ಲೆಟಸ್ ಕನ್ಸಿಡರ್ ಕಾಂಪ್ಲೆಕ್ಸ್ ನಂಬರಿಂದ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಒಂದು MCQ ಕೇಳ್ತಾನೆ. ಅದರಿಂದ ನಾನು ಏನು ಮಾಡ್ತೀನಿ, 2 ಮಾರ್ಕ್ಸ್ ಕ್ವಶನ್ಸು ಒಂದು ವಿಡಿಯೋ ಮಾಡಿದ್ದೀನಿ, 3 ಮಾರ್ಕ್ಸ್ ಕ್ವಶನ್ ಒಂದು ವಿಡಿಯೋ ಮಾಡಿದ್ದೀನಿ, ಮತ್ತು MCQs ಒಂದು ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಈ ಥರ ಆ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅವು ಅಷ್ಟೇ ಸಾಲ್ವ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮಾಡ್ತೀನಿ. ಇದು ಇದೇ ಥರ ನಾನು ಕಾಂಪ್ಲೆಕ್ಸ್ ನಂಬರ್ ಇಂದ ಇದೇ ಥರ ಫಸ್ಟ್ PUC ಮತ್ತು ಸೆಕೆಂಡ್ PUC ಎಲ್ಲ ಚಾಪ್ಟರ್ಸು ನಾನು ಏನು ಮಾಡಿದ್ದೀನಿ, ಈ ಥರ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಪ್ರತಿಯೊಂದು ಚಾಪ್ಟರ್ದು ಪ್ರತಿಯೊಂದು ಕ್ವಶನ್ಸ್ ಅಂದರೆ ಆ ಚಾಪ್ಟರಿಂದ 2 ಮಾರ್ಕ್ಸ್ ಕೇಳಿದಾನೆ, 2-3 ಮಾರ್ಕ್ಸ್ ಕೊಡಿದ್ರೆ 4 ಮಾರ್ಕ್ಸು 5 ಮಾರ್ಕ್ಸ್ ಕೇಳಿದಾನೆ ಅಂತಂದರೆ, ಸೊ ಆ ಚಾಪ್ಟರ್ ರಿಲೇಟೆಡ್ ಯಾವ್ಯಾವ ಕ್ವಶನ್ ಕೇಳಿದ್ರೆ ಆ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಅವೆಲ್ಲ ಕ್ವಶನ್ ಸಾಲ್ವ್ ಮಾಡಿಸಿದ್ದೆ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾರ್ಮಲಾಗಿ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ನಾವು ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಎರಡು ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ಮೇಲೆ ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸೊ ಎಕ್ಸಸೈಸ್ ವೈಸ್ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ. ಓಕೆ, ಆದಮೇಲೆ KCET ಮತ್ತು JEE ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡಿಸ್ಕೊತೀನಿ. ಇವೆಲ್ಲ ಕ್ಲಾಸಸ್ ಏನು ಮಾಡಿರ್ತೀನಲ್ಲ, ಇವೆಲ್ಲ PDF ನೋಟ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಒಂದೇ ಕ್ಲಾಸಿನ ವಿಡಿಯೋ ನೋಟ್ಸ್ ಇರೋಲ್ಲ, ಅಲ್ಲಿ ಎಲ್ಲ ಚಾಪ್ಟರ್ಸ್ದು ನೋಟ್ಸ್ ಇರುತ್ತೆ. ಓಕೆ, ಆ ಥರ ನಾನು ಲಿಂಕ್ನ ಕ್ರಿಯೇಟ್ ಮಾಡಿಕೊಂಡು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಪ್ರತಿಯೊಂದು ಕ್ಲಾಸಸ್ಸು. ನಾವು ವಿ ವಿಲ್ ಗೋ ಫಾರ್ ಕಾಂಪ್ಲೆಕ್ಸ್ ನಂಬರ್ಸ್ದು MCQ ಸಾಲ್ವ್ ಮಾಡೋಣ. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ಸು ನಮಗೆ MCQ. ಕೆಲವೊಬ್ಬರಿಗೆ ವಿಡಿಯೋ ನೋಡಿ ಭಾಳ ಸ್ಲೋ ಅನಿಸುತ್ತೆ. ಓಕೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ, ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೋಬೋದು. ನಾವು ವಿ ವಿಲ್ ಗೋ ಫಾರ್ ಕಾಂಪ್ಲೆಕ್ಸ್ ನಂಬರ್ಸ್ದು MCQ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಇಲ್ಲಿ ನೋಡಿ, ನಾನು ಪ್ರೀವಿಯಸಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ, ಸೊ 2 ಮಾರ್ಕ್ಸು 3 ಮಾರ್ಕ್ಸು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ 2 ಮಾರ್ಕ್ಸು 3 ಮಾರ್ಕ್ಸು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ನಾನು ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇಲ್ಲಿ ಕಾನ್ಸೆಪ್ಟಿಗೆ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸಾಲ್ವ್ ಮಾಡಿ, ಬಿಕಾಸ್ ನಾನು 2 ಮಾರ್ಕ್ಸು 3 ಮಾರ್ಕ್ಸು ಎಕ್ಸ್ಪ್ಲೇನ್ ಮಾಡುವಾಗ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಏನಂದರೆ. ಸೊ ಲೆಟ್ ಅಸ್ ಕನ್ಸಿಡರ್ ನಮಗೆ ವೆನ್ಎವರ್ ನಮ್ಮ ನಾರ್ಮಲಾಗಿ x² = -1 ಬರುತ್ತೆ. ಈ ಥರ ಬರೋದಿಲ್ಲ ನಾರ್ಮಲಾಗಿ. x² = -1 ನಮ್ಗೆ ಬರೋದೇ ಇಲ್ಲ ಯಾವತ್ತಿದ್ರು. ವೈ? ಬಿಕಾಸ್ x² ಮಾಡಿದ್ರೆ ಯಾವತ್ತರ ವ್ಯಾಲ್ಯೂ ಏನು ಬರುತ್ತೆ? ಸೊ x² ಮಾಡಿದ್ರೆ ಯಾವತ್ತರ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ ಅಂದರೆ ಪಾಸಿಟಿವ್ ನಂಬರ್ ಬರಬೇಕು. ಬಟ್ ಈ ಥರ ಬಂದಾಗ ನಾವು ಏನು ಮಾಡ್ಬೇಕಂದ್ರೆ, ಸೊ ದಟ್ ಈಸ್ x = √(x) = -1. This we called as imaginary numbers. Okay, ಈ ಥರ ನಂಬರ್ಸ್ ನಾವು ಏನಂತೀವಿ, ಇಮ್ಯಾಜಿನರಿ. ಸೊ ದಟ್ ವಿ ಆರ್ ರೆಪ್ರೆಸೆಂಟ್ ಬೈ ವರ್ಡ್ ಕಾಲ್ಡ್ iota, ಲೆಟರ್ ಕಾಲ್ಡ್ iota. ಸೊ ನಮಗೆ ವರ್ಡ್ iota-ನ ನಾವೇನು ಮಾಡ್ತೀವಿ, I ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ವಿಚ್ ಮೀನ್ಸ್ ವಾಟ್, ಇದು ವೆನ್ಎವರ್ ಯು ಆರ್ ಗೆಟಿಂಗ್ √(-1) ಬರುವಾಗ ಅದನ್ನೇನು ಅಂತ ತಗೋಬೇಕು ನಾವು, I ಅಂತ ತಗೋದು. ವಿಚ್ ಮೀನ್ಸ್ ಹಿಯರ್ I is nothing but what, √(-1) ಅಂತ ಅರ್ಥ. ಓಕೆ, ಈಗ ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ದಟ್ ಈಸ್ I² ದಟ್ ಈಸ್ ಈಕ್ವಲ್ ಟು ಇಲ್ಲಿ √(-1) ಸ್ಕ್ವೇರ್ ಮಾಡಿ. √(-1) ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನು ಉಳಿತೆ, 1 ಉಳಿತೆ, -1 ಉಳಿತೆ. I² ಅಲ್ಲಿ ಎಷ್ಟು ಬಂತು, -1. ಇದು ಗೊತ್ತಿರಬೇಕು. I² ಅಲ್ಲಿ ಏನು ಬಂತು ನಮಗೆ, -1 ಬಂತು. ಅದೇ ಥರ I³ ವ್ಯಾಲ್ಯೂ ಏನು ಬರುತ್ತೆ, I4 ವ್ಯಾಲ್ಯೂ ಏನು ಬರುತ್ತೆ, I⁴ ವ್ಯಾಲ್ಯೂ ಏನು ಬರುತ್ತೆ, ಅದನ್ನು ಕಂಡುಹಿಡ್ಕೊಳ್ಳೋಣ. ನಾವು ಜಸ್ಟ್ I² ವ್ಯಾಲ್ಯೂ ಎಷ್ಟು ಬಂತು, -1 ಬಂತು. ಓಕೆ, I³ ವ್ಯಾಲ್ಯೂ ಏನು ಬರುತ್ತೆ ನೋಡಿ, I³ ವ್ಯಾಲ್ಯೂ ವಿ ಕ್ಯಾನ್ ರೈಟ್ ಆಸ್, I³ ಹೆಂಗೆ ಬರಿಬೋದು ನಾನು, I² × I ಅಂತ ಬರಿಬೋದು. I² ವ್ಯಾಲ್ಯೂ ಏನು ನಮಗೆ, I² ವ್ಯಾಲ್ಯೂ ಇಸ್ ನಥಿಂಗ್ ಬಟ್ -1 ಅಂತ, -1 × I. ಸೊ -1 × I ವಿ ಕ್ಯಾನ್ ರೈಟ್ ಆಸ್ ನಮಗೆ -I ಬರುತ್ತೆ. I³ ವ್ಯಾಲ್ಯೂ ಏನು ಬರುತ್ತೆ, -I. ಅದೇ I⁴ ಏನು ಬರುತ್ತೆ, I⁴ ನ ಏನು ಮಾಡ್ತೀನಿ, I⁴ ನ ಐ ಕ್ಯಾನ್ ರೈಟ್ ಆಸ್ I⁴ 2 × I⁴ ಹೌದಲ್ಲ, I⁴ 2 × I⁴ ಅಂತ ಬರೀತೀವಿ. ದಟ್ ಈಸ್ ಈಕ್ವಲ್ ಟು I⁴ ಅಂದರೆ ಏನು ನಮಗೆ, I⁴ ಅಂದರೆ -1 × -1 ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು, ದಟ್ ಈಸ್ ಈಕ್ವಲ್ ಟು ನಾವು 1 ಬರಿಬೋದು. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಇದು ಜನರಲ್. ಅಂದರೆ I² ಅಂದರೆ ಏನು ಬರಬೇಕು, -1 ಬರಿಬೇಕು. I³ ಅಂದರೆ ಏನು ಬರಬೇಕು, -I ಬರಿಬೇಕು. I⁴ ಅಂದರೆ 1 ಬರಬೇಕು. ಇದರಿಂದ ಜನರಲ್ ಫಾರ್ಮುಲಾ ರೆಡಿ ಮಾಡ್ಕೊಳ್ಳೋಣ. ಜನರಲ್ ಫಾರ್ಮುಲಾ ಏನು ಬರುತ್ತೆ ನೋಡಿ ನಮಗೆ, ಲೆಟ್ ಅಸ್ ಕನ್ಸಿಡರ್ I⁴n ಅಂತ ಕೊಟ್ಟಿದ್ದಾನೆ ಅಂತ. ಓಕೆ, I⁴n ಅಂತ ಕೊಟ್ಟಿದ್ದಾನೆ, ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ. ಸೊ I⁴ whenever they have given I⁴n, ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂದರೆ ನಮಗೆ, ಸೊ ನಮಗೆ ದಿಸ್ ಐ ಕ್ಯಾನ್ ರೈಟ್ ಆಸ್ n is nothing but any natural number. ಓಕೆ, n is nothing but any natural number. ಸೊ ದಟ್ ಈಸ್ n ಅಂದರೆ n ನ್ಯಾಚುರಲ್ ನಂಬರ್ ಅಥವಾ 1 2 3 4 5 6 ಏನಾರು ತಗೊಳ್ಳಿ. n belongs to any natural numbers. So I⁴ × 1
4 into 1 i to the power 4 ಏನು ಮಾಡಿದ್ರೆ ಏನು ಬರುತ್ತೆ ನಮಗೆ i to the power 4 ಮಾಡಿದ್ರೆ ಏನು ಬರುತ್ತೆ ನಮಗೆ ದಟ್ ಈಸ್ 1 ಬರ್ತಿತ್ತು 1 ಬರ್ಕೊಳ್ಳಿ ಓಕೆ ಅದೇ ಥರ ನಮಗೆ i to the power 4n plus 1 ಇದೆ ಅಂತ ಅನ್ಕೊಳ್ಳಿ i to the power 4n plus 1 ಅವ್ರು ಏನು ಅನ್ಕೊಳ್ಳಿ i to the power 16 ಕೊಡಿ i to the power 16 ಹೆಂಗೆ ಬರಿಬೋದು ನಾನು i to the power 16 is nothing but i to the power 4 to the power 4 ಹೌದಲ್ಲ ಓಕೆ i to the power 4 ಸೊ i to the power 4 ಅಂದ್ರೆ ಏನು ನಮಗೆ 1 to the power 4 ಅಂದ್ರೆ ಎಷ್ಟಾಗುತ್ತೆ 1 to the power 4 ಅಂದ್ರೆ ನಮ್ಗೆ 1 ಬರುತ್ತೆ ಅದಕ್ಕೋಸ್ಕರ ಈ ಥರ ಬರುತ್ತೆ ಅದೇ ಥರ i to the power 4n plus 1 ಸೊ ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ತೀನಿ i to the power 4n into i to the power i to the power 1 why because you know that like law of exponents ಗೊತ್ತಿರಬೇಕು ನಿಮಗೆ law of exponents ಏನು that is a to the power m into a to the power n that is equal to a to the power m plus n ಇದು ಗೊತ್ತಿರಬೇಕು ನಾನು ಈ ತರ ನಮಗೆ law of exponents ಅನ್ನು ಬಿಡಿಸ್ಕೊಂಡು ಬರ್ತಾರೆ ಈ ತರ ಬರ್ತೀನಿ ನಾನು a to the power m plus second rate as a to the power m into a to the power n ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ i to the power 4n plus 1 second rate as a to the power 4n into a to the power 1 so we know that i to the power 4n ಅಂದ್ರೆ 1 ಬರುತ್ತೆ so 1 into ನಮಗೆ ಏನು ಬರಿಬಹುದು i ಬರೆದಾಗ ಏನಾಗುತ್ತೆ ನಮಗೆ i ಬರುತ್ತೆ which means i to the power 4n plus 1 ಬಂದ್ರೆ ಏನು ಬರುತ್ತೆ i ಬರುತ್ತೆ ಅದೇ ತರ i to the power 4n plus 2 i to the power 4n plus 2 ಬಂದ್ರೆ ಏನು ಬರುತ್ತೆ i to the power 4n into i square ಅಂತ ಬರಿಬಹುದು ಓಕೆ i to the power 4n into i square ಬರಿಬೋದಾ ಸೊ ಈ ತರ ಬರ್ದಾಗ ನಮಗೆ i to the power 4 ಅಂದ್ರೆ 1 you know that i square ಅಂದ್ರೆ ಎಷ್ಟು i square is nothing but ನಮಗೆ i square ಅಂದ್ರೆ minus and you write it -1 that is equal to -1 ಬರುತ್ತೆ so which means i to the power 4n plus 2 ಮಾಡಿದ್ರೆ ಎಷ್ಟು ಬರುತ್ತೆ -1 ಬರುತ್ತೆ ಅದೇ ತರ i to the power 4n plus 3 so this we can write as i to the power 4n into i cube that is equal to i to the power 4 ಅಂದ್ರೆ 1 ಬರುತ್ತೆ into i to the power 3 ಅಂದ್ರೆ ಎಷ್ಟು ಬರುತ್ತೆ that is minus i cube i to the power 3 ಅಂದ್ರೆ ಎಷ್ಟು ಬರುತ್ತೆ ನಮಗೆ -i ಬರ್ತಿತ್ತು -i ಬರುತ್ತೆ that is equal to 1 into minus ಅಂದ್ರೆ -i ಇವು 4 ಗೊತ್ತಿರಬೇಕು ಇವು 4 ಗೊತ್ತಿದ್ರೆ ನೀವು ಯಾವ ಕ್ವೆಶ್ಚನ್ ಆದ್ರೂ ಮಾಡಬಹುದು ಓಕೆ ಇವು 4 ಗೊತ್ತಿದ್ರೆ ನೀವು ಯಾವ ಕ್ವೆಶ್ಚನ್ ಆದ್ರೂ ಮಾಡಬಹುದು ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ಸ್ ಜಸ್ಟ್ ಬರ್ಕೊಳ್ಳಿ ಕ್ವೆಶ್ಚನ್ಸ್ ಸಾಲ್ವ್ ಮಾಡೋಣ ಡೈರೆಕ್ಟ್ ಆಗಿ ಓಕೆ ಸೊ ನಾವು ಇಲ್ಲಿ ನೋಡಿ ಕ್ವಶನ್ ಏನಿದೆ ಐ ಈಸ್ ಅ ಸೊಲ್ಯೂಷನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಕ್ವೇಷನ್ ಈಗ ಜಸ್ಟ್ ಹೇಳಿದೆ ಐ ಇಸ್ ಅ ಸೊಲ್ಯೂಷನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೊಲ್ಯೂಷನ್ ಇದರಲ್ಲಿ ಯಾವುದು ಸೊಲ್ಯೂಷನ್ ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ 1 ಬಂದ್ರೆ ಏನು ಕರೆಕ್ಟೇ ಇದೆ ಅದು ಓಕೆ ಮತ್ತೆ ಯಾಕೆ ಐ ಬರೀತೀರ ಅದಕ್ಕೆ ಓಕೆ ಇಲ್ಲೇನಿದೆ ಎಕ್ಸ್ ಇಲ್ಲಿ ನೋಡಿ ಇದನ್ನ ಹೆಂಗ್ ಬರುತ್ತೆ ಎಕ್ಸ್ ಸ್ಕ್ವಯರ್ plus 1 that is equal to 0 x square plus 1 is equal to 0 ಬಂತಾಗ so this we can write as x square that is equal to -1 x square minus 1 ಬಂದ್ರೆ ಏನು ಮಾಡಬೇಕು x square minus 1 get as x square I can write it as root of x I can write as root of -1 okay so ಯಾವತ್ತದ ರೂಟ್ ಅಲ್ಲಿ ನಮಗೆ ಏನು ಬರೋದು ನೆಗೆಟಿವ್ ನಂಬರ್ ಬರೋದು ಅದನ್ನ ಅವರು ಬಂದಿದ್ರು ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ ಅದನ್ನ i ಅಂತ ತಗೊಳ್ತೀವಿ which means ಇದನ್ನ ಎದರ ಸೊಲ್ಯೂಷನ್ ಇದು i ಅನ್ನೋದು this is what the solution okay the x square plus 1 is equal to 0 is a solution of i okay so ನಾವು ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಸೊ ನಾವು x ವ್ಯಾಲ್ಯೂ ನಮಗೆ ವ್ಯಾಲ್ಯೂ ಏನು ಬರ್ತೀವಿ ನಾವು i ಅಂತ ಬರ್ತೀವಿ this we can write as x value we can write as x that is equal to i ಅಂತ ಬರುತ್ತೆ which means so this ಎದರದು ಸಲ i ಇದು ಎದರಿಂದ ಬರುತ್ತೆ ಅಂದ್ರೆ ಇದರಿಂದ ಬರುತ್ತೆ ಆಪ್ಷನ್ ಬಿ ಇಂದ ಬರುತ್ತೆ okay next we will go for next question just write down ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ if z that is equal to ನೋಡಿ ನಾನು ಫಾಸ್ಟ್ ಆಗಿ ಹೋಗ್ತಿದ್ದೆ ಅಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೋಬಹುದು ಓಕೆ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ ನಾವು if z is equal to 2 plus y because ನಾವು ವಿಡಿಯೋನ ಭಾಳ ಲೆಂತಿ ಮಾಡಕ ಇಷ್ಟಪಡಲ್ಲ ಓಕೆ ನೀವು ಶಾರ್ಟ್ ವಿಡಿಯೋ ಇರಲಿ ಶಾರ್ಟ್ ಅಂದ್ರೂ ಮಿನಿಮಮ್ 50 ಮಿನಿಟ್ಸ್ ಆಗೇ ಆಗುತ್ತೆ 51 hour ಆಗೇ ಆಗುತ್ತೆ ಬಟ್ ಅದರಲ್ಲಿ ನೀವು ಬೇಕಾದ್ರೆ ನಾನು ಹಿಂಗೆ ವಿಡಿಯೋನ ಏನು ಮಾಡ್ತಿದ್ದೀನಿ ಸೊ ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಭಾಳ ಟೈಮ್ ಕೊಡಲ್ಲ ಬೇಕಾದ್ರೆ ನಿಮಗೆ ಭಾಳ ಟೈಮ್ ಬೇಕಂದ್ರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ನಿಮಗೆ ಬ್ಯಾಕ್ವರ್ಡ್ ಮಾಡ್ಕೊಂಡು ನೋಡ್ಕೋಬಹುದು ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 2 ಇಫ್ z is equal to ಅಂದ್ರೆ z ಅನ್ನೋದು ಕಾಂಪ್ಲೆಕ್ಸ್ ನಂಬರ್ ಓಕೆ ಸೊ ನಾವು ನೋಡಿ ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ ಇದೆ ಅಂತ ಅನ್ಕೊಳ್ಳಿ ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ ಯಾವ ತರ ರೆಪ್ರೆಸೆಂಟ್ ಮಾಡಿ z that is equal to a plus ib ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ದಿಸ್ ಇಸ್ ವಾಟ್ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇಲ್ಲಿ ನೋಡಿ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ದಿಸ್ ಎ ಅನ್ನೋದೇನು ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇದು ಅನ್ನೋದೇನು ದಿಸ್ ಪಾರ್ಟ್ ಇಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್
ಇದು ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್, ಇದೇನಾಗುತ್ತೆ ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಇಮ್ಯಾಜಿನರಿ ನಂಬರ್ ಆಫ್ ದಿ ಕಾಂಪ್ಲೆಕ್ಸ್ ಪಾರ್ಟ್ ಅಂದ್ರೆ ಇದು ಎ ಬಿ. ಓಕೆ, ಸೊ ಎ ಮತ್ತೆ ಬಿ ಆರ್ ಕಾನ್ಸ್ಟೆಂಟ್ ಆಗಿರ್ತವೆ. ಎ ಅನ್ನೋದೇನು ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್, ಇದೇನಾಗುತ್ತೆ ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಓಕೆ, ಅದರಿಂದ ಇಲ್ಲಿ ಕ್ವಶನ್ ಸಾಲ್ವ್ ಮಾಡೋಣ. ಅವ್ರು ಏನು ಕೇಳಿದಾರೆ ನೋಡಿ, ಏನು ಕೊಟ್ಟಿದ್ದಾರೆ, ರಿಯಲ್ ಪಾರ್ಟ್. ಓಕೆ, ಸೊ ರಿಯಲ್ ಪಾರ್ಟ್ ಮೈನಸ್ ಇಮ್ಯಾಜಿನರಿ ಪಾರ್ಟ್. ಓಕೆ, ರಿಯಲ್ ಪಾರ್ಟ್ ಅಲ್ಲಿ ಏನು ಕಳಿಬೇಕು ನಾವು ಇಮ್ಯಾಜಿನರಿ ಪಾರ್ಟ್. ಸೊ ರಿಯಲ್ ಪಾರ್ಟ್ ಏನಿದೆ, ಸೊ ಇಲ್ಲಿ ರಿಯಲ್ ಪಾರ್ಟ್ ಅಲ್ಲಿ ನಮಗೆ ಅಥವಾ ರಿಯಲ್ ನಂಬರ್ ಏನಿದೆ ಅಂದ್ರೆ ಇಮ್ಯಾಜಿನರಿ ರಿಯಲ್ ನಂಬರ್ ಏನಿದೆ ದಟ್ ಇಸ್ 2 ಇದೆ. ಇವರಲ್ಲಿ ರಿಯಲ್ ಪಾರ್ಟ್ ಆಫ್ ನಮ್ಗೆ ಏನಿದೆ ಕಾಂಪ್ಲೆಕ್ಸ್ ನಂಬರ್ ಇಂದ 2 ಇದೆ, 2 ಬರ್ಕೊಳ್ಳಿ. ಮೈನಸ್ ಆಫ್ ಇಮ್ಯಾಜಿನರಿ ಪಾರ್ಟ್ ಏನಿದೆ, ಇಮ್ಯಾಜಿನರಿ ಪಾರ್ಟ್ ನಮಗೆ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ನಮಗೆ 5 ಇದೆ. ಇವ್ ರೈಟೆಡ್ 5. ಸೊ 2 - 5, 2 - 5 ಮಾಡಿದ್ರೆ ಎಷ್ಟು ಬರುತ್ತೆ, 2 - 5 ಮಾಡಿದ್ರೆ -3 ಬರುತ್ತೆ. ಇವ್ ರೈಟೆಡ್ -3. ಓಕೆ, ಸೊ ಎಲ್ಲಿದೆ ಇದೆ ನೋಡಿ -3. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so these are not real part ಅಂತ ಹೇಳಿಲ್ಲ, real values. Okay, this is the real values, then this is the imaginary value. In any complex number ಇದು ಇಲ್ಲಿ real value ಆಗುತ್ತೆ, ಇದು imaginary value ಆಗುತ್ತೆ. real value ಮತ್ತೆ imaginary value ಇದು ಸೊ ನಮಗೆ ಸಬ್ಸ್ಟ್ರಾಕ್ಟ್ ಕಂಡುಹಿಡಿ ಅಂತ ಹೇಳಿದ್ರೆ ಅದನ್ನ ಏನು ಬರುತ್ತೆ -3 ಬರುತ್ತೆ. Okay, just write down. We'll go for next question. ಓಕೆ, ಸೊ ನಾವು ಇಲ್ಲಿ ನೋಡಿ ನಾವು ಏನು ಕೊಟ್ಟಿದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಎರಡು ಕೂಡ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇಲ್ಲಿ ರಿಯಲ್ ಪಾರ್ಟಿಗೆ ಈಕ್ವಲ್ ಇರುತ್ತೆ, ಇಲ್ಲಿ ಇಮ್ಯಾಜಿನರಿ ಪಾರ್ಟಿಗೆ ಈಕ್ವಲ್ ಇರುತ್ತೆ. ಓಕೆ, ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಇದಾವ ಅಂತಂದ್ರೆ ರಿಯಲ್ ಪಾರ್ಟಿಗೆ ಈಕ್ವಲ್ ಇರುತ್ತೆ. ನಾವು ಮತ್ತೆ ರಿಯಲ್ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟಿಗೆ ಈಕ್ವಲ್ ಇರುತ್ತೆ. ಇದನ್ನ ನೋಡಿ ಹೆಂಗಿದೆ ಇಲ್ಲಿ ನೋಡಿ. ಸೊ ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ವಿಚ್ ಮೀನ್ಸ್ ಇಲ್ಲಿ 4x ದಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ, 4x ದಟ್ ಇಸ್ ಈಕ್ವಲ್ ಟು 3 ಬರುತ್ತೆ. ಅವ್ರು ಏನು ಕಂಡಿದ್ರೆ ವ್ಯಾಲ್ಯೂ ಆಫ್ 3x ಕಂಡಿಡಿ ಅಂತ ಹೇಳಿ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಬಂದ್ಬಿಡ್ತಲ್ಲ, 4x ದಟ್ ಇಸ್ ಈಕ್ವಲ್ ಟು 3 ಇಲ್ಲೇ ಬಂತು ಡೈರೆಕ್ಟ್ ಆಗಿ. ಎಕ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 3/4 ಮುಗಿತಲ್ಲ. ಇದಷ್ಟೇ ಕಂಡಿಡಿ ಅಂತ ಹೇಳಿದ್ರೆ ಅದು ಬೇಡ ನಮಗೆ, ವೈ ಮೇಲೆ ಅದು ಸೆಕೆಂಡ್ರಿ. ಓಕೆ, ಅವ್ರು ಕೇಳಿದ್ರೆ ಮಾಡೋಣ, ಅವ್ರು ಕೇಳಿಲ್ಲ ಆಮೇಲೆ ಅದನ್ನ ಏನು ಮಾಡೋಣ, ಅವಾಗ ಏನು ಮಾಡಿ ಇದನ್ನ ಹೆಂಗೆ ಮಾಡ್ಬೋದು ಅಂದ್ರೆ, ಸೊ ನನಗೆ ವೈ ವೆಲ್ ಹೆಂಗೆ ಕಟ್ಟೋದು 3x - y ದಟ್ ಈಸ್ ಈಕ್ವಲ್ ಟು -6. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಯಬಹುದು. ಬಂದಿರೋ ಎಕ್ಸ್ ವ್ಯಾಲ್ಯೂ 3/4ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂ ಬರುತ್ತೆ ನಮಗೆ. ಓಕೆ, ಬಟ್ ಅವ್ರು ಕೇಳಿಲ್ಲ, ನಮ್ಗೆ ಮಾಡೋದು ಬೇಡ. ಓಕೆ, ನಮ್ಗೆ ಎಷ್ಟು ಕೊಟ್ಟಿದ್ರೆ ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ 3/4 ಬರಬೇಕು, 3/4 ಇಲ್ಲಿ. ಓಕೆ, ಜಸ್ಟ್ ರೈಟ್. ಸೊ ನಮ್ಗೆ ಏನು ಇಲ್ಲಿ ರಿಯಲ್ ಪಾರ್ಟಿಗೆ ಈಕ್ವಲ್ ಇರುತ್ತೆ, ಇಮ್ಯಾಜಿನರಿ ಪಾರ್ಟಿಗೆ ಈಕ್ವಲ್ ಇರುತ್ತೆ. ಅದು ನಿಮಗೆ ಎರಡು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಅಂತ ಬಂದಾಗ ಈ ತರ ನಿಮಗೆ ಅರ್ಥ ಮಾಡ್ಕೋಬೇಕು. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೋಡಿ ಅಡಿಟಿವ್ ಐಡೆಂಟಿಟಿ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಸಿ ನಾರ್ಮಲ್ ಆಗಿ ಅಡಿಟಿವ್ ಐಡೆಂಟಿಟಿ ಮತ್ತೆ ಅಡಿಟಿವ್ ಇನ್ವರ್ಸ್ ಬಗ್ಗೆ ಗೊತ್ತಿರಬೇಕು. ಅಡಿಟಿವ್ ಐಡೆಂಟಿಟಿ ಅಂದ್ರೇನು, ಈ ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರ್ನ ವಾಪಸ್ ಏನು ಆ್ಯಡ್ ಮಾಡಿದ್ರೆ ನಾವು ವಾಪಸ್ ಅದೇ ಬರುತ್ತೆ. ಐಡೆಂಟಿಟೀಸ್ ಅಂತ ಬಟ್ ಸೇಮ್ ಬರ್ಬೇಕು ನಾವು. ಓಕೆ, ಸೊ ನಮ್ಗೆ ಏನು ಕಾಂಪ್ಲೆಕ್ಸ್ ನಂಬರ್ ಆ್ಯಡ್ ಮಾಡಿದ್ರೆ ವಾಪಸ್ ಸೇಮ್ ಬರುತ್ತೆ ಅಂತ ಹೇಳ್ತಿದ್ರು. ಸೊ ನೋಡಿ ಲೆಟರ್ಸ್ ಕನ್ಸಿಡರ್ ನಮಗೆ 1+ ಏನೋ ಎಲಿಮೆಂಟ್ ಆ್ಯಡ್ ಮಾಡಿದಾಗ ವಾಪಸ್ ಅದೇ ಬರಬೇಕು. ಓಕೆ, ನಾರ್ಮಲ್ ಆಗಿ ನಂಬರ್ಸ್ ತೊಗೊಂಡಾಗ 1+ ಇನ್ನೊಂದು ನಂಬರ್ ಏನು ಆ್ಯಡ್ ಮಾಡಿದ್ರೆ ನಮ್ಗೆ ವಾಪಸ್ ಇದೇ ನಂಬರ್ ಬರ್ಬೇಕಂದ್ರೆ ನಾವು ಹೇಳ್ತೀವಿ 0 ತೊಗೊಳ್ತೀವಿ. 1+0 ಮಾಡಿದ್ರೆ ವಾಪಸ್ ಏನು ಬರ್ತೀವಿ. ದಿಸ್ ಈಸ್ ವಾಟ್ ಅಡಿಟಿವ್ ಐಡೆಂಟಿಟಿ. ಇದನ್ನೇನು ಅಂತೀವಿ, ಇದನ್ನ ದಿಸ್ ವಿ ಕ್ಯಾನ್ ಕಾಲ್ ಆಸ್ ಅಡಿಟಿವ್ ಐಡೆಂಟಿಟಿ ಅಂದ್ರೆ ಯಾವ ನಂಬರಿಂದ ನಾವು ಆ್ಯಡ್ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ವಾಟ್ ಅಡಿಟಿವ್ ಐಡೆಂಟಿಟಿ ಅಂತ ಅರ್ಥ. ಅದೇ ಥರ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ನಮಗಿದೆ. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಈ ಕಾಂಪ್ಲೆಕ್ಸ್ ನಂಬರ್ಗೆ ಏನು ಆ್ಯಡ್ ಮಾಡಿದ್ರೆ ನಮಗೆ ವಾಪಸ್ ಅದೇ ಬರುತ್ತೆ ಅಂದ್ರೆ, ಸೊ ನಮ್ಗೆ ನೋಡಿ ಅದಕ್ಕೆ ಏನು ಆ್ಯಡ್ ಮಾಡೋಣ, ದಟ್ ಈಸ್ a + ib ಪ್ಲಸ್ ಇಲ್ಲಿ ಏನು ಆ್ಯಡ್ ಮಾಡಿದ್ರೆ ವಾಪಸ್ ನಮ್ಗೆ ಇದೇ ಬರಬೇಕು, a + ibನೇ ಬರಬೇಕು. ಏನು ಆ್ಯಡ್ ಮಾಡೋಣ, 0 ಆ್ಯಡ್ ಮಾಡ್ಬೇಕಾ ನಾವು, ರಿಯಲ್ ಪಾರ್ಟ್ 0 ಆ್ಯಡ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್ 0 ಆ್ಯಡ್ ಮಾಡಬೇಕು, ವಾಪಸ್ ಅದೇ ಬರುತ್ತೆ ನಮಗೆ. ದಟ್ ಈಸ್ 0 + 0 ಇದನ್ನ ಆ್ಯಡ್ ಮಾಡಿ ಬೇಕಾದ್ರೆ ನೋಡಿ a + 0 ಮಾಡಿದ್ರೆ ವಾಪಸ್ a ಬರುತ್ತೆ. IB ಪ್ಲಸ್ ಇದು i × 0 ಮಾಡಿದ್ರೆ 0ನೇ ಬರುತ್ತೆ. ಅದಕ್ಕೋಸ್ಕರ IB + 0 ಮಾಡಿದ್ರೆ ಏನಾಗುತ್ತೆ, ಅದೇ IB. ಸೊ ನಮ್ಗೇನು ದಟ್ ಈಸ್ ಅಡಿಟಿವ್ ಐಡೆಂಟಿಟೀಸ್ ಅಂತ ಬಟ್ ದಿಸ್ ಒನ್ ಅಡಿಟಿವ್ ಐಡೆಂಟಿಟೀಸ್ ಅಂತ ಬಟ್ ವಾಪಸ್ ಏನು ನಂಬರಿಂದ ಆ್ಯಡ್ ಮಾಡಿದ್ರೆ ವಾಪಸ್ ಅದೇ ನಂಬರ್ ಅದೇ, ಅಥವಾ ಏನು ಕಾಂಪ್ಲೆಕ್ಸ್ ನಂಬರಿಂದ ಆ್ಯಡ್ ಮಾಡಿದ್ರೆ ವಾಪಸ್ ಅದೇ ಕಾಂಪ್ಲೆಕ್ಸ್ ನಂಬರ್ ಅಂತ ಬರ್ತದೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಅಡಿಟಿವ್ ಇನ್ವರ್ಸ್. ಈಗ ನೋಡಿ ಅಡಿಟಿವ್ ಇನ್ವರ್ಸ್ ನಾರ್ಮಲ್ ಆಗಿ ಯಾವುದೋ ನಂಬರ್ ಇದೆ ಅಂತ ಅನ್ಕೊಳ್ಳಿ, ಆ ನಂಬರ್ ಏನು ಆ್ಯಡ್ ಮಾಡಿದ್ರೆ 0 ಬರುತ್ತಂತ. ಇನ್ವರ್ಸ್ ಇಸ್ ಅಂತ ಬಟ್ ಇಲ್ಲಿ 0 ಅಂತ ಅರ್ಥ. ಓಕೆ, ಸೊ ನಮ್ಗೆ ಲೆಟ್ ಅಸ್ ಕನ್ಸಿಡರ್ 4 ಅನ್ನೋದು ಒಂದು ನಂಬರ್ ಇದೆ. 4ಗೆ ಏನು ಆ್ಯಡ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂ 0 ಬರುತ್ತೆ, ಈ ಕಂಪ್ಲೀಟ್ ವ್ಯಾಲ್ಯೂ 0 ಬರುತ್ತೆ. ಸೊ ದಟ್ ಈಸ್ ನಾವು 4ಗೆ -4 ಆ್ಯಡ್ ಮಾಡ್ಬೇಕಾ,
ಓಕೆ 4ಗೆ -4 ಮಾಡಬೇಕು, ದಟ್ ಈಸ್ ವೈ ದಿಸ್ ಇಸ್ ನಮ್ಗೆ 0. ಸೊ ಇದನ್ನ ಏನಂತೀವಿ, ಈ ನಂಬರ್ಗೆ ಏನಂತೀವಿ, ಈ ನಂಬರ್ ವಿ ಕಾಲ್ಡ್ ಆಸ್ ಅಡಿಟಿವ್ ಇನ್ವರ್ಸ್ ಅಂತೀವಿ. ಓಕೆ ದಿಸ್ ನಂಬರ್ ವಿ ಕಾಲ್ಡ್ ಆಸ್ ಅಡಿಟಿವ್ ಇನ್ವರ್ಸ್. ಅದೇ ಥರ ನಾವು ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಕಂಡುಹಿಡಬೇಕು. ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಏನಿದೆ, ಈ ಕಾಂಪ್ಲೆಕ್ಸ್ ನಂಬರ್ಗೆ ಏನು ಆ್ಯಡ್ ಮಾಡಿದಾಗ, ಈ ಕಾಂಪ್ಲೆಕ್ಸ್ ನಂಬರ್ಗೆ ಏನು ಆ್ಯಡ್ ಮಾಡಿದಾಗ ನಮಗೆ 0 ಬರುತ್ತೆ ಅಂತ. ದಟ್ ಈಸ್ a ಪ್ಲಸ್ IB ಗೆ ಏನು ಆ್ಯಡ್ ಮಾಡಿದರೆ ನಮಗೆ ಈ ಕಾಂಪ್ಲೆಕ್ಸ್ ನಂಬರ್ 0 ಬರುತ್ತೆ. ಓಕೆ, ಈ ಕಾಂಪ್ಲೆಕ್ಸ್ ನಂಬರ್ 0 ಬರ್ಬೇಕಂದ್ರೆ ಇದರ ಅಡಿಟಿವ್ ಇನ್ವರ್ಸ್ ಏನು ಬರುತ್ತೆ ಅಂದರೆ ದಟ್ ಈಸ್ ನಾವೇನು ಮಾಡಬೇಕು, ಇಲ್ಲಿ -a -IB ಮಾಡಬೇಕು. ಬಿಕಾಸ್ a ಪ್ಲಸ್ a ಮೈನಸ್ a ಮಾಡಿದ್ರೆ 0 ಬರುತ್ತೆ. ಸೊ ದಿಸ್ ಮೈನಸ್ ದಿಸ್ ಮಾಡಿದಾಗ 0 ಬರುತ್ತೆ, ವಾಪಸ್ ನಮ್ಗೆ ಏನು ಬರುತ್ತೆ 0. ಸೊ ದಿಸ್ ಈಸ್ ವಾಟ್ ದಿ ಅಡಿಟಿವ್ ಇನ್ವರ್ಸ್. ಓಕೆ, ಇದೇನೋ ಅಡಿಟಿವ್ ಇನ್ವರ್ಸ್ ನಮ್ಗೆ ಎಲ್ಲಿದೆ ನೋಡಿ, ದಟ್ ಈಸ್ -a -IB. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಸೊ ಇವಾಡ್ ಮಲ್ಟಿಪ್ಲಿಕೇಶನ್. ನಮಗೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಿರಬೇಕು. ನಾರ್ಮಲ್ ಆಗಿ ನಾವು ಹೆಂಗೆ ಮಲ್ಟಿಪ್ಲೈ ಮಾಡ್ತೀವಿ, ಸೊ ನಾರ್ಮಲ್ ಆಗಿ ಹೆಂಗೆ ಮಲ್ಟಿಪ್ಲೈ ಮಾಡ್ತೀವಿ ಅದೇ ಥರ ಮಾಡ್ಕೊಂತ ಹೋಗ್ಬೇಕು. ಸೊ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ಫಸ್ಟ್ ಕೊಟ್ಟಿರೋದು ಬರ್ಕೊಳ್ತೀನಿ. ದಟ್ ಈಸ್ 3 + 5i ಇಂಟು 2 + 6i. ನಾವು ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ಫಸ್ಟ್, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ. ಸೊ ಇದೇ ಥರ ಮಾಡಬೇಕು, ಒಂದೊಂದೇ ಮಾಡ್ಕೊಂಡು. ಸೊ 3 × 2 ಮಾಡಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 3 × 6i ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 6 3 = 18i ಆಗುತ್ತೆ. ನಾವು ಯು ಜಸ್ಟ್ ಸಿ ಹಿಯರ್ 5i × 2 ಮಾಡಿ. 5i × 2 ಮಾಡಿದ್ರೆ 5 2 = 10i. ಓಕೆ, 5 × 6 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 30 ಆಗುತ್ತೆ. i × i ಮಾಡಿದ್ರೆ ಏನಾಗುತ್ತೆ, i² ಆಗುತ್ತೆ. ಓಕೆ, i × i ಮಾಡಿದ್ರೆ ಏನಾಗುತ್ತೆ, i² ಆಗುತ್ತೆ. ರೈಟ್ ಇಟ್ i². ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 6 ಯು ರೈಟ್ ಆಸ್ ಇಟ್ ಈಸ್. ಇದೇನಾಗುತ್ತೆ 28i ಆಗುತ್ತೆ. 28i ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 30 × i² ಇಸ್ ನಥಿಂಗ್ ಬಟ್ ಏನು, i² ಅಂದ್ರೆ ಏನು, i² ಇಸ್ ನಥಿಂಗ್ ಬಟ್ -1. ನಾನು ಫಸ್ಟಿಂದ ಹೇಳ್ಕೊಂಡು ಬಂದಿದ್ದೀನಿ, i² ಇಸ್ ನಥಿಂಗ್ ಬಟ್ -1. ಈಗ ನೋಡಿ ಇದೇನಾಗುತ್ತೆ 28i ಹೆಂಗಿದೆ ಹಂಗೆ ಬರ್ಕೊಳ್ಳಿ, 28i ರೈಟ್ ಆಸ್ ಇಟ್ ಈಸ್. ಇದೇನಾಗುತ್ತೆ -30 ಆಗುತ್ತೆ, -30. ಇಲ್ಲಿ ಏನಿದೆ +6 ಹೆಂಗಿದೆ ಹಂಗೆ. ಸೊ 6 - 30 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ -24 ಆಗುತ್ತೆ. -24 + 28i. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇಲ್ಲಿಂದ -24 + 28i ಇದೆ ನೋಡಿ ಇಲ್ಲಿ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ನಮ್ಗೆ ಏನಿದೆ ಅಂದರೆ, ಸೊ ನಮ್ಗೆ i⁴ -4 ಇದೆ. ಸೊ i⁴ -4 ನಾವು ಕಲ್ತಿಲ್ಲ, i⁴ ಕಲ್ತಿದ್ದೀವಿ. i⁴ ಕಲ್ತಿದ್ದು, i⁴ -4 ಕಲ್ತಿಲ್ಲ. ಸೊ i⁴ -4ನ ಹೆಂಗೆ ಬರಿಬೋದು ನಾನು, 1 / i⁴ ಅಂತ ಬರಿಬೋದಾ, 1 / i⁴ ಬರಿಬೋದು. ಸೊ ದಿಸ್ ವಿ ಕ್ಯಾನ್ ಅಟ್ ಆಸ್ 1 / i⁴ ಅಂದ್ರೆ ಎಷ್ಟು, 1 ಮುಗಿತಲ್ಲ ಆನ್ಸರ್ ಇಷ್ಟೇ. i⁴ ಅಂದ್ರೆ ಎಷ್ಟಾಗುತ್ತೆ, i⁴ -4 ಇಸ್ ಆಲ್ಸೋ 1. ದಟ್ ಈಸ್ ವಾಟ್ ಇಷ್ಟೇ, ಮುಗಿತಲ್ಲ. 1/1 ಅಂದ್ರೆ ನಾವು ಅದನ್ನು i⁴ -4 ನ i⁴ -4 I can write it as 1 / i⁴. Okay, so that we can write as i⁴ ಅಂದ್ರೆ 1. Okay, 1 / 1 ಅಂದ್ರೆ 1. ಸೊ ಫಸ್ಟಿಗೆ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನಾನು ಹೆಂಗೆ ಬರುತ್ತೆ ಅಂತೇಳಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, -5 × 1/8 ಮಾಡಿದ್ರೆ ಏನಾಗುತ್ತೆ, -5/8 ಆಗುತ್ತೆ. -5/8 ಆಗುತ್ತೆ. i × i ಮಾಡಿದ್ರೆ ಏನಾಗುತ್ತೆ, i × i ಮಾಡಿದ್ರೆ ಏನಾಗುತ್ತೆ, ನಮಗೆ i² ಆಗುತ್ತೆ. ಓಕೆ, i² ಆಗುತ್ತೆ. i² ಅಲ್ಲಿ ಎಷ್ಟು ನಮಗೆ -5/8 ಯು ರೈಟ್ ಆಸ್ ಇಟ್ ಈಸ್. i² ಅಲ್ಲಿ ಇಸ್ ನಥಿಂಗ್ ಬಟ್ -1 ಅಂತ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, +5/8. ಓಕೆ, ಇಷ್ಟೇ ನೋಡಿ, ದಟ್ ಈಸ್ +5/8. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನು, ಸೊ ನಮಗೆ ಲಿಟಲ್ ಬಿಟ್ ಸಿಂಪ್ಲಿಫೈ ಮಾಡಿ ಬರಿಬೇಕು. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ವಾಪಲ್ಲಿ ಇದರಲ್ಲಿ ಏನು ಕೊಟ್ಟಿದ್ರೆ ಅದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆದು ಇಲ್ಲಿ ಬರಿಬೇಕು. ಸೊ ಇನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 7 3 ಒಂದೊಂದೇ ಮಲ್ಟಿಪ್ಲೈ ಬೇಕಾದ್ರೆ ಸೈಡಿಗೆ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 3 × 7 + 7i 7 + 7i + i × 7 + 7i. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಸ್ 21 ಆಗುತ್ತೆ, +21i ಆಗುತ್ತೆ. ಓಕೆ, ಇಲ್ಲಿ 7i ಇಂದ ಮಲ್ಟಿಪ್ಲೈ ಮಾಡಿದ್ರೆ 7i ಆಗುತ್ತೆ. ಇಲ್ಲಿ 7i² ಆಗುತ್ತೆ. ಓಕೆ, i² ಯು ರೈಟ್ ಆಸ್ ಇಟ್ ಈಸ್. ನಾಟ್ 21 ಯು ರೈಟ್ ಆಸ್ ಇಟ್ ಈಸ್. 21 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಇಲ್ಲಿ 21i + 7i ಏನಾಗುತ್ತೆ, ದಟ್ ಈಸ್ 28i ಆಗುತ್ತೆ. 28i ಆಗುತ್ತೆ. ಓಕೆ, ಸೊ ನಾವು ಯು ಜಸ್ಟ್ ಇಲ್ಲಿ 7i² ಇದೆ. i² ಯು ಕ್ಯಾನ್ ರೈಟ್ ಆಸ್ -1 ಅಂತ ಬರೀಬೋದು.
Okay, so this 28 you write as it is, 28 you write as it is. Okay, ಇದು -7 ಆಗುತ್ತೆ, ಇಲ್ಲಿ 21. ಸೊ 21 ಅಲ್ಲಿ 7 ಹೋದಾಗ ಎಷ್ಟಾಗುತ್ತೆ? 21 ಅಲ್ಲಿ 7 ಹೋದಾಗ ನಮ್ಗೆ ಎಷ್ಟಾಗುತ್ತೆ? ದಟ್ ಈಸ್ 14 ಆಗುತ್ತೆ. 14 + 28 ಆಯ್ತು. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. 14 + 28 ಆಗಿದೆ ನೋಡಿ, ಹೇಗಿದೆ. ಓಕೆ, ದಿಸ್ ಇಸ್ ವಾಟ್ ಕರೆಕ್ಟ್. ಸಿಂಪ್ಲಿಫೈ ಮಾಡ್ಕೊಂಡು ಬರಬೇಕು ನಾವು, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನಾರ್ಮಲ್ ಆಗಿ ನೋಡಿ. ಬೋರ್ಡಿಗೆ ನಿಮ್ಗೆ ಈಸಿ ಕೇಳಿರ್ತಾನೆ ಕ್ವಶನ್, ಬಟ್ KCUT ಸ್ವಲ್ಪ ಟಫ್ ಇರ್ತಾವೆ ಕ್ವಶನ್ಸ್ ಮುಂದೆ ಇದಾವೆ. ಓಕೆ, ಸೊ ಆ ಥರ ಕ್ವಶನ್ಸ್ ನಾನು ಮಾಡಿಸ್ತೀನಿ, ಮುಂದೆ ಕ್ವಶನ್ಸ್ ಇದಾವೆ. ಅವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲ ಕ್ವಶನ್ಸ್ ಏನು ಮಾಡಿಸಿದ್ದೀನಿ, ನಾರ್ಮಲಿ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು ನಿಮಗೆ. ನಾವು ಮುಂದೆ ಸ್ವಲ್ಪ ಟಫರ್ ಲೆವೆಲ್ ಕ್ವಶನ್ಸ್ ಇದಾವೆ, ನಾನು NCERT ಎಕ್ಸಾಂಪ್ಲರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಜಸ್ಟ್ ಯೂಸ್ ರೈಟ್ ಆನ್ ದಿಸ್ ಒನ್. ಓಕೆ, ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ 1 - I ರೈಟ್ ಆಸ್ ಇಟ್ ಈಸ್. 1 - I ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಈ ಮೈನಸಿಂದ ಮಲ್ಟಿಪ್ಲೈ ಮಾಡಿ. ಈ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಅಂದರೆ +1 ಆಗುತ್ತೆ. ಇಲ್ಲಿ ಮೈನಸಿಂದ ಮಾಡಿದ್ರೆ -6I ಆಗುತ್ತೆ. ಓಕೆ, ಇಲ್ಲಿ +1 -1 ಕ್ಯಾನ್ಸಲ್ ಮಾಡಿ. ಇಲ್ಲಿ -I -6I ಏನು ಬರಿಬೋದು ನಾನು? -7I ಬರಿಬೋದು. ಇಷ್ಟೇ, ಮುಗೀತು ನೋಡಿ, ಇಷ್ಟೇ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಎಷ್ಟು? -7I ಇದೇನಾ? ಇಲ್ಲ, ನಮಗೆ -7I ಇಲ್ಲ. ಸಾರಿ ಇಲ್ಲಿ ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ? ಇದನ್ನ ಹೆಂಗೆ ಬರುತ್ತೆ? ಕ್ಯಾನ್ಸಲ್ ಮಾಡಿ, ಇನ್ನೊಂದ್ಸಲ ಬರ್ಕೊಳ್ತೀನಿ ನೋಡಿ. ಸೊ ದಟ್ ಈಸ್ 1 - I ರೈಟ್ ಆಸ್ ಇಟ್ ಈಸ್. ಮೈನಸ್ ಇಂಟು ಮೈನಸ್ ಮಾಡಿದ್ರೆ +1 ಆಗುತ್ತೆ. ಸೊ +1 ಆಗುತ್ತೆ. ನಾವು ಹಿಯರ್ ಇದು ಮೈನಸ್ ಇಂಟು ಪ್ಲಸ್ ಮಾಡಿದಾಗ ದಟ್ ಈಸ್ -6I ಆಗುತ್ತೆ. ನಾವು 1 + 1 ಅಂದರೆ 2 ಆಗುತ್ತೆ. 1 + 1 ಅಂದರೆ 2 ಆಗುತ್ತೆ. 2 - I -6I ಏನಾಗುತ್ತೆ? ದಟ್ ಈಸ್ -7I. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 2 - 7I ಇದೇನಾ? 2 - 7. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. So we will go for next question. ನೋಡಿ. ಸೊ ಇದನ್ನ ಏನು ಮಾಡ್ತೀವಿ? ರಿಯಲ್ ಪಾರ್ಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂದ್ಕೊಳ್ಳಿ. ಸೊ ನಾವೇನು ಮಾಡೋಣ? ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ರಿಯಲ್ ಪಾರ್ಟ್ ಏನು ಬರುತ್ತೆ ನೋಡೋಣ, ಅದನ್ನ ಬರ್ಕೊಳ್ಳೋಣ. ಸೊ ಇದು ನೋಡಿ, ಜಸ್ಟ್ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಇದನ್ನು ಇಲ್ಲೇ ಸಾಲ್ವ್ ಮಾಡ್ತೀನಿ. ದಟ್ ಈಸ್ 1/5 ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ +2/5I ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ -4 ಪ್ಲಸ್ 5/2. ಸೊ ಸಾರಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಇದನ್ನು ಮೈನಸ್ ಆಗುತ್ತೆ. -5 / 2I ಆಗುತ್ತೆ. See, now we don't want this complex. ನಮಗೆ we don't want imaginary part. What our intention is real part. This is nothing but real part of Z, real part of complex number ಅಂತ ಹೇಳ್ತಿದ್ದಾರೆ. Okay, real values of complex number ಹೇಳ್ತಾರೆ. ನಾವೇನಿದೆ 1/4 real values ಇದು. This is what real values, which means that is 1/5 -4. ಓಕೆ, ಇದ್ರ LCM ತಗೊಳ್ಳಿ. ಏನಿಲ್ಲ ಅಂದರೆ 1 ಇರುತ್ತೆ. LCM ತೊಗೊಂಡಾಗೆ 1 and 5 LCM ಏನಾಗುತ್ತೆ? 5 ಆಗುತ್ತೆ. 5 1 × 5 1 5 × 5. ದಿಸ್ ವಿಲ್ ಬಿಕಮ್ 1 - 4 × 5 ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 20 ಆಗುತ್ತೆ. ಓಕೆ, ನಾವು ಜಸ್ಟ್ 1 - 20 ಅಂದರೆ ದಟ್ ಈಸ್ -19 / 5. ದಿಸ್ ಇಸ್ ವಾಟ್ ದ ರಿಯಲ್ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ ಬಾಡ ನಮಗೆ. ಅವ್ರೇನು ಮಾಡಿದ್ರೆ ಬರೀ ರಿಯಲ್ ಪಾರ್ಟ್ ಕೇಳಿದ್ರೆ ರಿಯಲ್ ಪಾರ್ಟ್ ಮಾಡಿ. ದಟ್ ಈಸ್ ಎಷ್ಟಾಯ್ತು ನಮಗೆ? -19 / 5 ಆಗುತ್ತೆ. -19 / 5 ಇದೆ ನೋಡಿ, ಇದು. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಸೊ ನೆಕ್ಸ್ಟ್ ನೋಡಿ, ಸೊ ಇದನ್ನ ಹೆಂಗೆ ಬರಿಬೋದು? ಸೊ ದಿಸ್ ಸೆಕೆಂಡ್ ರೈಟ್ ಆಸ್ ಇದನ್ನೇ. ಸೊ ನಾವು ವ್ಯಾಲ್ಯೂಸ್ ಆಫ್ ದಿಸ್ ಕಂಪ್ಲೀಟ್ ಆಗಿ ಕೇಳಿದರೆ ನಮಗೆ n ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಹಂಗೆ ಡೈರೆಕ್ಟಾಗಿ ವ್ಯಾಲ್ಯೂ ಕರೀಡಿ ಅಂತ ಹೇಳಿದ್ದಾರೆ. ಸೊ ಏನು ಬರ್ತಿದ್ರದ್ದು ಅಂತೇಳಿ. ಸೊ ನಾವು I⁴n ಇದನ್ನ ಹೆಂಗೆ ಬರಿಬೋದು ಅಂದ್ರೆ, ಸೊ ದಿಸ್ ಸೆಕೆಂಡ್ ರೈಟ್ ಆಸ್ I⁴n ಸೆಕೆಂಡ್ ರೈಟ್ ಆಸ್ I⁴n + I⁴n ಇಂಟು I ಬರಿಬೋದಾನ, ಪ್ಲಸ್ I⁴n ಇಂಟು I² ಬರಿಬೋದಾ, ಪ್ಲಸ್ I⁴n ಇಂಟು I³ ಅಂತ ಬರಿಬೋದು. ಈ ಥರ ಬರಿಬೋದು. ಸೊ ಇವೆಲ್ಲದ್ರಲ್ಲಿ ಏನು ಕಾಮನ್ ಇದೆ ನೋಡಿ. ಸೊ ಇವೆಲ್ಲದ್ರಲ್ಲಿ I⁴n ಕಾಮನ್ ಇದೆ. ಸೊ I⁴n ಕಾಮನ್ ಇದೆ. I⁴n ಕಾಮನ್ ತಗೊಳ್ಳಿ. ಇಲ್ಲೇನು ಉಳಿತೆ? 1 ಉಳಿತೆ. ಇಲ್ಲೊಂದು ಉಳಿತಾರೆ. ಇಲ್ಲೇನು ಉಳಿತೆ? I ಉಳಿತೆ. ಇಲ್ಲ I ಉಳಿತೆ. ಇಲ್ಲೇನು ಉಳಿತೆ ಅಂದರೆ I² ಉಳಿತೆ. I² ಬರ್ಕೊಳ್ಳಿ. ಇಲ್ಲೇನಿರುತ್ತೆ? I³ ಉಳಿತೆ. I³ ಬರ್ಕೊಳ್ಳಿ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. I⁴n ಯು ರೈಟ್ ಆಸ್ ಇಟ್ ಈಸ್. I⁴n ಹೆಂಗಿದೆ ಬರ್ಕೊಳ್ಳಿ. +1 ಯು ರೈಟ್ ಆಸ್ ಇಟ್ ಈಸ್. ಓಕೆ, ಅದೇ ಥರ ಇಲ್ಲಿ +i ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಯು ಜಸ್ಟ್ I² ಅಂತ ಏನು? I² ಇಸ್ ನಥಿಂಗ್ ಬಟ್ ವಾಟ್? I² ಇಸ್ ನಥಿಂಗ್ ಬಟ್ -1 ಅಂತ ಅರ್ಥ. -1 ಬರ್ಕೊಳ್ಳಿ. I³ ಅಂದ್ರೆ ಏನು? I³ ಅಂತ ನಥಿಂಗ್ ಬಟ್ -I³ ಅಂತ ಅರ್ಥ. -I ಅಂತ ಅರ್ಥ. I³ -I ಅಂತ ಬರ್ಕೊಳ್ಳಿ. ನೋಡಿ, ಇಲ್ಲಿ +1 -1 ಕ್ಯಾನ್ಸಲ್, +i -i ಗೆಟ್ ಕ್ಯಾನ್ಸಲ್. ವಾಟ್ ಯು ಲೆಫ್ಟ್ ವಿತ್? 0 ಇಂಟು I⁴n ಏನು ಮಾಡಿದ್ರೆ ಏನು ಬರ್ತದೆ ನಮಗೆ? 0 ಇಂಟು I⁴n ಏನು ಮಾಡಿದ್ರೆ 0 ಬರುತ್ತೆ. ಓಕೆ, ಇದ್ರದ್ದು ಆನ್ಸರ್ ಏನು ಬರುತ್ತೆ ನಮಗೆ? 0 ಬರುತ್ತೆ. ಓಕೆ, ದಿಸ್ ರೈಟ್ ಡೌನ್. ದಿಸ್ ಆನ್ಸರ್ ಇಸ್ 0. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ಸ್. ನಿಮಗೆ ನಾನು ಸ್ಪೀಡಾಗಿ ಹೋಗ್ತಿದ್ದೆ ಅಂದರೆ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಬೋದು. ಓಕೆ, ಸೊ ಜಸ್ಟ್ ಇಲ್ಲೇ ಇರುತ್ತೆ ಸೊಲ್ಯೂಷನ್ ನಿಮಗೆ. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನಾವು ಪ್ಯೂರ್ಲಿ ಇಮ್ಯಾಜಿನರಿ ಅಂತಂದ್ರೆ
ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಏನು? ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಅಲ್ಲಿ ರಿಯಲ್ ಪಾರ್ಟ್ ಇರೋದೇ ಇಲ್ಲ ಅಂತ ಅರ್ಥ. ಓಕೆ, ನಮಗೆ ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಮೀನಿಂಗ್ ಏನಂದರೆ ದಟ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ರಿಯಲ್ ಪಾರ್ಟ್ ಇರೋದಿಲ್ಲ ಅಂದ್ರೆ ಮೀನಿಂಗ್ ಯಾವ್ದಾದ್ರು ಕಾಂಪ್ಲೆಕ್ಸ್ ನಂಬರ್ ಯಾವ್ದು ಈ ಫಾರ್ಮ್ ಮಾಡಲಿಲ್ಲ 0 + IB. ನೋಡಿ ಇಲ್ಲಿ ರಿಯಲ್ ಪಾರ್ಟ್, ದಿಸ್ ಇಸ್ ವಾಟ್ ರಿಯಲ್ ಪಾರ್ಟ್ ಏನಿದೆ ನಮ್ಗೆ 0 ಆಯ್ತು, ಇರಲೇ ಇಲ್ಲ. ಓಕೆ, ಸೊ ದಿಸ್ ವೀಕೆಂಡ್ ಈ ಥರ ಇದ್ದಾಗ ನಮ್ಗೆ ಏನು ಮಾಡ್ತೀವಿ, ದಿಸ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತೇಳಿ. ದಿಸ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ. ಅದೇ ಥರ ಪ್ಯೂರ್ಲಿ ರಿಯಲ್ ಅಂತಾರೆ. ಪ್ಯೂರ್ಲಿ ರಿಯಲ್ ಅಂತ ಬಂದಾಗ ಏನು, ಪ್ಯೂರ್ಲಿ ರಿಯಲ್. ಪ್ಯೂರ್ಲಿ ರಿಯಲ್ ಇಸ್ ನಥಿಂಗ್ ಬಟ್ ನಮಗೆ ಕಾಂಪ್ಲೆಕ್ಸ್ ನಂಬರ್ದು ಇಮ್ಯಾಜಿನರಿ ಪಾರ್ಟ್ ಏನಿರುತ್ತೆ 0 ಇರುತ್ತೆ. ಕಾಂಪ್ಲೆಕ್ಸ್ ನಂಬರ್ದು ಇಮ್ಯಾಜಿನರಿ ಪಾರ್ಟ್ ಏನಿರುತ್ತೆ 0. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ A + I × 0. ಇದು 0 ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಮ್ಗೆ ರಿಯಲ್ ವ್ಯಾಲ್ಯೂಸ್ ಅಷ್ಟೇ ಇರುತ್ತೆ. ಪ್ಯೂರ್ಲಿ ರಿಯಲ್ ಅಂದರೆ ನಮಗೆ ರಿಯಲ್ ವ್ಯಾಲ್ಯೂಸ್ ಅಷ್ಟೇ ಇರುತ್ತೆ ಈ ಥರ. ಸೊ ಇಮ್ಯಾಜಿನರಿ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ದಟ್ ಈಸ್ ವಾಟ್ ಪ್ಯೂರ್ಲಿ ರಿಯಲ್, ದಿಸ್ ವಾಟ್ ಪ್ಯೂರ್ಲಿ ಇಮ್ಯಾಜಿನರಿ. ಓಕೆ, ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ನಮ್ಗೆ ರಿಯಲ್ ಪಾರ್ಟ್ ಏನಿರ್ಬೇಕು 0 ಇರಬೇಕು. ಓಕೆ, ಇಲ್ಲಿ ಏನಿರ್ಬೇಕು, ರಿಯಲ್ ಪಾರ್ಟ್ ಏನಿರಬೇಕು 0 ಇರಬೇಕು. ಆ ಥರ ಸಾಲ್ವ್ ಮಾಡ್ಕೊಂಡು ತಗೋಣ. ಅವಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡು ಇದನ್ನು ಸಾಲ್ವ್ ಮಾಡ್ಕೊಂಡು ಲೆಟ್ ಅಸ್ ಕನ್ಸಿಡರ್ Z ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ದಟ್ ಈಸ್ ಇದನ್ನು x × 1 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡ್ತಿದ್ದೆ ನೋಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದಕ್ಕೆ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ನಾವು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ x × 1 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x ಆಗುತ್ತೆ. x × I ಮಾಡಿದ್ರೆ ನಮ್ಗೆ ಏನಾಗುತ್ತೆ, ದಟ್ ಈಸ್ xi ಆಗುತ್ತೆ. ಓಕೆ, ಅದೇ ಥರ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ದಟ್ ಈಸ್ ಮೈನಸ್ ಆಗುತ್ತೆ. 2i × 1 is 2i ಆಗುತ್ತೆ. ಐ ರೈಟ್ 2i. ಓಕೆ, ನಾವು ಇಯರ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ದಟ್ ಈಸ್ ಮೈನಸ್ ಆಗುತ್ತೆ. 2 × 1 is 2i. I × I ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ i² ಆಗುತ್ತೆ. ಓಕೆ, ರೈಟ್ ಇಟ್ i². ನಾವು ಸೊ ದಿಸ್ Z ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರೀಬೇಕು, ಸೊ ಇದು ಏನಾಗುತ್ತೆ, ಇದು ಒಂದು ಸಪ್ರೇಟಾಗಿ ಬರ್ಕೊಂಬೋಣ. ಇದು ಸಪ್ರೇಟಾಗಿ ಕೊಡ್ತೀವಿ. ದಟ್ ಈಸ್ x, ಇದು x -2 ಟೈಮ್ಸ್ ಆಫ್ ಇದನ್ನು ಬರ್ಕೊಡ್ತಿದ್ದೀನಿ ಇಲ್ಲಿ. ಇದನ್ನು -2 ಟೈಮ್ಸ್ ಆಫ್ i² ಅಂದ್ರೆ ಏನು, i² ಇಸ್ ನಥಿಂಗ್ ಬಟ್ -1. ಯು ರೈಟ್ ಇಟ್ -1. ಈ ಆರ್ಡರ್ ಏನು ತೊಗೊಳ್ತೀನಿ, i ಕಾಮನ್ ತೊಗೊಳ್ತೀನಿ. i ಕಾಮನ್ ತೊಗೊಂಡಾಗ ಏನಾಗುತ್ತೆ, ನಮ್ಗೆ ಏನಾಗುತ್ತೆ, x -2 ಬರುತ್ತೆ. ಸೊ ನಮ್ಗೆ ಇದು ಬೇಡ ಅವ್ರು ಏನು ಕೊಡ್ತೀವಿ, ಈ ವ್ಯಾಲ್ಯೂ ಏನಿರ್ಬೇಕು 0 ಇರ್ಬೇಕು. ಪ್ಯೂರ್ಲಿ ಇಮ್ಯಾಜಿನ್ ಅಂದರೆ ಇಲ್ಲಿ ನಮಗೆ ರಿಯಲ್ ಪಾರ್ಟ್ ಏನಿರಬೇಕು, ನಮ್ಗೆ 0 ಇರಬೇಕು. ರಿಯಲ್ ಪಾರ್ಟ್ ಇದು 0 ಇರಬೇಕು. ಓಕೆ, ಇದೇನು ಬರುತ್ತೆ ನೋಡಿ, ದಟ್ ಈಸ್ x ಮೈನಸ್ ಇಂಟು ಮಾಡಿದ್ರೆ +2 ಆಗುತ್ತೆ. +2 ದಟ್ ಈಸ್ i ಟೈಮ್ಸ್ ಆಫ್ ನಮಗೆ 0 - 2. ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ಸ್ ಪ್ಯೂರ್ಲಿ ಇರೋದು ದಿಸ್ ಈಸ್ 0 + I × B ಫಾರ್ಮಲ್ಲಿ ಇರುತ್ತೆ. ಅಂದರೆ ಈ ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಪ್ಯೂರ್ಲಿ ಇಮ್ಯಾಜಿನ್ ಅಂತ ದಟ್ ಈಸ್ x + 2 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 0 ಆಗುತ್ತೆ. x ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ -2. Okay, this is what the answer. Okay, x value that is equal to -2. Okay, just write down. Okay, so now we will find out the next multiplicative inverse. Multiplicative inverse ಇದು ಕೇಳ್ತಾ ನೋಡಿ, ನಾರ್ಮಲ್ ಆಗಿ ಆಲ್ಮೋಸ್ಟ್ ಇದೇ ಕೇಳಿದ್ದು ನಿಮ್ಗೆ MCQ ಅಲ್ಲಿ. ಮತ್ತೆ ನಿಮಗೆ ಇದೇ ಕೇಳಿದ್ದು. ಮತ್ತೆ ನಿಮ್ಗೆ ಏನಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾನೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅಂದ್ರೆ ಮೀನಿಂಗ್ ಏನಂದ್ರೆ, ಸೊ ಯಾವ್ದಾರ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಕಾಂಪ್ಲೆಕ್ಸ್ ನಂಬರ್ ಇದೆ ಅಂತ ಅನ್ಕೊಳ್ಳಿ. ಈ ಕಾಂಪ್ಲೆಕ್ಸ್ ನಂಬರ್ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 1 ಬರುತ್ತೆ ಅಂತ ಹೇಳಿ. ಈ ಕಾಂಪ್ಲೆಕ್ಸ್ ಮಲ್ಟಿಪ್ಲಿಕೇಟಿವ್ ಇಸ್ ನಥಿಂಗ್ ಬಟ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ ನಮ್ಗೆ ಏನು ಮಾಡುತ್ತೆ 1. ಸೊ ನಮ್ಗೆ ಏನು 1 ಡಿವೈಡೆಡ್ ಬೈ ಯಾವ ಕಾಂಪ್ಲೆಕ್ಸ್ ಅಂದ್ರೆ ಡಿವೈಡ್ ಮಾಡಿದ್ರೆ ನಮಗೆ ಈ 1 ಬರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಅಂದ್ರೆ ಮೀನಿಂಗ್ ಏನು, ಸೊ ಇದನ್ನ ಹೆಂಗ್ ಬರಿಬೋದು ನಾನು, Z inverse that is equal to 1. We have to find Z inverse ಅಂತ ಅರ್ಥ. ಓಕೆ, Z inverse ಕಂಡುಹಿಡಬೇಕಂದ್ರೆ ನೋಡಿ ಇಲ್ಲಿ ಮಾಡ್ತೀನಿ. Z inverse that is equal to Z inverse that is nothing but Z inverse that is equal to 1 divided by Z. ಓಕೆ, 1 divided by Z ಕಂಡುಹಿಡಬೇಕು. 1 divided by Z ಏನು ಬರುತ್ತೆ ನೋಡಿ, 1 divided by ಜಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡು ಇದರಿಂದಾನೆ 2 - I 2 - 3i. ನಾವು ಯು ಜಸ್ಟ್ ಸಿ, ನಾವು ಡಿನಾಮಿನೇಟರ್ ಯಾವ್ದಾದ್ರು ಡಿನಾಮಿನೇಟರ್ ಇರಲಿ, ಅಲ್ಲಿ ನಮ್ಗೆ ಏನಿರಬೇಕು, ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು. ಈ ಡಿನಾಮಿನೇಟರ್ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು ಅಂದ್ರೆ ನಾವೇನು ಮಾಡ್ತೀನಿ, ನಾರ್ಮಲ್ ಆಗಿ ಡಿನಾಮಿನೇಟರ್ ಅಲ್ಲಿ ಏನು ಮಾಡುತ್ತೆ, ಇರ್ರಾಷನಲ್ ನಂಬರ್ ಇರಲ್ಲ. ಇರ್ರಾಷನಲ್ ನಂಬರ್ ಇರಬಾರ್ದು ಅಂದ್ರೆ ಏನು ಮಾಡ್ತೀವಿ, ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಅಂತ ಮಾಡ್ತೀವಿ. ಓಕೆ, ಇಲ್ಲಿ ಏನು ನೋಡಿದ್ರೆ ಕಾಂಪ್ಲೆಕ್ಸ್ ನಂಬರ್ನ ಡಿನಾಮಿನೇಟರ್ ಅಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ನಂಬರ್ನ ಡಿನಾಮಿನೇಟರ್ ಅಂದ್ರೆ ಏನು ಮಾಡಬೇಕು, ನಾವು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 + 3i ಮಾಡ್ಬೇಕು. ನಾರ್ಮಲ್ ಆಗಿ ಅಲ್ಲಿ ಮಾಡ್ತಿದ್ವಿ ಇರ್ರಾಷನಲೈಸಿಂಗ್ ಡಿನಾಮಿನೇಟರ್, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ವಿ. ಅದೇ ತರ ಇಲ್ಲಿ ಮೈನಸ್ ಇದ್ರೆ ಏನು ಮಾಡಬೇಕು, ಪ್ಲಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ರಿ. ಇಲ್ಲಿ ಏನಾಗುತ್ತೆ 2 + 3i ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಾವು ಜಸ್ಟ್ ಇದನ್ನ ಹೆಂಗ್ 1 × 2 + 3i ಅಂದ್ರೆ 2 + 3i ಆಗುತ್ತೆ. 2 + 3i ಆಗುತ್ತೆ. ನಾವು ಇದು ಯಾವ ಫಾರ್ಮೆಟ್ ಇದೆ ನೋಡಿ,
ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಟ್ಲಿದೆನಾ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಟ್ಲಿದೆ ಇದೆ ಸೊ ನಮಗೆ ಇದೇನಾಗುತ್ತೆ ಸೊ ನಾವು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಟ್ನಾಗಲಿದೆ ಅದಕ್ಕೋಸ್ಕರ ನಾವೇನು ಬರುತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು a ಸ್ಕ್ವೇರ್ ಪ್ಲಸ್ ಇಲ್ಲ ಅಂದರೆ 2 ಸ್ಕ್ವೇರ್ ಆಗುತ್ತೆ ಮೈನಸ್ ಆಫ್ 3i ಹೋಲ್ ಸ್ಕ್ವೇರ್ 3 a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಟ್ಲಿ ಬಂತು ಓಕೆ ಇದನ್ನು ಫರ್ದರ್ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ ಫರ್ದರ್ ಹೆಂಗೆ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ದಟ್ ಈಸ್ 2 ಪ್ಲಸ್ 3i ಯು ರೈಟ್ ಆಸ್ ಇಟ್ ಈಸ್ 2 ಪ್ಲಸ್ 3i ರೈಟ್ ಆಸ್ ಇಸ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ 3 ಸ್ಕ್ವೇರ್ ಅಂದರೆ ಏನಾಗುತ್ತೆ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9 ಬರುತ್ತೆ ಯು ರೈಟ್ ಇಟ್ 9 ಸೊ i ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಮೈನಸ್ 1 ಐ ವಿಲ್ ರೈಟ್ ಇಟ್ ಮೈನಸ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ ಏನು ಬರುತ್ತೆ ಸೊ ನಾವು ಫರ್ದರ್ ಸಿಂಪ್ಲಿಫೈ ಮಾಡೋದು ಏನಾಗುತ್ತೆ 2 ಪ್ಲಸ್ 3i ಡಿವೈಡೆಡ್ ಬೈ ಸೊ 4 ಟೈಪ್ಸ್ 4 ಪ್ಲಸ್ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ದಟ್ ಈಸ್ ಪ್ಲಸ್ 9 ಆಗುತ್ತೆ ಪ್ಲಸ್ 9 ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ ದಟ್ ಈಸ್ ರೂಟ್ 13 ಅಂದರೆ 2 ಪ್ಲಸ್ 3i ಡಿವೈಡೆಡ್ ಬೈ ರೂಟ್ 13 ಇದನ್ನು ಸಪ್ರೇಟಾಗಿ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ನಮಗೆ 2 ಡಿವೈಡೆಡ್ ಬೈ 13 ಪ್ಲಸ್ 3 ಡಿವೈಡೆಡ್ ಬೈ 13i ದಿಸ್ ಇಸ್ ವಾಟ್ ದಿ ಆನ್ಸರ್ ದಿಸ್ ಇಸ್ ವಾಟ್ ದಿ ಮಲ್ಟಿಪ್ಲಿಕೇಟಿವ್ನೆಸ್ ಆಫ್ ಎನಿ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಓಕೆ ಇದು ಮಲ್ಟಿಪ್ಲಿಕೇಶನ್ಸ್ ಇದೆ ಸೊ ಇಲ್ಲಿದೆ ನೋಡಿ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಇದು ನಿಮಗೆ 2 ಮಾರ್ಕ್ಸು ಕೇಳಿದಾನೆ ಥಿಯರಿಯಲ್ಲಿ ಓಕೆ ಬಟ್ ಆ್ಯಂಡ್ MCQ ಅಲ್ಲಿ ಭಾಳ ಸಲ ಕೇಳಿದ್ದಾನೆ MCQ ಅಲ್ಲಿ ಭಾಳ ಸಲ ಅಂದರೆ ನಮ್ಮ ಲಾಸ್ಟ್ 2 ಇಯರ್ಸಿಂದ MCQ ಕೇಳಿದ್ದಾನೆ ಒಂದ್ಸಲ ಓಕೆ ದಟ್ ಈಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಜಸ್ಟ್ ಬರ್ಕೊಳ್ಳಿ ಇದನ್ನು ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ಇದನ್ನು ಸೇಮ್ ಮಲ್ಟಿಪ್ಲಿಕೇಟಿವ್ನೆಸ್ ಈಗ ಏನಂದರೆ 1/z ಕಂಡಿಡ್ಬೇಕಂತ ಅರ್ಥ ಓಕೆ ಸೊ ನಮಗೆ z ಇನ್ವರ್ಸ್ ಕಂಡಿಡಬೇಕು ಓಕೆ ಮಲ್ಟಿಪ್ಲಿಕೇಟಿವ್ನೆಸ್ z ಇನ್ವರ್ಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ z ಕಂಡು 1 ಡಿವೈಡೆಡ್ ಬೈ z ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ರೂಟ್ 5 ಪ್ಲಸ್ 3i ನಾನು ಏನು ಮಾಡ್ತೀನಿ ಇಲ್ಲಿ ಪ್ಲಸ್ನ ಏನು ಮಾಡ್ಕೊಂಡು ಮೈನಸ್ ಮಾಡಿಕೊಂಡು ಮಲ್ಟಿಪ್ಲೈ ಡಿವೈಡೆಡ್ ಬೈ ಮಾಡ್ಕೊಳ್ತೀನಿ ದಟ್ ಈಸ್ ರೂಟ್ 5 ಮೈನಸ್ 3i ಡಿವೈಡೆಡ್ ಬೈ ರೂಟ್ 5 ಮೈನಸ್ 3 ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ ಜಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1 ಡಿವೈಡೆಡ್ ಬೈ ರೂಟ್ 5 ಪ್ಲಸ್ ಬೇಡ ಇಲ್ಲಿ ಮಲ್ಟಿಪ್ಲೈ ಮಾಡಿ 1 ಇಂಟು ರೂಟ್ 5 ಮೈನಸ್ 3i ಅಂತ ಆಗುತ್ತೆ ದಟ್ ಈಸ್ ರೂಟ್ 5 ಮೈನಸ್ 3i ಬರೋದು ಮೈನಸ್ 3i ಬರೋದು ಇದು ಯಾವ ಫಾರ್ಮ್ಟ್ ಇದೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಟ್ ಇದೆ ಓಕೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಟ್ ಇದೆ ಅದೇನಾಗುತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಟ್ ಬರಿಬೋದು ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ a ಸ್ಕ್ವೇರ್ ಅಂದರೆ ರೂಟ್ 5 ಸ್ಕ್ವೇರ್ ಮೈನಸ್ 3i ಸ್ಕ್ವೇರ್ okay now root 5 you write as root 5 minus 3i you write as it is okay divided by root 5 square andre enagutte that is 5 agutte 5 minus of 3 square andre ಎಷ್ಟು ಆಗುತ್ತೆ that is 9 ಆಗುತ್ತೆ i square andre ಏನಾಗುತ್ತೆ that is minus 1 ಆಗುತ್ತೆ minus 1 ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ that is root 5 minus 3i divided by so there is minus into minus ಏನಾಗುತ್ತೆ ಪ್ಲಸ್ ಆಗುತ್ತೆ minus into minus ಪ್ಲಸ್ ಆಗುತ್ತೆ that is ಬರ್ಕೊಳ್ಳಿ ಬೇಕಾದ್ರೆ 9 plus 5 plus 9 ಓಕೆ 5 plus ಇಷ್ಟ ಆಯ್ತಾ ನಾವು ಇದನ್ನು ಬರ್ಕೊಂಡಿದ್ರೆ ಏನು ಬರುತ್ತೆ ಸಪ್ರೇಟ್ ಆಗಿ ಇಲ್ಲಿ 5 plus 9 ಅಂದರೆ 14 ಆಗುತ್ತೆ 14ನ ಸಪ್ರೇಟ್ ಆಗಿ ನ್ಯೂಮರೇಟರ್ನ ಸ್ಪ್ಲಿಟ್ ಬರ್ಕೊಂಡ್ಬಿಡ್ತೀನಿ ದಟ್ ಈಸ್ ರೂಟ್ 5 ಡಿವೈಡೆಡ್ ಬೈ ರೂಟ್ 5 ಮೈನಸ್ 3i ಡಿವೈಡೆಡ್ ಬೈ 14 ಓಕೆ ಇದನ್ನ ಹೆಂಗೆ ಬರೀತೀನಿ ಅಂದರೆ ಫೈನಲ್ ಆಗಿ ರೂಟ್ 5 ಡಿವೈಡೆಡ್ ಬೈ 14 ಮೈನಸ್ 3 ಡಿವೈಡೆಡ್ ಬೈ 14 ಆಯ್ತು ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ಇದೆ ನೋಡಿ ರೂಟ್ 5 ಡಿವೈಡೆಡ್ ಬೈ 14 ಮೈನಸ್ 3 ಡಿವೈಡ್ ಬೈ 14 ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ ಜಸ್ಟ್ ಬರ್ಕೊಳ್ಳಿ ಹಿಯರ್ ಸೊ ಇದು ಈಸಿ ಇದೆ ಕ್ವಶನ್ ನಮಗೆ ಕಾನ್ಜುಗೇಟ್ ಅಂದ್ರೆ ಏನು ಕಾನ್ಜುಗೇಟ್ ಇಸ್ ನಥಿಂಗ್ ಬಟ್ ನಾವು ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಎಲ್ಲಿರುತ್ತೆ ಸೊ ಇಮ್ಯಾಜಿನರಿ ಪಾರ್ಟ್ ಎಲ್ಲಿರುತ್ತೆ ಅದು ಸೈನ್ ಚೇಂಜ್ ಮಾಡಿ ದಟ್ ಈಸ್ ವಾಟ್ಸ್ ಕಾನ್ಜುಗೇಟ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕಾನ್ಜುಗೇಟ್ ಅಂದರೆ ಸೊ ದ ಝೆಡ್ ಕಾನ್ಜುಗೇಟ್ ಆಫ್ ಝೆಡ್ ರಿಪ್ರೆಸೆಂಟ್ ಆಸ್ ಕಾನ್ಜುಗೇಟ್ ಆಫ್ ಝೆಡ್ conjugate of z we represent in the form of ಇದು z bar ಅಂತ represent ಇದು ಕಾನ್ಜುಗೇಟ್ ಅಂತ ಓಕೆ ಇದರ ತರ ಕಾನ್ಜುಗೇಟ್ ಕಂಡುಹಿಡಿಯಬೇಕಂದ್ರೆ ಈ ಇಮ್ಯಾಜಿನರಿ ಪಾರ್ಟ್ ಏನಿದೆ ಇದು ಇಮ್ಯಾಜಿನರಿ ಪಾರ್ಟ್ ಹೌದಾ ಇಮ್ಯಾಜಿನರಿ ಪಾರ್ಟ್ದು ಸೈನ್ ಚೇಂಜ್ ಮಾಡೋದು ದಟ್ ಈಸ್ ವಾಟ್ ಕಾನ್ಜುಗೇಟ್ ಅಂತ ಅರ್ಥ ಓಕೆ ಇದು z ಇಷ್ಟು ಕೊಟ್ಟಿದ್ದಾರೆ z ದಟ್ ಈಸ್ ಈಕ್ವಲ್ ಏನು ಕೊಟ್ಟಿದ್ದಾರೆ -1 ಮೈನಸ್ ರೂಟ್ 3i ಅಂತ ಕೊಟ್ಟಿದ್ದಾರೆ ಅಂತ ಅರ್ಥ ಇದ್ರ ಕಾನ್ಜುಗೇಟ್ ಅಂದ್ರೆ z ಬಾರ್ ದಟ್ ಈಸ್ ಈಕ್ವಲ್ ಟು -1 ಪ್ಲಸ್ ರೂಟ್ 3i ಏನು ಮಾಡಿದೀನಿ ಇಮ್ಯಾಜಿನರಿ ಪಾರ್ಟ್ದು ಸೈನ್ ಚೇಂಜ್ ಮಾಡಿ ಓಕೆ ಇಷ್ಟೇ ನೋಡಿ ಸೊ ಇಷ್ಟೇ ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಇಷ್ಟೇ ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ಓಕೆ ಜಸ್ಟ್ ಸೈನ್ನ ಚೇಂಜ್ ಮಾಡ್ಬೇಕು ಅಷ್ಟೇ ಓಕೆ ಅದೇ ಕಾನ್ಜುಗೇಟ್ ಅಂತ ಯಾವುದು ಇಮ್ಯಾಜಿನರಿ ಪಾರ್ಟ್ ಓಕೆ ಜಸ್ಟ್ ರೈಟ್ ಡೌನ್
ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಅದೇ ಸೇಮ್ ಎಕ್ಸಾಕ್ಟ್ಲಿ ಕಾಂಜುಗೇಟ್. ನೋಡಿ ಇಲ್ಲಿ ನೋಡಿ ವಾಪಸ್ ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇಲ್ಲಿದೆನಾ, ಓಕೆ ಇದ್ರದ್ದು ಸೈನ್ ಚೇಂಜ್ ಮಾಡ್ಬೇಕು ಮುಗೀತು. ಇದು ಝೆಡ್ ಅವ್ರು ಕೊಟ್ಟಿದ್ದಾರೆ, ಝೆಡ್ ದೇ ಹ್ಯಾವ್ ಗಿವನ್ as minus 3i plus 5, that is z bar that is equal to 900 as 3i plus minus 5. ಇದು ಚೇಂಜ್ ಮಾಡಿಬಿಡಿ. ಮತ್ತೆ ರಿಯಲ್ ಪಾರ್ಟ್ ಹೆಂಗಿದೆ ಹಂಗೆ ಇರಬೇಕು. ನಾವೇನು ಮಾಡಬೇಕು, ಇಮ್ಯಾಜಿನರಿ ಪಾರ್ಟಿಂದ ಅಷ್ಟೇ ನಾವೇನು ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು. ಇಮ್ಯಾಜಿನರಿ ಪಾರ್ಟ್ -3i ಅದನ್ನ +3i ಬರ್ಕೊಡಿ. ಓಕೆ, ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಇದು, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ಅದೇ ಥರ ಇದು ಏನು ಬರ್ತಿರ್ಬೇಕಾದ್ರೆ ನಾವು ಸಾಲ್ವ್ ಮಾಡಿ ನೋಡಿ ಹೇಳೋಣ. ಜಸ್ಟ್ ಬರ್ಕೊಳ್ಳಿ ಅದನ್ನು ಫಸ್ಟ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಅವ್ರು ಏನಿದೆ ಝೆಡ್ ಇಂಟು ಝೆಡ್ ಬಾರ್ ಅಂದರೆ, ಸೊ ನಮಗೆ ಝೆಡ್ ಇಂಟು ಕಾಂಜುಗೇಟ್ ಆಫ್ ಝೆಡ್ ಬಾರ್ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಒಂದು ಕ್ವಶನ್ ಬೇಕಾದ್ರೆ ಯಾವ್ದಾದ್ರು ತೊಗೊಂಡು ಸಾಲ್ವ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ನಾವೇನು ಮಾಡೋಣ ಅಂದರೆ ಝೆಡ್ ದಟ್ ಈಸ್ ಈಕ್ವಲ್ ಟು a + ib ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ, ಝೆಡ್ ದಟ್ ಈಸ್ ಈಕ್ವಲ್ ಟು a + ib. ನೀವು ಎಲ್ಲ ಮಾಡೋದು ಕೊಟ್ಟಿಲ್ಲ, ಡೈರೆಕ್ಟಾಗಿ ನೆನ್ಪಿಡಬೇಕಿದನ. ಬಟ್ ನಾನು ಸಾಲ್ವ್ ಮಾಡಿಸಿದ್ರೆ ನಿಮಗೆ ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಡ್ತೀರಾ, ಮತ್ತೆ ಆಮೇಲೆ ನೆನ್ಪಿಡೋದು ಬೇಕಾಗಿಲ್ಲ ನಿಮಗೆ. ಓಕೆ, ನಾವು ಜಸ್ಟ್ ಝೆಡ್ ದಟ್ ಈಸ್ ಈಕ್ವಲ್ ಟು a + ib ಫಾರ್ಮೆಟ್ ಇದೆ. ಸೊ ನಾನು ಇದ್ರ ಕಾಂಜುಗೇಟ್ ಏನು ಬರ್ತದೆ, ಇದ್ರ ಕಾಂಜುಗೇಟ್ ಏನು ಬರುತ್ತೆ, ಝೆಡ್ ಬಾರ್ ದಟ್ ಈಸ್ ಈಕ್ವಲ್ ಟು a - ib ಬರ್ತದೆ. ಬಿಕಾಸ್ ಕಾಂಜುಗೇಟ್ ಅನ್ನೋದು ಪ್ಲಸ್ ಇದೆ, ಇಮ್ಯಾಜಿನರಿ ಪಾರ್ಟ್ ಪ್ಲಸ್ ಇದೆ, ಮೈನಸ್. ಇವಾಡು ನಾವೇನು ಮಾಡುತ್ತೆ ಝೆಡ್ ಇಂಟು ಝೆಡ್ ಬಾರ್ ಕೇಳಿದಾರೆ. ಝೆಡ್ ಇಂಟು ಝೆಡ್ ಬಾರ್ ಏನು ಬರುತ್ತೆ ಅಂತ ಕೇಳಿದಾರೆ ಇದರಲ್ಲಿ. ಓಕೆ, ನಾವು ಬೇಕಾದ್ರೆ ಸಾಲ್ವ್ ಮಾಡ್ಕೊಂಡು ನೋಡಿ. ಸೊ ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ ಝೆಡ್ ಏನಿದೆ ನಮಗೆ a + ib ಇದೆ ಬರ್ಕೊಳ್ಳಿ. ಓಕೆ, ಝೆಡ್ ಬಾರ್ ಏನಿದೆ ನಮಗೆ a - ib ಇದೆ ಬರ್ಕೊಳ್ಳಿ. ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೊಂಡು ಬಿಟ್ಟು. ಸೊ a ಇಂಟು a ಮಾಡಿದಾಗ ಏನಾಗುತ್ತೆ, ದಟ್ ಈಸ್ a² ಆಗುತ್ತೆ, a² ಬರ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ದಟ್ ಈಸ್ -ab i ಆಗುತ್ತೆ ಬರ್ಕೊಳ್ಳಿ. ಇದೇ ಥರ ಇದು ಮಲ್ಟಿಪ್ಲೈ ಮಾಡಿದ್ರೆ +ab i ಆಗುತ್ತೆ. ಯು ರೈಟ್ ಇಟ್ ದಿಸ್ ಒನ್. ಸೊ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಸೊ ದಟ್ ಈಸ್ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ನಮಗೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ನಮಗೆ, ಸಾರಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ನೋಡಿ b ಇಂಟು b ಮಾಡಿದ್ರೆ b² ಆಗುತ್ತೆ, i ಇಂಟು i ಮಾಡಿದ್ರೆ i². ಇದನ್ನು ಫರ್ದರ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಇದನ್ನು ಫರ್ದರ್ ಸಾಲ್ವ್ ಮಾಡ್ಕೊಂಡು ಹೋದಾಗ ನಮ್ಗೆ ಏನಾಗುತ್ತೆ, a² ಯು ರೈಟ್ ಆಸ್ ಇಟ್ ಈಸ್. a² ಏನಿದ್ರೆ ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗಿದೆ. ಆಟ್ ಲೆಫ್ಟ್ ಇತ್ತು. ಇಲ್ಲಿ ನಮ್ಗೆ ಏನು ಬರುತ್ತೆ, ಮೈನಸ್ b² ಯು ರೈಟ್ ಆಸ್ i² ಅಂದರೆ ಏನಾಗುತ್ತೆ, -1 ಬರುತ್ತೆ, i² ಮೈನಸ್. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ a² ಮೈನಸ್ ಇಂಟು ಮೈನಸ್ ಪ್ಲಸ್ b². ಓಕೆ, a² ಪ್ಲಸ್ b² ನಾವೇನು ಬರಿಬೋದು, ನಮಗೆ ರೂಟ್ ಆಫ್ ಝೆಡ್. ಸೊ ನಮ್ಗೆ ಮೀನಿಂಗ್ ಏನಂದರೆ, ಸೊ ನಾರ್ಮಲ್ ಆಗಿ ನಮ್ಗೆ ಮಾಡ್ಲಸ್ ಗೊತ್ತಿಲ್ಲ, ಮಾಡ್ಲಸ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಯಾವ್ದಾರು ಒಂದು ಕಾಂಪ್ಲೆಕ್ಸ್ ನಂಬರ್ ಮಾಡ್ಲಸ್ ಗೊತ್ತಿರಂದ್ರೆ, ಸೊ ಯಾವ್ದಾದ್ರು ಝೆಡ್ ದಟ್ ಈಸ್ ಈಕ್ವಲ್ ಟು ಕಾಂಪ್ಲೆಕ್ಸ್ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನು ಬರುತ್ತೆ ಅಂದರೆ, ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಯಾವ್ದಾರ ನಂಬರ್ ಕೊಟ್ಟಿದ್ದಾರೆ ಝೆಡ್ ದಟ್ ಈಸ್ ಈಕ್ವಲ್ ಟು a + ib ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊ. a + ib ಇದು ಮಾಡ್ಲಸ್ ಯಾವ ಥರ ರೆಪ್ರೆಸೆಂಟ್, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಮಾಡ್ಲಸ್. ಸೊ ಮಾಡ್ಲಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಝೆಡ್ ಇಸ್ ರೂಟ್ ಆಫ್ ಇಲ್ಲಿ ನಮಗೆ ಇಮ್ಯಾಜಿನರಿ ಪಾರ್ಟ್ ಮತ್ತೆ ಏನು ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್ ಮತ್ತೆ ರಿಯಲ್ ಪಾರ್ಟ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ. ಇಲ್ಲಿ ನೋಡಿ ರಿಯಲ್ ಪಾರ್ಟ್ ಏನಿದೆ a ಇದೆ, ಅದನ್ನ ಸ್ಕ್ವೇರ್ ಮಾಡಿ. ಇಮ್ಯಾಜಿನರಿ ಪಾರ್ಟ್ ಏನಿದೆ b ಇದೆ, ಅದನ್ನ b ನ ಸ್ಕ್ವೇರ್ ಮಾಡಿ ಬರ್ಕೊಳ್ಳಿ. ದಿಸ್ ಈಸ್ ವಾಟ್ ಮಾಡ್ಲಸ್ ಅಂತ. ಸೊ ಮಾಡ್ಲಸ್ ಆಫ್ ಝೆಡ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಈ ಥರ ಬರ್ತಿದೆ. ಓಕೆ, ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಮಾಡ್ಲಸ್ ಆಫ್ z² ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ರೂಟ್ ಆಫ್ a² + b². ಇದನ್ನ ಸ್ಕ್ವೇರ್ ಮಾಡಿ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನಮಗೆ a² + b², ವಿಚ್ ಮೀನ್ಸ್ a² + b² ಅಂದ್ರೆ ಏನು, ಮಾಡ್ಲಸ್ ಆಫ್ z² ಅಂತ ಅರ್ಥ. a² + b² ಇಸ್ ನಥಿಂಗ್ ಬಟ್ ವಾಟ್, ಮಾಡ್ಲಸ್ ಆಫ್ z² ಅಂತ ಅರ್ಥ. ವಿಚ್ ಮೀನ್ಸ್ ದಿಸ್ ವಿ ಕ್ಯಾನ್ ರೈಟ್ ಆಸ್ ಮಾಡ್ಲಸ್ ಆಫ್ z². ದಿಸ್ ಇಸ್ ವಾಟ್ ಕರೆಕ್ಟ್ ಆನ್ಸರ್. ನಮ್ಗೆ ಯಾವ್ದು ಬರುತ್ತೆ, ಇದು ಮಾಡ್ಲಸ್ ಆಫ್ z² ಬರುತ್ತೆ. ಇಷ್ಟು ಇದು ಅರ್ಥ ಮಾಡ್ಕೋಬೇಕು ನೀವು. ಓಕೆ, ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ, ಜಸ್ಟ್ ಬರ್ಕೊಳ್ಳಿ. ಇದು ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು ನಿಮಗೆ. ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿದ್ರೆ ಸೊ ಇದು ನಮ್ಗೆ ಕರೆಕ್ಟ್ ಅಂತ ಅರ್ಥ ಆಗುತ್ತೆ. ಜಸ್ಟ್ ರೈಟ್ ಡೌನ್ ಫಸ್ಟ್. ಇದು ಗೊತ್ತಿರಬೇಕು ನೋಡಿ, ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಆ್ಯಂಡ್ ವೆನ್ ಎವರ್ ಎಲ್ಲೆಲ್ಲಿ ನೋಡಿ, ಸೊ ಯಾವ್ದಾದ್ರು ಕಾಂಪ್ಲೆಕ್ಸ್ ನಂಬರ್ ಅದು ಕಾಂಜುಗೇಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಮಾಡ್ಲಸ್ ಆಫ್ ಆ ಕಾಂಪ್ಲೆಕ್ಸ್ ನಂಬರ್ದು ಸ್ಕ್ವಯರ್ ಆಗುತ್ತೆ, ಇದು ಬರುತ್ತೆ. ಓಕೆ, ಸೊ ಝೆಡ್ ಇಂಟು ಝೆಡ್ ಬಾರ್ ಮಾಡಿದ್ರೆ ಯಾವತ್ತಿದ್ರು ಝೆಡ್, ಸೊ ಮಾಡ್ಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಬರುತ್ತೆ, ಇಷ್ಟೇ ಬರುತ್ತೆ. ಓಕೆ, ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ದಟ್ ಈಸ್ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇದೆ ನೋಡಿ. ಈಗ ಹೇಳಿದ್ನಲ್ಲ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಇಲ್ಲಿ ಹೇಳಿದ್ ನೋಡಿ. ಏನು ಮಾಡ್ತೀವಿ, ಯಾವ್ದಾದ್ರು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಾಗ ಅದನ್ನ ಮಾಡ್ಲಸ್ ಹೆಂಗೆ ಇಡಬೇಕಂದ್ರೆ, ರೂಟ್ ಆಫ್ ರಿಯಲ್ ವ್ಯಾಲ್ಯೂಸ್ನ ಸ್ಕ್ವೇರ್ ಮಾಡಿ ಪ್ಲಸ್ ಇಮ್ಯಾಜಿನರಿ ವ್ಯಾಲ್ಯೂಸ್ನ ಸ್ಕ್ವೇರ್ ಮಾಡಿ ಬರ್ಕೋಬೇಕು. ಅದೇ ಥರ ಇಲ್ಲಿ ನೋಡಿ ಇದನ್ನ ಮಾಡ್ತೀನಿ.
So now here what you have modulus of complex number ಇದೆ. So modulus of complex number, let us consider the given complex number right ಬರ್ಕೊಳ್ಳಿ, z that is equal to 3 plus I ಅಂತ ಬರ್ಕೊಳ್ಳಿ. Now here modulus ಅಂದ್ರೆ this we will represent like this, ಈ ತರ represent ಮಾಡ್ತೀವಿ. ಓಕೆ, ಈ ತರ represent ಮಾಡಿದಾಗ that is root of a square plus b square. a plus ಇಲ್ಲಿ ಏನಿದೆ ನಮಗೆ 3 ಇದೆ, 3 ರಿಯಲ್ ಪಾರ್ಟ್ ಅಲ್ಲಿ 3 ಇದೆ, ಪ್ಲಸ್ ಇಲ್ಲಿ i ಏನಿಲ್ಲ ಅಲ್ಲ ಸರ್ ಅಂತ, i is nothing but ನಮ್ಗೆ i ಇಂದ 1 ಮಲ್ಟಿಪ್ಲೈ ಆಗಿರುತ್ತೆ ಅಂತ ಅರ್ಥ. ಏನಿಲ್ಲ ಅಂದ್ರೆ 1 ಇಂದ ಮಲ್ಟಿಪ್ಲೈ ಆಗಿರುತ್ತೆ ಅಂತ, ದಟ್ ಈಸ್ ವಾಟ್ ನಥಿಂಗ್ ಬಟ್ 1 ಅಂತ, 1 ಸ್ಕ್ವೇರ್. ದಟ್ ಈಸ್ ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ನಮಗೆ, 1 ಸ್ಕ್ವೇರ್ ಅಂದ್ರೆ ನಮಗೆ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ, 1 ಸ್ಕ್ವೇರ್ ಅಂದ್ರೆ 1. ದಿಸ್ ವಿಲ್ ಬಿಕಮ್ ಮಾಡ್ಯುಲಸ್ ಆಫ್ ನಮ್ಗೆ z ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇಸ್ ರೂಟ್ 10 ಬರುತ್ತೆ. ಮಾಡ್ಯುಲಸ್ ಆಫ್ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಏನು ಬರುತ್ತೆ, ರೂಟ್ 10 ಬರುತ್ತೆ. ಜಸ್ಟ್ ರೈಟ್ ಇಟ್ ರೂಟ್ 10. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, now you just see here ಅವ್ರು ಏನು ಕೊಟ್ಟಿದ್ದಾರೆ, ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ m. ಓಕೆ, ಇವೆಲ್ಲ ಸಿ ಟಿ ಅಲ್ಲಿ ಕೇಳ್ತಾರೆ ನೋಡಿ. ವೈ ಬಿಕಾಸ್ ನಾನು ಕೆಲವೊಂದು ಕ್ವಶನ್ NCERT ಎಕ್ಸಾಂಪ್ಲರ್ ಇಂದ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ ಕ್ವಶನ್ಸ್ ನಿಮಗೆ. ನಾರ್ಮಲ್ ಆಗಿ ನೀವು ನೋಡಿ ಬೋರ್ಡಿಗಂತೂ ಇವೆಲ್ಲ ಸಾಲ್ವ್ ಮಾಡಿಬಿಟ್ರೆ ಮುಗೀತು, ಕಣ್ಣು ಮುಚ್ಚಿ ನೀವು ಆಗಿ ಬರ್ತೀರಾ. ಕಣ್ಣು ಮುಚ್ಚಿ ನಿಮ್ಮ ಬೋರ್ಡಿಗೆ ಎಮ್ ಸಿ ಕ್ಯೂ ಇಂದ ನಾರ್ಮಲ್ ಆಗಿ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನೀವು ಕಾಂಪ್ಲೆಕ್ಸ್ ನಂಬರ್ಸ್ ಓದೋದೇ ಬೇಡ, ಎಲ್ಲ ಕ್ವಶನ್ಸ್ ಇದರಲ್ಲೇ ಕವರ್ ಆಗಿದ್ದಾವೆ. ಓಕೆ, ಸೊ ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕ್ವಶನ್ ಮಾಡ್ತೀರಾ, ಈ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ದಿಸ್ ಕ್ವಶನ್. i to the power 4m that is equal to 1. m ವ್ಯಾಲ್ಯೂ ಏನು ಹಾಕಿದ್ರೆ ನಾವು ಮಿನಿಮಮ್ ವ್ಯಾಲ್ಯೂ ಹಾಕ್ಬೇಕು. ಮತ್ತೆ ಇವೆಲ್ಲ ಹಾಕಿದ್ರೆ ಬರ್ತವೆ, ಇವೆಲ್ಲ ಹಾಕಿದ್ರೆ ಬರುತ್ತೆ, ನಮಗೆ 1 ಬರುತ್ತೆ. ಮಿನಿಮಮ್ ಏನಿದೆ, ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂ ನಮ್ಗೆ ಏನು ಬರ್ತದೆ. ಸೊ ನಾವು ಜಸ್ಟ್ m is equal to 1 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. m is equal to 1 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ, ದಟ್ ಈಸ್ 4, ದಟ್ ಈಸ್ m is equal to 1 ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ ಆಪ್ಷನ್ ಅಂತ ತೊಗೊಂಡಾಗ m ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದೆ ಏನಾಗ 4 into 1 ಬರುತ್ತೆ. ದಟ್ ಈಸ್ i to the power 4. i to the power 4 ಅಂದ್ರೆ 1 ಬರುತ್ತೆ. ಓಕೆ, ಯಾವಾಗಿದು m ವ್ಯಾಲ್ಯೂ 1 ಆಗುತ್ತೆ, m ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ, ಇಷ್ಟು ಬಂತು. ಅದೇ m ವ್ಯಾಲ್ಯೂ ನಾವು ಏನು ಹಾಕ್ವಿ m ವ್ಯಾಲ್ಯೂ 4 ಹಾಕಿ, m ವ್ಯಾಲ್ಯೂ 4 ಹಾಕಿದ್ರೆ ಎಷ್ಟು, ಇಲ್ಲಿಗೆ 1 ಬಂದ್ಬಿಡುತ್ತೆ ಸಾಕು ನಮಗೆ. ಮಿನಿಮಮ್ ವ್ಯಾಲ್ಯೂ ಎಷ್ಟು 1. ಓಕೆ, ಈಗ 4 ಹಾಕಿದ್ರೆ ನಾನು 4 ಬಂದ್ರೆ ಬರಲಿ, ನಮ್ಗೆ ಸೆಕೆಂಡ್ರಿ, ನಮಗೆ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. 4 ಅನ್ನೋದೇನು 1 ಅನ್ನೋದೇನು 4ಕ್ಕಿಂತ ಕಡಿಮೆ ಆದ್ರೆ ಅವ್ರು ಏನು ಹೇಳಿದ್ರೆ ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂ ಅಂತ. ಸೊ ಫಸ್ಟ್ ಆಫ್ ಆಲ್ ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್, ಇದು ಪಾಸಿಟಿವ್ ವ್ಯಾಲ್ಯೂ ಅಲ್ಲ, 0 ವಿ ಕ್ಯಾನಾಟ್ ಕನ್ಸಿಡರ್ ಎಸ್ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಸೊ ದಟ್ ಈಸ್ ವೈ ಇದನ್ನು ತೆಗೆದುಬಿಡಿ. ಇದರಲ್ಲಿ ನೋಡಿ m is equal to 1ಗೆ 1 ಬಂದ್ಬಿಡ್ತು, m is equal to 1ಗೆ ನಮ್ಗೆ ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗ್ಬಿಡುತ್ತೆ ನಮಗೆ. ಸೊ ಈ ವರ್ಡ್ ಏನಿದಾವೆ, ಈ ವರ್ಡ್ 1ಕ್ಕಿಂತ ಜಾಸ್ತಿ ಇದಾವೆ, ಬೇಡ ನಮ್ಗೆ ಯಾಕೆ ನಡೀತೀರ, ಇಲ್ಲಿಗೆ ಬಂದ್ಬಿಡ್ತಾ ಆನ್ಸರ್. ಓಕೆ, ಸೊ ದಟ್ ಈಸ್ ವಾಟ್ ದಿಸ್ ಇಸ್ ವಾಟ್ ಅವ್ರು ಏನು ಕೊಡ್ತಾರೆ, ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ, ಲೀಸ್ಟ್ ಪಾಸಿಟಿವ್ ಅಂದರೆ ಈ ವರ್ಡ್ಕ್ಕಿಂತ ಕಡಿಮೆ, ಪಾಸಿಟಿವ್ ವರ್ಡ್ಕ್ಕಿಂತ ಕಡಿಮೆ ಅದು ಒಂದಿಗೆ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಕಂಡು ಬಿಡ್ತೀರಿ ನಮಗೆ ಏನು ಬರಿಬೋದು ನಾನು. ಸೊ ದಟ್ ಈಸ್ ನಮಗೆ m ವ್ಯಾಲ್ಯೂ 1 ತೊಗೊಂಡಾಗ, ಸೊ m ಇಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ಓಕೆ, ದಿಸ್ ರೈಟ್ ಡೌನ್. ನಿಮ್ಗೆ ಹಂಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಜಸ್ಟ್ ಸಿ ಹಿಯರ್ 1 is lesser than 2, 2 is lesser than 4. ಸೊ ನಾವು ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ದೀಸ್ ಟು ನಮ್ಗೆ ಇಲ್ಲೇ ಬಂದ್ಬಿಡ್ತಾ. ಓಕೆ, ಸೊ ಈ ಕ್ವಶನ್ ನಂಬರ್ 21 ಏನಿದೆ ನೋಡಿ, ಕ್ವಶನ್ ನಂಬರ್ 20, ದ ವ್ಯಾಲ್ಯೂ ಆಫ್ z plus 3 into z bar plus 3 ದಟ್ ಈಸ್ ಈಕ್ವಲೆಂಟ್ ಟು ಏನಂತ ಕೇಳಿದ್ರೆ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಇದು ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಬಿಕಾಸ್ ಇಷ್ಟು ಸ್ಪೇಸ್ ಆಗಲ್ಲ ಇಲ್ಲಿ. ಓಕೆ, ಕ್ವಶನ್ ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಏನಂತ ತೊಗೊಳ್ತೀನಿ ಅಂದರೆ, ಸೊ ಅವ್ರು ಏನು ಕೊಂಡಿಡಿ ಅಂತಿದ್ರೆ ದಟ್ ಈಸ್ z plus 3 into z bar plus 3 ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ನಾವು ನಾರ್ಮಲಾಗಿ ನೋಡಿದರೆ ಇದ್ರದ್ದು ಆನ್ಸರ್ ಏನು ಬರ್ಬೇಕಂದ್ರೆ, ಸೊ ಇದು ಬರಬೇಕು ಮಾಡ್ಯುಲಸ್ ಆಫ್ z plus 3 ಹೋಲ್ ಸ್ಕ್ವೇರ್ ಬರಬೇಕು. ಓಕೆ, ಬಟ್ ನಾವು ಮಾಡೋಣ ಏನಿರುತ್ತೆ, ಲೆಟ್ ಅಸ್ ಕನ್ಸಿಡರ್ ನಾವೇನಂತ ತಗೊಳ್ಳೋಣ, z ವಿಲ್ ಕನ್ಸಿಡರ್ ಆಸ್ a plus ib ಅಂತ ತಗೊಳ್ಳೋಣ. z ನ ಏನಂತ ತಗೊಳ್ಳೋಣ, a plus ib ಅಂದರೆ z ಬಾರ್ ಏನಾಗುತ್ತೆ, z ಬಾರ್ ದಟ್ ಈಸ್ ಈಕ್ವಲ್ ಟು a minus ib ಆಗುತ್ತೆ. ಓಕೆ, z ಬಾರ್ ಏನು ಬರುತ್ತೆ, a minus ib ಇರುತ್ತೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ನಾವು ಜಸ್ಟ್ ಸಿ ಹಿಯರ್ ವಾಟ್ ಯು ಕ್ಯಾನ್ ಡೂ ಇಟ್ ಆಸ್ a plus ab, a plus ib. ಓಕೆ, a plus ib plus 3 ಇಂಟು a minus ib plus 3 ಇಷ್ಟು ಬರಿಬೋದು. ಸೊ ನಾನು ಇದು ಹೆಂಗೆ ಮಾಡ್ತೀನಿ, ಸ್ವಲ್ಪ ಇದು ಡಿಫ್ರೆನ್ಸ್ ಹೆಂಗೆ ಬರ್ತದೆ, ಇದು ಈ ಕಡೆ ಇದ್ದದ್ದು ಆ ಕಡೆ, ಆ ಕಡೆ ಇದ್ದದ್ದು ಈ ಕಡೆ ಬರ್ತದೆ. ಸೊ ನಾ ಈ ಕ್ಯಾನ್ ರೈಟ್ ಆಸ್ a plus 3 ಪ್ಲಸ್ ib ಇಂಟು a plus 3 ಮೈನಸ್ ಆಫ್ ib ಇಲ್ಲಿ ಬರ್ಕೊಳ್ಳಿ, ಈ ಥರ ಬರ್ಕೊಳ್ಳಿ. ನಾವು ಜಸ್ಟ್ ಇದನ್ನ ಒಂದು ವ್ಯಾಲ್ಯೂ ಅಂತ ತರ್ಕೊಳ್ರಿ. ಓಕೆ, ಇದನ್ನ ಒಂದು ವ್ಯಾಲ್ಯೂ, ಇದನ್ನ ಒಂದು ವ್ಯಾಲ್ಯೂ ಅಂತ ಝೂಮ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಒಂದು ವ್ಯಾಲ್ಯೂ ಅಂತ ಝೂಮ್. ನಾವು ಯು ಜಸ್ಟ್ ಸಿ ಇದು ಯಾವ ಫಾರ್ಮೆಟ್ಲಿದೆ, a plus b ಇಂಟು a minus b.
ಓಕೆ, ಇದು ಯಾವ ಫಾರ್ಮೆಟ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದ್ರೆ ಏನಾಗಿ ಬರಿಬೋದು ನೋಡು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟ್ ಇದೆ. ವೈ ಬಿಕಾಸ್ ನೋಡಿ ಇದು ಎ, ದಿಸ್ ಇಸ್ ಆಲ್ಸೋ ಎ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಬಿ ಇದೆ ಇಲ್ಲಿ ಬಿ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಯು ನೋ ದಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದೇ ಬರಿತೀವಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಕ್ಯಾನ್ ರೈಟ್ ಆಸ್ ಎ ಸ್ಕ್ವೇರ್ ಮೈನಸ್. ಅದೇ ಥರ ಎ ಪ್ಲಸ್ ಇಲ್ಲಿ ನಮ್ಗೆ ಏನಿದೆ, ಎ ಪ್ಲಸ್ ಇದ್ರೆ ಎ ಪ್ಲಸ್ 3 ಇದೆ, ಎ ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆ, ಎ ಪ್ಲಸ್ 3 ಹೋಲ್ ಸ್ಕ್ವೇರ್ ಮೈನಸ್ ಬಿ ಇಂಟು ಐ ಹೋಲ್ ಸ್ಕ್ವೇರ್ ಅಥವಾ ಐ ಇಂಟು ಬಿ ಹೋಲ್ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಎ ಪ್ಲಸ್ 3 ಹೋಲ್ ಸ್ಕ್ವೇರ್, ಎ ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಸೊ ಬಿ ಇಂಟು ಬಿ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಆಗುತ್ತೆ. ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ನಾನು ಏನಂತ ಬರಿಬೋದು -1 ಅಂತ ಬರೀಬೋದು. ಐ ಸ್ಕ್ವೇರ್ ಕ್ಯಾನ್ ರೈಟ್ ಆಸ್ -1. ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ಎ ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ಮೈನಸ್ ಇಂಟು ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, ಇಷ್ಟು ಬಂತ, ಇಷ್ಟು ನೋಡಿ. ಸೊ ನಮ್ಗೆ ಏನಾಗುತ್ತೆ ಎ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದನ್ನ ಹೆಂಗ್ ಬರಿಬೋದು, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ದಿಸ್ ಇಸ್ ದಿ ಮಾಡ್ಯುಲಸ್ ದ ಸ್ಕ್ವೇರ್ ಆಫ್ ಮಾಡ್ಯುಲಸ್ ಸ್ಕ್ವೇರ್ ಆಫ್ ಯಾವ್ಯಾವ ವ್ಯಾಲ್ಯೂ ಇದು ನಮಗೆ ಎ ಪ್ಲಸ್ 3 ಪ್ಲಸ್ ಬಿ ಐ, ಎ ಪ್ಲಸ್ 3 ಬಿ ಐ ಇದು ನಮಗೆ ಮಾಡ್ಯುಲಸ್ ಸ್ಕ್ವೇರ್ ಆಗಿದೆ ಅಂತ ಅರ್ಥ. ಇದನ್ನ ಯಾವ ತರ ಬರುತ್ತೆ, ಮಾಡ್ಯುಲಸ್ ಸ್ಕ್ವೇರ್ ಆಫ್ ದಿಸ್. ಇದನ್ನ ಹೆಂಗ್ ಬರ್ತೀನಿ ನಾನು, ದಟ್ ಈಸ್ ಎ ಪ್ಲಸ್ ಬಿ ಐ ಪ್ಲಸ್ 3 ಅಂತ ಸಪ್ರೇಟ್ ಬರ್ಕೊಳ್ತೀನಿ, ಮಾಡ್ಯುಲಸ್ ಆಫ್ ಸ್ಕ್ವೇರ್. ನಾವು ಜಸ್ಟ್ ಎ ಪ್ಲಸ್ ಬಿ ಐ ಅಥವಾ ಎ ಪ್ಲಸ್ ಐ ಬಿ ಅಂತ ಏನು ತೊಗೊಂಡಿದ್ದೀವಿ ನಾವು, ಝೆಡ್ ತೊಗೊಂಡಿದ್ದೇವೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಝೆಡ್ ಪ್ಲಸ್ 3 ಹೋಲ್ ಸ್ಕ್ವೇರ್, ಝೆಡ್ ಪ್ಲಸ್ 3 ಮಾಡ್ಯುಲಸ್ ಆಫ್ ಹೋಲ್ ಸ್ಕ್ವೇರ್. ನಾನು ಏನು ಬರ್ತೀನಿ, ಸೊ ದಿಸ್ ಈಸ್ ವಾಟ್, ಇದು ಏನು ಯಾವ್ದಾದ್ರು ನಮ್ಗೆ ಲೆಟಸ್ ಕನ್ಸಿಡರ್ ಯಾವ್ದಾದ್ರು ಕಾಂಪ್ಲೆಕ್ಸ್, ಇದನ್ನೇ ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳಿ, ಇದನ್ನೇ ನಾನು ಲೆಟಸ್ ಕನ್ಸಿಡರ್ ಇದನ್ನ ಝೆಡ್ ಅನ್ನೋದೊಂದು ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ ಎ ಪ್ಲಸ್ 3 ಪ್ಲಸ್ ಐ ಟೈಮ್ಸ್ ಆಫ್ ಬಿ ಇದೆ ಅಂತ ಹೇಳಿ. ಇದ್ರ ಮಾಡ್ಯುಲಸ್ ಕಂಡುಹಿಡ್ಕೊಳ್ಳಿ. ಮಾಡ್ಯುಲಸ್ ಆಫ್ ದಿಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ದಿಸ್ ದಟ್ ಈಸ್ ರೂಟ್ ಆಫ್ ಎ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗ್ತಿತ್ತು. ಬಿ ಸ್ಕ್ವೇರ್ ದಟ್ ವಿ ಕ್ಯಾನ್ ರೈಟ್ ಆಸ್ ನಮಗೆ ಇಷ್ಟು ಬರ್ತಿತ್ತಾ, ಇದನ್ನ ಸ್ಕ್ವೇರ್ ಮಾಡಲಿ ಮಾಡ್ಯುಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿತಿತ್ತು ನಮಗೆ ಎ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತಿತ್ತು. ಅದನ್ನೇ ಈ ಥರ ಬರ್ಕೊಂಡಿದ್ದೀವಿ. ಓಕೆ, ಸೊ ಅದನ್ನೇ ಝೆಡ್ ಫಾರ್ಮ್ ಅದನ್ನೇ ಇಲ್ಲಿ ಬರ್ತಿದ್ದೀನಿ ನೋಡಿ. ಸೊ ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ಎ ಸ್ಕ್ವೇರ್ ಎ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐ ಕ್ಯಾನ್ ರೈಟ್ ಆಸ್ ಎ ಪ್ಲಸ್ 3 ಬಿ ಐ ಹೋಲ್ ಮಾಡ್ಯುಲಸ್ ಆಫ್ ಝೆಡ್ ಮಾಡ್ಯುಲಸ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ಅದನ್ನೇ ಏನು ಬರ್ತೀನಿ ಮಾಡ್ಯುಲಸ್ ಸ್ಕ್ವೇರ್, ಇದನ್ನ ಈ ಕಡೆ ತೊಗೊಂಡಿದ್ದೀನಿ. ಓಕೆ, ಈ ಬಿ ಐನ ಈ ಕಡೆ ತೊಗೊಂಡಿದ್ದೀನಿ ಪ್ಲಸ್ 3 ಆ ಕಡೆ ತೊಗೊಂಡಿದ್ದೀನಿ. ಸೊ ಅಗೇನ್ ಫಸ್ಟ್ ನಾನು ಝೆಡ್ ದಟ್ ಈಸ್ ಈಕ್ವಲ್ ಏನು ತೊಗೊಂಡಿದ್ದೀನಿ, ಎ ಪ್ಲಸ್ ಐ ಬಿ ತೊಗೊಂಡಿದ್ದೆ, ಎ ಪ್ಲಸ್ ಐ ಬಿ ತೊಗೊಂಡಿದ್ದು, ಎ ಪ್ಲಸ್ ಐ ಬಿ ನಾನು ಝೆಡ್ ಅಂತ ತೊಗೊಂಡು. ಸೊ ಇದೇನಾಗುತ್ತೆ ಝೆಡ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ನಾರ್ಮಲ್ ಆಗಿ ನೋಡಿ, ಇದು ಸಿ ಟಿ ಕ್ವಶನ್ ನಾರ್ಮಲ್ ಆಗಿ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಬೇಕು, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು, ನಿಮಗೆ ಕರೆಕ್ಟಾಗಿ ಬರುತ್ತೆ. ವಿಚ್ ಮೀನ್ಸ್ ನಮಗೆ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ನಮಗೆ, ಮಾಡ್ಯುಲಸ್ ಆಫ್ ಝೆಡ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ವಶನ್ ನಂಬರ್ 21ಗೆ ಇದು ಆನ್ಸರು, ಇದು ಕ್ವಶನ್ ನಂಬರ್ 21. ಓಕೆ, 21 ಸೊಲ್ಯೂಷನ್. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಇದಾಯ್ತಾ, ಇದು ಆದ್ಮೇಲೆ ಇದು ಸಾಲ್ವ್ ಮಾಡಿದ್ವಿ. ಇಟ್ ಈಸ್ ಮಾಡ್ಯುಲಸ್ ಆಫ್ ಝೆಡ್. ಅಂದ್ರೆ ನಾರ್ಮಲ್ ಆಗಿ ನೋಡಿ, ಈಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಾದ್ರೂ ನಿಮಗೆ ವೆನ್ ಎವರ್ ಯು ಹ್ಯಾವ್ ಝೆಡ್ ಪ್ಲಸ್ 4 ಇಂಟು ಝೆಡ್ ಬಾರ್ ಪ್ಲಸ್ 4 ಈ ತರ ಕ್ವಶನ್ಸ್ ಬಂದಾಗ ಡು ಡೈರೆಕ್ಟ್ಲಿ ರೈಟ್ ಆಸ್ ಝೆಡ್ ಪ್ಲಸ್ 4 ಮಾಡ್ಯುಲಸ್ ಆಫ್ ಝೆಡ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಬರ್ದ್ಬಿಡಿ. ಇದು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು ನೀವು. ಓಕೆ, ಸೊ ಬಿಕಾಸ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಂಗೆ ಯಾವ ಥರ ಬರುತ್ತೆ ಅಂದರೆ. ಇದೇ ಥರ ನೀವು ಬೇರೆ ಕ್ವಶನ್ಸ್ ಯಾವ ಥರ ಕೇಳಿದ್ರು ನೀವು ಡೈರೆಕ್ಟಾಗಿ ಈ ಥರ ಬರಿಬೋದು. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ, ದಟ್ ಈಸ್ ಇಫ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ದಟ್ ಈಸ್ ಈಕ್ವಲ್ ಟು 1 ಅಂದರೆ ಏನು. ಸೊ ಫಸ್ಟ್ ಏನು ಮಾಡಿ, ಇನ್ನರ್ ಟರ್ಮ್ನ ನಾವು ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡ್ರೆ ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡ್ರೆ ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಫಸ್ಟ್ ಏನು ಇನ್ನರ್ ಟರ್ಮ್ನ ಸಾಲ್ವ್ ಮಾಡ್ಕೊಂಡು ತೊಗೊಂಡು. ಸೊ ದಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ, ಇಲ್ಲಿಂದ ಸಾಲ್ವ್ ಮಾಡ್ತೀನಿ ನೋಡಿ, ಇಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ. ಇದನ್ನ ಈ ಒಳಗಿನ ಸಾಲ್ವ್ ಮಾಡ್ಕೊಂಡ್ರೆ, ಸೊ ಒಳಗಿನ ಸಾಲ್ವ್ ಮಾಡಿದ್ರೆ ನಾವು ಏನು ಹೇಳಿದ್ರೆ ಡಿನಾಮಿನೇಟರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು. ಡಿನಾಮಿನೇಟರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು ಅಂದರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಏನು ಮಾಡಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 ಮೈನಸ್ ಐನ ಇಲ್ಲಿ ಕಾಂಜುಗೇಟ್ ಮಾಡ್ಕೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 1 ಪ್ಲಸ್ ಐ ಮಾಡಬೇಕು. ದಟ್ ಈಸ್ 1 ಪ್ಲಸ್ ಐ. ನಾವು ದಿಸ್ ವಿಲ್ ಬಿಕಮ್ ವಾಟ್, ಇದನ್ನ ಮಲ್ಟಿಪ್ಲೈ ಮಾಡ್ಕೊಡಿ ಏನಾಗುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನೋ ಒಂದು ವ್ಯಾಲ್ಯೂ ಬರ್ತದೆ. ದಟ್ ಈಸ್ 1 ಪ್ಲಸ್ 1 ಅಂದರೆ 1 ಆಗುತ್ತೆ. 1 ಇಂಟು ಐ ಮಾಡಿದ್ರೆ ದಟ್ ಈಸ್ ಐ ಆಗುತ್ತೆ. ಓಕೆ, ನಾವು ಐ ಇಂಟು 1 ಮಾಡಿದ್ರೆ ದಟ್ ಈಸ್ ಐ ಆಗುತ್ತೆ. ಐ ಇಂಟು ಐ ಮಾಡಿದ್ರೆ ಐ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಡಿವೈಡೆಡ್ ಬೈ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಇದೆ. ದಟ್ ಐ ಕ್ಯಾನ್ ರೈಟ್ ಆಸ್ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಆಫ್ ಐ ಸ್ಕ್ವೇರ್. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ,
1 i ಇಂಟು ಐ ಮಾಡಿದ್ರೆ ಏನಾಗುತ್ತೆ ನಮಗೆ 2i ಆಗುತ್ತೆ. ಇಲ್ಲ y ಸ್ಕ್ವೇರ್ ಅಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ ಡಿವೈಡೆಡ್ ಬೈ ಇದು 1 ಯು ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ ಐ ಸ್ಕ್ವೇರ್ ಅಂದರೆ ಏನಾಗುತ್ತೆ ದಟ್ ಈಸ್ -1 ಆಗುತ್ತೆ -1 ಬರುತ್ತೆ. ನಾವು ಇಲ್ಲಿ +1 -1 ಕ್ಯಾನ್ಸಲ್ ಮಾಡಿ ನಮ್ಗೆ ಏನಾಗುತ್ತೆ ಇಲ್ಲಿ 2y ಉಳಿಯುತ್ತೆ 2y ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಆಗುತ್ತೆ +1 ಆಗುತ್ತೆ 1 + 1 ಅಂದರೆ 2 ಉಳಿಯುತ್ತೆ ನಮ್ಗೆ ಏನು ಉಳಿತು 2 ಉಳಿಯುತ್ತೆ. ಸೊ ವಿಚ್ ಮೀನ್ಸ್ 2 ಕ್ಯಾನ್ಸಲ್ ಮಾಡಿದ್ರೆ ಐ ಉಳಿಯುತ್ತೆ. ನಮ್ಗೆ ಮೀನಿಂಗ್ ಏನು ದಟ್ ಈಸ್ ನಮಗೆ 1 + i ಡಿವೈಡೆಡ್ ಬೈ 1 - i ದಿಸ್ ಇಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಐ ಬಂತು ನಮ್ಗೆ. ಇದ್ರ ವ್ಯಾಲ್ಯೂ ಎಷ್ಟು ಬಂತು ಇದು ನಿಮ್ಗೆ ನೋಡಿ ನಿಮ್ಗೆ ನೆನ್ಪಿಡ್ಬೇಕು ಇದನ್ನೆಲ್ಲ ಮತ್ತೆ ಪ್ರತಿಯೊಂದ್ಸಲಿ ಮಾಡೋದು ಬೇಕಾಗಿಲ್ಲ. 1 + i ಡಿವೈಡ್ ಬೈ 1 - i ಬಂದ್ರೆ ಐ ಅಂತ ಗೊತ್ತಿರ್ಬೇಕು ನೀವು ಡೈರೆಕ್ಟ್ ಆಗಿ. ವಿಚ್ ಮೀನ್ಸ್ ನಮ್ಗೆ ಏನು ಬಂತು i⁴x ಅಂತ ಬಂತಿರ್ತಾರೆ i⁴x ದಟ್ ಈಸ್ ಈಕ್ವಲ್ ಟು 1. i⁴x ವ್ಯಾಲ್ಯೂ ನಮಗೆ x ವ್ಯಾಲ್ಯೂ 1 ಯಾವಾಗ ಬರುತ್ತೆ ಹೇಳಿ x ವ್ಯಾಲ್ಯೂ ನಮ್ಗೆ 1 ಯಾವಾಗ ಬರುತ್ತೆ. ಸೊ i⁴x ವ್ಯಾಲ್ಯೂ ನಮ್ಗೆ 1 ಯಾವಾಗ ಬರುತ್ತೆ ನಮ್ಗೆ x ವ್ಯಾಲ್ಯೂ 4 ತೊಗೊಂಡಾಗ i⁴1 ತೊಗೊಂಡಾಗ i ಬರುತ್ತೆ i⁴2 ಬಂದಾಗ -1 ಬರುತ್ತೆ i⁴3 ದಾಗ -i ಬರುತ್ತೆ i⁴4 ತೊಗೊಂಡಾಗ ಏನು ಬರುತ್ತೆ 1 ಬರುತ್ತೆ. ನಾನು ಫಸ್ಟಿಗೆ ಹೇಳಿದ್ದೀನಿ ಓಕೆ ಫಸ್ಟ್ ನಾ ಕ್ವಶನ್ಸ್ ಸಾಲ್ವ್ ಮಾಡಿಸೋ ಹೇಳಿದ್ದೀನಿ. ಸೊ i⁴4 ತೊಗೊಂಡಾಗ ನಾವೇನು ಬರುತ್ತೆ ನಮಗೆ 1 ಬರುತ್ತೆ. ಓಕೆ ಸೊ ವಿಚ್ ಮೀನ್ಸ್ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ x ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ i⁴4 ಇದಕ್ಕೆ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ ಸರ್ ನಮ್ಗೆ ಏನಿರುತ್ತೆ x ವ್ಯಾಲ್ಯೂ ದಟ್ ಹ್ಯಾಸ್ ಟು ಬಿ ಮಲ್ಟಿಪಲ್ ಆಫ್ ಎದಕ್ಕೆ ಈಕ್ವಲ್ ಇರುತ್ತೆ ಇಲ್ಲಿ ನೋಡಿ ದಿಸ್ x ವ್ಯಾಲ್ಯೂ ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 4 ಅಂತ ಅರ್ಥ. ಮಲ್ಟಿಪಲ್ ಆಫ್ 4 ಅಂದ್ರೆ ಯಾವ್ದು ಇರುತ್ತೆ ದಟ್ ಈಸ್ 4 ಟೈಪ್ಸ್ ಆಫ್ ಏನಾದ್ರು ತಗೊಳ್ಳಿ ನೀವು 4 ಟೈಪ್ಸ್ ಆಫ್ ಯಾವ್ದಾರು ತಗೊಳ್ಳಿ ನಮ್ಗೆ ಏನು ಬರುತ್ತೆ 1 ಬರುತ್ತೆ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ x ದಟ್ ಈಸ್ ಈಕ್ವಲ್ ಟು 4 ಓಕೆ ಸೊ 4 ಇಂಟು x ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4n ಯಾಕಂದ್ರೆ ಇವೆಲ್ಲ ತೊಗೊಂಡಿದ್ರೆ ನಮ್ಗೆ ಏನೋ ಬೇರೆ ವ್ಯಾಲ್ಯೂ ಬರ್ತಿತ್ತು. ಓಕೆ ಸೊ ಇವೆಲ್ಲ ಬೇರೆ ದಟ್ ಈಸ್ ವೈ x ವ್ಯಾಲ್ಯೂ ಏನು ತೊಗೊಳ್ಬೋದು ನಾವು 4n ಅಂತ ತೊಗೊಬೋದು. x ವ್ಯಾಲ್ಯೂ ನಾವು n ವ್ಯಾಲ್ಯೂ 4n ಅಂತ ತೊಗೊಳ್ಳಿ i⁴4n ತೊಗೊಂಡ್ರೆ ನಮ್ಗೆ 1 ಬರುತ್ತೆ ಅಲ್ಲಿ. ಓಕೆ ದಟ್ ಈಸ್ ವೈ ಇದು ಕರೆಕ್ಟ್ ಆನ್ಸರ್ ಏನು ಬರುತ್ತೆ x ದಟ್ ಈಸ್ ಈಕ್ವಲ್ ಟು 4n. ಓಕೆ ಜಸ್ಟ್ ಬರ್ಕೊಳ್ಳಿ. ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಹೇಳಿ ಏನಿದೆ ಇದು ಮಾಡಿದ್ವಿ. ಸೊ ನಮ್ಮ ಕ್ವಶನ್ ಏನಿದೆ ನೋಡಿ a + ib ದಟ್ ಈಸ್ ಈಕ್ವಲ್ ಟು c + id ಇದು ಎದಕ್ಕೆ ಈಕ್ವಲ್ ಇರುತ್ತೆ ಈ ವ್ಯಾಲ್ಯೂ ಈಕ್ವಲ್ ಇದ್ದಾಗ ಸೊ ನೀವು ಎಲ್ಲದರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇವೆಲ್ಲದರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ನಾವು ಸಿ ಇಲ್ಲಂದ್ರೆ a² + c² ಡೈರೆಕ್ಟ್ ಆಗಿ ಹೆಂಗ್ ಬರ್ತಿದ್ದಾರೆ ಬರ್ದ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಅದೇ ತರ b² + c² ಇದನ್ನು ಡೈರೆಕ್ಟ್ ಆಗಿ ಹೆಂಗ್ ಬರ್ತಾರೆ ಇದನ್ನು ಹಿಂಗೋಗಿ ಡೈರೆಕ್ಟ್ ಆಗಿ ಬರುತ್ತೆ. ನಾನು ಏನು ಮಾಡಿದ್ರೆ ಇಲ್ಲಿ ನೋಡಿ ನಮಗೆ ಸ್ವಲ್ಪ ನನಗೆ ಕರೆಕ್ಟ್ ಆನ್ಸರ್ ಅಂದ್ರೆ ಇದು ಕಾಣಿಸುತ್ತೆ ಕರೆಕ್ಟಾಗಿ. ಯಾಕಂದ್ರೆ ನಾವು ನೋಡಿ ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡ್ಕೊಂಡು ಮಾಡ್ಲಸ್ ಆನ್ ಬೋತ್ ಸೈಡ್ ಮಾಡ್ಲಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಮಾಡ್ಲಸ್ ಆಫ್ a + ib ದಟ್ ಈಸ್ ಈಕ್ವಲ್ ಟು ಮಾಡ್ಲಸ್ ಆಫ್ c + id ಇಷ್ಟಿದೆ. ಓಕೆ ಇದ್ರದ್ದು ನಾವೇನು ಮಾಡಿ ಮಾಡ್ಲಸ್ ಕಂಡುಹಿಡಿದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಈ ಮಾಡ್ಲಸ್ ವ್ಯಾಲ್ಯೂ ಕಂಡುಹಿಡಿದಿದೆ. ಮಾಡ್ಲಸ್ ಹೆಂಗ್ ಮಾಡಿದ್ರೆ ರೂಟ್ ಆಫ್ ಇಲ್ಲಿ ಇಮ್ಯಾಜಿನರಿ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕು ಇಲ್ಲಿ ರಿಯಲ್ ವ್ಯಾಲ್ಯೂ ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂ ಸ್ಕ್ವೇರ್ ಮಾಡಿ ಆಡ್ ಮಾಡೋದು. ದಿಸ್ ವಿಲ್ ಬಿಕಮ್ ಔಟ್ a² + b² ದಟ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ಒಂದು ಸೆಕೆಂಡ್ ಓಕೆ ಇಲ್ಲೇನಾಗುತ್ತೆ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ ಇದೇನಾಗುತ್ತೆ c² + d² ಇಷ್ಟಿದ್ದಾಗ ಸೊ ನಾವು ಏನು ಮಾಡ್ಬೇಕಂದ್ರೆ ಸೊ ಇದನ್ನ ಸ್ಕ್ವೇರ್ನ ಎರಡು ಕಡೆ ಸ್ಕ್ವೇರ್ ರೂಟ್ ಇದೆ ಎಲ್ಲರೂ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ a² + b² ದಟ್ ಈಸ್ ಈಕ್ವಲ್ ಏನಾಗುತ್ತೆ c² + d². ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ಇದು ಕರೆಕ್ಟ್ ಆನ್ಸರ್ ಜಸ್ಟ್ ರೈಟ್ ಡೌನ್. ಓಕೆ ಸೊ ನಾವು ಇಲ್ಲಿ ನೋಡಿ ಕ್ವಶನ್ ನಂಬರ್ 24 ನೋಡಿ ಏನಿದೆ ಸೊ z ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ದೆನ್ ಸೊ ನಮ್ಗೆ ಅದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ಇದು ಯಾವ ವ್ಯಾಲ್ಯೂ ಬರುತ್ತೆ ಅಂತಂದ್ರೆ ಸೊ ನಮಗೆ ನಾರ್ಮಲ್ ಆಗಿ ಮಾಡ್ಲಸ್ ಆಫ್ z ನೋಡಿ ಮಾಡ್ಲಸ್ ಆಫ್ z ನಮ್ಗೆ ಏನಾಗುತ್ತೆ ಸೊ ನಮ್ಗೆ ನಾವು ಯಾವ್ದಾರ ವ್ಯಾಲ್ಯೂ ಮಾಡ್ಲಸ್ ಆಫ್ ಯಾವ್ದಾರ ವ್ಯಾಲ್ಯೂ ತಗೊಳ್ಳಿ z ದಟ್ ಈಸ್ ಈಕ್ವಲ್ ಟು a + ib ಅಂತ ತಗೊಳ್ಳಿ. ಓಕೆ a + ib ಅಂತ ತಗೊಂಡಾಗ ಸೊ ನಾವೇನು ಮಾಡಿದ್ರಿ ಇದ್ರ ಮಾಡ್ಲಸ್ ಕಂಡು ಇಟ್ಕೊಳ್ಳಿ. ಓಕೆ ಇದ್ರ ಮಾಡ್ಲಸ್ ಕಂಡು ಇಟ್ಕೊಳ್ಳಿ ಸೊ ನಮಗೆ ಬೇರೆ ಒಂದು ವ್ಯಾಲ್ಯೂ ಬರುತ್ತೆ. ಓಕೆ ಅದೇ ತರ ಫಸ್ಟ್ ಏನು ಮಾಡಿ z² ಇದ್ರದ್ದು z² ಕಂಡು ಇಟ್ಕೊಳ್ಳಿ. ಓಕೆ z² ಕೊಂಡಿದ್ರೆ ಏನಾರು ಒಂದು ವ್ಯಾಲ್ಯೂ ಬರುತ್ತೆ. ಓಕೆ ಸೊ z² ಮಾಡಿದ್ರೆ ಇದಕ್ಕೆ ಆಮೇಲೆ ಮಾಡ್ಲಸ್ ಅಪ್ಲೈ ಮಾಡಿ ಇದು z² ಮಾಡ್ಲಸ್ ಆಗುತ್ತೆ. ಸೊ ಮಾಡ್ಲಸ್ ಆಫ್ z² ಆಗುತ್ತೆ ಇದೇನಾಗುತ್ತೆ ಮಾಡ್ಲಸ್ ಆಫ್ z² ಆಗುತ್ತೆ. ಓಕೆ ಇದು z² ಮಾಡ್ಲಸ್ ಆಗುತ್ತೆ ಇದು ಮಾಡ್ಲಸ್ ಆಫ್ z². ಇವೆರಡು ಈಕ್ವಲ್ ಇರ್ತಾವೆ. ಬೇಕಾದ್ರೆ ನೀವು ಸಾಲ್ವ್ ಮಾಡ್ಕೊಂಡು ನೋಡಿ a + ib ತೊಗೊಂಡು ಸಾಲ್ವ್ ಮಾಡ್ಕೊಂಡು ನೋಡಿ. ಓಕೆ ಸಾಲ್ವ್ ಮಾಡೋಣ ನೋಡಿ ಏನು ಮಾಡೋಣ ಸೊ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ z ದಟ್ ಈಸ್ ಈಕ್ವಲ್ ಟು ಅಂತ ತೊಗೊಳ್ಳೋಣ z ದಟ್ ಈಸ್ ಈಕ್ವಲ್ ಟು a + ib ಅಂತ ತಗೊಳ್ಳಿ ಸೊ ಮಾಡ್ಲಸ್ ಆಫ್ z ಕಂಡು ಹಿಡ್ಕೊಳ್ಳೋಣ ಮಾಡ್ಲಸ್ ಆಫ್ z ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ರೂಟ್ ಆಫ್ a² + b² ಆಗುತ್ತೆ ರೂಟ್ ಆಫ್ a² + ಇದನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗುತ್ತೆ ಮಾಡ್ಲಸ್ ಆಫ್ z ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು a² + b² ಬಂತು. ಓಕೆ ಅದೇ ಥರ ನಮ್ಗೆ ಏನು ಮಾಡೋಣ
ಝೆಡ್ ಸ್ಕ್ವೇರ್ ಮಾಡ್ಲಸ್ ಕಾಣ ಝೆಡ್ ಸ್ಕ್ವೇರ್ ಕಂಡು ಹಿಡ್ಕೊಂಡು ಫಸ್ಟ್ ಝೆಡ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ಝೆಡ್ ಇಂಟು ಝೆಡ್ ಅಂದರೆ ದಟ್ ಈಸ್ ಎ ಪ್ಲಸ್ ಐ ಬಿ ಇಂಟು ಎ ಪ್ಲಸ್ ಐ ಬಿ ಇಂಟು ಎ ಪ್ಲಸ್ ಐ ಬಿ ಓಕೆ ಎ ಪ್ಲಸ್ ಐ ಬಿ ಇಂಟು ಎ ಪ್ಲಸ್ ಐ ಬಿ ದಟ್ ಈಸ್ ಈಗ ಸ್ಕ್ವೇರ್ ಮಾಡ್ಕೊಂಡು ಇದನ್ನ ಒಂದು ಮಲ್ಟಿಪ್ಲೈ ಮಾಡಿ ಎ ಇಂಟು ಎ ಮಾಡಿದ್ರೆ ಎ ಸ್ಕ್ವೇರ್ ಆಗುತ್ತೆ ಓಕೆ ಸೊ ಎ ಇಂಟು ಐ ಬಿ ಮಾಡಿದಾಗ ನಮ್ಗೆ ಏನಾಗುತ್ತೆ ದಟ್ ಈಸ್ ಎ ಬಿ ಐ ಆಗುತ್ತೆ ಎ ಬಿ ಐ ಆಗುತ್ತೆ ಹಾಗೆ ಅದೇ ಥರ ದಿಸ್ ಇಂಟು ಇದು ಎ ಐ ಬಿ ಇಂಟು ಎ ಮಾಡಿದಾಗ ನಮ್ಗೆ ಏನಾಗುತ್ತೆ ಎ ಬಿ ಐ ಆಗುತ್ತೆ ಅದನ್ನು ಓಕೆ ಅದೇ ಥರ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ ಐ ಇಂಟು ಐ ಮಾಡಿದಾಗ ಬಿ ಇಂಟು ಬಿ ಮಾಡಿದಾಗ ಬಿ ಸ್ಕ್ವೇರ್ ಆಗುತ್ತೆ ಐ ಇಂಟು ಐ ಮಾಡಿದಾಗ ಏನಾಗುತ್ತೆ ಐ ಸ್ಕ್ವೇರ್ ಆಗುತ್ತೆ ಓಕೆ ಐ ಸ್ಕ್ವೇರ್ ಇದ್ದಿದ್ದು ಸೊ ನಾನು ಇನ್ನು ಡೈರೆಕ್ಟಾಗಿ ಇಲ್ಲಿ ಮಾಡ್ತೀನಿ -1 ಅಂತ ಬರ್ಕೊಂಡು ಇಲ್ಲ ಥರ ಬರ್ರಿ ಐ ಸ್ಕ್ವೇರ್ ಅಂತ ಬರ್ಕೊಂಡು ನೆಕ್ಸ್ಟ್ ಟೈಮ್ ಬರ್ಕೊಳ್ಳೋಣ ಇದನ್ನ ಹೆಂಗೆ ಬರೀಬೋದು ಎ ಸ್ಕ್ವೇರ್ ಇವು ರೈಟ್ ಆಸ್ ಇಟ್ ಈಸ್ ಎ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಈ ವರ್ಡ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸಿ ವರ್ಡ್ ಆ್ಯಡ್ ಮಾಡಿದ್ರೆ ದಟ್ ಈಸ್ 2ab ಐ ಆಗುತ್ತೆ 2abi ಸೊ ನಮ್ಗೆ ಇಲ್ಲಿ ನೋಡಿ ನಾವು ಇಲ್ಲಿ ಏನು ಬರಿಬೋದು ನಾವು ದಟ್ ಈಸ್ ಐ ಸ್ಕ್ವೇರ್ ಅಂದರೆ ಮೈನಸ್ ಓಕೆ ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಮೈನಸ್ ಬಿ ಸ್ಕ್ವೇರ್ ಆಯಿತು ಓಕೆ ಈಗ ನಾನು ಏನು ಮಾಡ್ತೀನಿ ಮಾಡ್ಲಸ್ ಆಫ್ ಝೆಡ್ ಸ್ಕ್ವೇರ್ ಬಂತು ಈಗ ಸಾರಿ ಝೆಡ್ ಸ್ಕ್ವೇರ್ ಬಂತು ಸೊ ಝೆಡ್ ಸ್ಕ್ವೇರ್ದು ರಿಯಲ್ ಪಾರ್ಟ್ ಒಂದು ಕಡೆ ಬರ್ಕೊಂಡಿದೆ ರಿಯಲ್ ಪಾರ್ಟ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ನಾವು ಇಮ್ಯಾಜಿನರಿ ಪಾರ್ಟ್ ಒಂದು ಕಡೆ ಬರ್ತದೆ ದಟ್ ಈಸ್ 2ab ಈಗ ನೋಡಿ ಇದ್ರದ್ದು ಮಾಡ್ಲಸ್ ಕಂಡಿಡ್ಬೇಕು ಹೋಗಿ ಇದ್ರ ಮಾಡ್ಲಸ್ ಏನು ಬರುತ್ತೆ ಮಾಡ್ಲಸ್ ಆಫ್ ಝೆಡ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಏನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಓಕೆ ಪ್ಲಸ್ 2ab ಹೋಲ್ ಸ್ಕ್ವೇರ್ ಓಕೆ ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗಿ ಇದೇನಾಗುತ್ತೆ ನಮಗೆ a to the power 4 ಓಕೆ ಪ್ಲಸ್ b to the power 4 ಮೈನಸ್ 2 times ಆಫ್ a square b square ಆಗುತ್ತೆ ಓಕೆ ಮೈನಸ್ 2 times ಆಫ್ a square b square ಇದೇನಾಗುತ್ತೆ ದಿಸ್ ಈಸ್ ಪ್ಲಸ್ 4a square b square ಓಕೆ ಸೊ ನಾವು ಇದೇನಾಗುತ್ತೆ ನೋಡಿ ಜಸ್ಟ್ ನಾವು ರೂಟ್ ಆಫ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸೊ ದಿಸ್ a to the power 4 ಪ್ಲಸ್ b to the power 4 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಇದು 4a square b square ಅಲ್ಲಿ ನಾವೇನು ಮಾಡೋಣ ಮೈನಸ್ 2a square b square ಕಳೆದ್ರೆ ಏನಾಗುತ್ತೆ ಪ್ಲಸ್ 2a square b square ಆಗುತ್ತೆ ಇದು ಯಾವ ಫಾರ್ಮೆಟ್ ಬಂದಿದೆ ನೋಡಿ ಇದು ಯಾವ ಫಾರ್ಮೆಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ದಿಸ್ ವಿ ಕ್ಯಾನ್ ರೈಟ್ ಆಸ್ ನಮಗೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಇದೆ ಆಲ್ರೆಡಿ ಓಕೆ ಈಗ ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ದಟ್ ಈಸ್ ವಾಟ್ ಯು ಲೆಫ್ಟ್ ವಿತ್ ಇಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಸೊ ಮಾಡ್ಲಸ್ ಆಫ್ z ಸ್ಕ್ವೇರ್ ನೀವು ಏನು ಬಂದಿದೆ ನೋಡಿ ಎರಡು ಸೇಮ್ ಬಂದಿವಾ ಓಕೆ ಮಾಡ್ಲಸ್ ಆಫ್ z ಸ್ಕ್ವೇರ್ ಇಸ್ ಆಲ್ಸೋ ಸೇಮ್ ವಿಚ್ ಮೀನ್ಸ್ ನೋಡಿ ನಾವು ಏನು ಹೇಳ್ಬೋದು ಮಾಡ್ಲಸ್ ಆಫ್ z ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು z ಸ್ಕ್ವೇರ್ಸ್ ಮಾಡ್ಲಸ್ ದಟ್ ಈಸ್ ಈಕ್ವಲ್ ಆಲ್ವೇಸ್ ಓಕೆ ನಾವು ಎನ್ನೆವರ್ ಯಾವುದೇ ಪವರ್ ಇಲ್ಲ ಇದಷ್ಟೇ ಪವರ್ ಅಲ್ಲ ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಮಾಡ್ಲಸ್ ಆಫ್ z ಪವರ್ 3 ಇದೆ ಅಂತ ಅನ್ಕೊಳ್ಳಿ ಓಕೆ ಇಲ್ಲಿ z ಪವರ್ 3 ಇಸ್ ಮಾಡ್ಲಸ್ ಇಸ್ ಆಲ್ಸೋ ಈಕ್ವಲ್ ಅದೇ ಥರ ಮಾಡ್ಲಸ್ ಆಫ್ z ಪವರ್ n ಇದೆ ಅಂತ ಅನ್ಕೊಳ್ಳಿ ಓಕೆ z ಪವರ್ n ಮಾಡ್ಲಸ್ ಇಸ್ ಆಲ್ಸೋ ಈಕ್ವಲ್ ಇದು ನಿಮ್ಗೆ ಗೊತ್ತಿರಬೇಕು ಇದು ಕಾನ್ಸೆಪ್ಟ್ ಇದ್ರ ನಿಮಗೆ ಸಿ ಟಿ ಅಲ್ಲಿ ಕೇಳ್ತಿರ್ತಾನೆ ಕ್ವಶನ್ಸ್ ನಮ್ಗೆ ಇದು ಥರ ಗೊತ್ತಿರಬೇಕು ನಿಮಗೆ ವಿಚ್ ಮೀನ್ಸ್ ಪ್ರೀವಿಯಸ್ ಕ್ವಶನ್ ಆನ್ಸರ್ ಏನಾಗುತ್ತೆ ನಮಗೆ ಇದು ಆನ್ಸರ್ ಓಕೆ ಸೊ ದಿಸ್ ಇಸ್ ದಟ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಸೆಕೆಂಡ್ ಕ್ವಶನ್ ಬರ್ಕೊಳ್ಳಿ ಫಸ್ಟ್ ಬೇಕಾದ್ರೆ ಓಕೆ ಈ ಕ್ವಶನ್ ನಂಬರ್ 25 ನೋಡಿ ಕ್ವಶನ್ ನಂಬರ್ 25 ಇದೆ ಇಫ್ f of z that is equal to 7 minus z divided by 1 minus z square ಇದೆ ಸೊ ವೆನ್ z that is equal to 1 plus 2y ಇದೆ 1 plus z is equal to 1 plus 2y ದೆನ್ f of ಅಂದರೆ ಮಾಡ್ಲಸ್ ಆಫ್ f of z ಅಂತ ಕೇಳಿದ್ರೆ ಮಾಡ್ಲಸ್ ಆಫ್ f of z ಏನು ಬರುತ್ತೆ ಅಂತ ಕಂಡುಹಿಡಬೇಕು ಅವ್ರು ಏನು ಕೊಟ್ಟಿದ್ರೆ ಇನ್ ಟರ್ಮ್ಸ್ ಆಫ್ ಆನ್ಸರ್ ಎದುರು ಹೇಳ್ಕೊಂಡು ಇನ್ ಟರ್ಮ್ಸ್ ಆಫ್ ನಮ್ಗೆ ಏನು ಕೊಟ್ಟಿದ್ರೆ ಮಾಡ್ಲಸ್ ಆಫ್ z ಕೊಟ್ಟಿದ್ರು ಇದು ಫಸ್ಟ್ ಏನು ಮಾಡೋಣ ಮಾಡ್ಲಸ್ ಆಫ್ z ಕಂಡುಹಿಡ್ಕೊಂಬಿಡ ಓಕೆ ಮಾಡ್ಲಸ್ ಆಫ್ z ಏನು ಬರುತ್ತೆ ಮಾಡ್ಲಸ್ ಆಫ್ z that is equal to ಓಕೆ ಮಾಡ್ಲಸ್ ಆಫ್ z that is equal to ನಮ್ಗೆ ಏನು ಬರ್ತದೆ ನೋಡಿ ಮಾಡ್ಲಸ್ ಆಫ್ z that is equal to ನಮಗೆ ರೂಟ್ ಆಫ್ ಏನು ಮಾಡಬೇಕು ನಮಗೆ ಮಾಡ್ಲಸ್ ಆಫ್ z ರೂಟ್ ಆಫ್ ನಮಗೆ ರಿಯಲ್ ನಂಬರ್ಸ್ ನಮಗೆ ಸ್ಕ್ವೇರ್ ಮಾಡ್ಕೊಂಡು ಮತ್ತೆ ಇಮ್ಯಾಜಿನ್ ನಂಬರ್ ಸ್ಕ್ವೇರ್ ಮಾಡ್ಕೊಂಡು ಬರುತ್ತೆ ದಟ್ ಈಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಏನಾಗುತ್ತೆ ದಟ್ ಈಸ್ ರೂಟ್ ಆಫ್ ಏನಾಗುತ್ತೆ ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ ದಟ್ ಈಸ್ ರೂಟ್ 5 ಆಗುತ್ತೆ ಓಕೆ ಮಾಡ್ಲಸ್ ಆಫ್ z ಏನು ಬಂದ್ಬಿಡ್ತು ರೂಟ್ 5 ಈಗ ನಾನು ಮಾಡಿದ್ದು ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಎಫ್ ಆಫ್ z ಓಕೆ ಎಫ್ ಆಫ್ z ಏನು ಬರುತ್ತೆ ಅಂತ ನೋಡಿ ನಾವು ಬರ್ಕೊಂಡು ಹೋಗ್ತೀನಿ ಒಂದೊಂದೇ ಅಂದರೆ ಎಫ್ ಆಫ್ z ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ z ಎಲ್ಲೆಲ್ಲಿ ಏನಿದೆ ನಮಗೆ ಎಲ್ಲೆಲ್ಲಿ z ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋ 1 ಪ್ಲಸ್ 2y ಸಬ್ಸ್ಟಿಟ್ಯೂಟ್ ಮಾಡೋಣ ದಟ್ ಈಸ್ 7 ಮೈನಸ್ 1 ಪ್ಲಸ್ 2y ಡಿವೈಡೆಡ್ ಬೈ 1 ಮೈನಸ್ 1 ಪ್ಲಸ್ 2y ಹೋಲ್ ಸ್ಕ್ವೇರ್ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ ಡೈರೆಕ್ಟ್ ಸ್ವಲ್ಪ ನಾನು ಸಿಂಪ್ಲಿಫೈ ನಾನು ಎಲ್ಲ ಸ್ಟೆಪ್ ಬರೆಯಲ್ಲ ಡೈರೆಕ್ಟಾಗಿ ಬರೀತೀನಿ ವೈ ಬಿಕಾಸ್ ಇಲ್ಲಿ ಕಾಂಪಿಟೇಟಿವ್ ಕ್ವಶನ್ಸ್ ಆಗಿದ್ದಕ್ಕೋಸ್ಕರ
ಸೊ ನಮಗೆ ಎಲ್ಲ ಸ್ಟೆಪ್ಸ್ನ ಸ್ಕಿಪ್ ಮಾಡಿ ನಮಗೇನು ಆನ್ಸರ್ ಬರಬೇಕು ಆ ಥರ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಸ್ಕಿಪ್ ಮಾಡಿ ಮಾಡ್ಕೊಂತ ಹೋಗ್ಬೋದು. ದಟ್ ಈಸ್ ಇದು 7 ಇಂದ ಮಲ್ಟಿಪ್ಲೈ ಅಂದರೆ ದಿಸ್ ಇಸ್ 7 ಇನ್ ಮೈನಸ್ ಇಂದ ಮಲ್ಟಿಪ್ಲೈ ಅಂದರೆ -1 ಆಗುತ್ತೆ. ದಿಸ್ ಇಸ್ -2y ಆಗುತ್ತೆ. ಓಕೆ, ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ, ಇಟ್ಸ್ ಡಿವೈಡೆಡ್ ಬೈ ದಟ್ ಈಸ್ 1. ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, ಮೈನಸ್ ಇನ್ನೂ ಸ್ಕ್ವೇರ್ ಮಾಡಿದ್ರೆ 1 a + b ಹೋಲ್ ಸ್ಕ್ವೇರ್ ಫಾರ್ಮ್ ಇದೆ. 1 ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ. ದಟ್ ಈಸ್ ಪ್ಲಸ್ 2 ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ 4 ಆಗುತ್ತೆ. 4i ಇಂಟು 1 ಮಾಡಿದ್ರೆ ದಟ್ ಈಸ್ 4i. ಓಕೆ, ಸೊ ಪ್ಲಸ್ 2i ಸ್ಕ್ವೇರ್ ಅಂದರೆ ಏನಾಗುತ್ತೆ 2i ಸ್ಕ್ವೇರ್ ಅಂದರೆ ದಟ್ ಈಸ್ 4i² ಆಗುತ್ತೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ದಟ್ ಈಸ್ ಇಲ್ಲೇ 7 - 6 ಅಂದರೆ ಏನಾಗುತ್ತೆ 7 - 6 ಮಾಡಿದ್ರೆ ನಮಗೆ 7 - 1 ಅಂದರೆ 6 ಆಗುತ್ತೆ. 6 - 2i ಇಲ್ಲಿ 1 ಮೈನಸ್ ಇಲ್ಲಿ ಐ ಇಂದ ಮೈನಸ್ ಇಂದ ಆಲ್ರೆಡಿ ಮಲ್ಟಿಪ್ಲೈ ಮಾಡ್ಕೊಂತ ನೋಡಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿಕಮ್ -1 - 4i. ಓಕೆ, ದಿಸ್ ಇಸ್ ಬಿಕಮ್ ಪ್ಲಸ್ ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ ಆಗುತ್ತೆ. 4i² ಇಸ್ ನಥಿಂಗ್ ಬಟ್ ದಟ್ ಈಸ್ ಆಲ್ಸೋ -1. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಎಲ್ಲದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿದ್ದೀನಿ. ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ 6 - 2i ರೈಟ್ ಆಸ್ ಇಟ್ ಈಸ್ 6 - 2i. ಓಕೆ, ಇಲ್ಲಿ ನೋಡಿ ಇಲ್ಲಿ +1 - 1 ಕ್ಯಾನ್ಸಲ್ ಆಗಿಬಿಡುತ್ತೆ. ವಾಟ್ ಯು ಲೆಫ್ಟ್ ವಿತ್ -4i. ಈಗ ಮೈನಸ್ ಇಂಟು ಮೈನಸ್ ಅಂದರೆ +4 ಆಗುತ್ತೆ. ಇಷ್ಟು ಬಂತು. ಓಕೆ, ಇದ್ರೆ ಏನು ಮಾಡೋಣ, ನಾನು 4ನ ಕಾಮನ್ ತೊಗೊಳ್ತೀನಿ. ಓಕೆ, 4ನ ಕಾಮನ್ ತೊಗೊಂಡು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನೋಡಬೇಕಾದ್ರೆ 6 - 2i ಮೇನ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 2ನ ಕಾಮನ್ ತೊಗೊಂಡು ಇಲ್ಲಿ 4 ಕಾಮನ್ ತೊಗೊಂಡು ಇಲ್ಲಿ 2 ಕಾಮನ್ ಇಲ್ಲಿ 4 ಕಾಮನ್ ತೊಗೊಂಡಾಗ ಏನಾಗುತ್ತೆ ದಟ್ ಈಸ್ ಇಲ್ಲಿ 2 ಕಾಮನ್ ತೊಗೊಂಡಾಗ ದಟ್ ಈಸ್ ಸ್ವಲ್ಪ ಈ ಕಡೆ ತಗೋಬೇಕು. ದಟ್ ಈಸ್ ಈಗ 2 ಕಾಮನ್ ಮಾಡಿದಾಗ 3 - i ಉಳಿತು. ಓಕೆ, 3 - i ಇಲ್ಲಿ 4 ಕಾಮನ್ ತೊಗೊಳ್ತೀನಿ. ಇಲ್ಲಿ 4 ಕಾಮನ್ ತೊಗೊಂಡಾಗ ಏನು ಬರುತ್ತೆ ನೋಡಿ, ಇಲ್ಲಿ 4 ಕಾಮನ್ ತೊಗೊಂಡಾಗ 4 - i ಉಳಿತು ಇಲ್ಲಿ. ಓಕೆ, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 4 - ಅಂದರೆ 4 ಕಾಮನ್ ತೊಗೊಂಡಾಗ 1 - i ಉಳಿತು. ಓಕೆ, ಸೊ ನಮಗೆ ನೋಡಿ 4 ಕಾಮನ್ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ 4 ಕಾಮನ್ದಾಗ -i ಉಳಿಯುತ್ತೆ. ದಟ್ ಈಸ್ 1 - i ಅಂತ ಬರ್ಕೊಂಡಿದ್ರೆ 1 - ಇಷ್ಟು ಬಂದು ಇಲ್ಲಿ ನೋಡಿ 2 1 ಜಾ 2 2 ಜಾ. ಸೊ ದಿಸ್ ಇಸ್ f of z. ಸೊ 1 1 ಜಾ 1 2 that is what you left with 1 divided by 2 right as it is. Now ನೋಡಿ, now here what you left with 3 - i divided by 1 - i. ನಾವು ಡಿನಾಮಿನೇಟರ್ ಇರಬಾರ್ದು, ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು. ಡಿನಾಮಿನೇಟರ್ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು ಅಂದ್ರೆ ಏನು ಮಾಡಬೇಕು, ನಾನು ಮಲ್ಟಿಪ್ಲೈ ಡಿವೈಡೆಡ್ ಬೈ 1 + i ಮಾಡಬೇಕು. ಮಲ್ಟಿಪ್ಲೈ ಡಿವೈಡೆಡ್ ಬೈ 1 + i ಮಾಡಿ. ಸೊ ನಾವು ಇದು 1/2 ಹೆಂಗಿದೆ ಹಂಗೆ ಬರ್ಕೊಂಡು ಇದನ್ನು ಮಲ್ಟಿಪ್ಲೈ ಮಾಡಿ ಸಪ್ರೇಟ್ ಆಗಿ. ಸೊ 3 × 1 ಮಾಡಿದ್ರೆ 3 ಬರುತ್ತೆ. ದಟ್ ಈಸ್ ಪ್ಲಸ್ 3i ಬರುತ್ತೆ. ಓಕೆ, 3 × i ಮಾಡಿದಾಗ 3i ಬರುತ್ತೆ. ಅದೇ ಥರ -i × 1 ಮಾಡಿದಾಗ ದಟ್ ಈಸ್ -i ಇರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ. i² × i² ಮಾಡಿದಾಗ -1 ಬರುತ್ತೆ. ಓಕೆ, ಸೊ ದಟ್ ಯು ಕ್ಯಾನ್ ರೈಟ್ ಆಸ್ i² ಅಂತ ಬರ್ಕೊಳ್ಳಿ. ಬೇಕಾದ್ರೆ -1 ಡೈರೆಕ್ಟಾಗಿ ಬರ್ಕೊಬಿಡಿ. ನೆಕ್ಸ್ಟ್ ಸ್ಟೆಪ್ ಏನು ಬರ್ಕೊಡ್ತೀವಿ ಮತ್ತೆ ನೆಕ್ಸ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿ a + b × a - b ಫಾರ್ಮ್ ಮಾಡಲಿ. a + b × a - b ಫಾರ್ಮ್ ಅಲ್ಲಿ ಇದ್ರೆ ನಮಗೆ a² - b² ಫಾರ್ಮ್ ಮಾಡಬೇಕು. ವಿಚ್ ಮೀನ್ಸ್ a² - b² ಅಂದರೆ i² × i² ಇಸ್ ನಥಿಂಗ್ ಬಟ್ -1 ಬರ್ಕೊಳ್ಳಿ. -1. ಸೊ ದಿಸ್ 1/2 ರೈಟ್ ಆಸ್ ಇಟ್ ಈಸ್. ನಮ್ಗೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ನಾವು ಇಲ್ಲಿ 3i ಅಲ್ಲಿ i ಹೋದಾಗ ನಮಗೆ 2i ಉಳಿತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರುತ್ತೆ. ಸೊ ದಟ್ ಈಸ್ +1 + 3 ಮಾಡಿದಾಗ ದಟ್ ಈಸ್ 4 + 2i ಉಳಿತು. ಡಿವೈಡೆಡ್ ಬೈ ಏನಿದೆ ದಿಸ್ ಈಸ್ 1 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ +1 ಆಗುತ್ತೆ. ಸೊ ದಿಸ್ 1² ಇಸ್ ಆಲ್ಸೋ 1 ಆಗುತ್ತೆ. ದಟ್ ಈಸ್ ಇಲ್ಲಿ ಏನಾಗುತ್ತೆ 2 ಆಗುತ್ತೆ. ಇವೆಲ್ಲದ್ರೆ ಏನು ತೊಗೊಳ್ಳಿ, ಇವೆಲ್ಲರಲ್ಲಿ 2 ಕಾಮನ್ ತೊಗೊಳ್ಳಿ. ದಟ್ ಈಸ್ 1/2 ರೈಟ್ ಆಸ್ ಇಟ್ ಈಸ್ 1/2 2 ಕಾಮನ್ ತೊಗೊಂಡು ಏನಾಗುತ್ತೆ ದಟ್ ಈಸ್ 2 + i ಉಳಿತೆ. 2 + i ಡಿವೈಡೆಡ್ ಬೈ 2 ಉಳಿತು. ಇದು 2 ಕ್ಯಾನ್ಸಲ್ ಮಾಡಿದೆ. ನಮಗೆ f of z ಏನು ಬರುತ್ತೆ, f of z ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬಂದಿದೆ ಅಂದರೆ 1 ಡಿವೈಡೆಡ್ ಬೈ 2 + i ಇಷ್ಟು ಬಂದಿದೆ. ಇದ್ರದ್ದು ಏನು ಮಾಡೋ ಮಾಡ್ಲಸ್ ಕಂಡು f of z ಮಾಡ್ಲಸ್ ಕಂಡು. ಸೊ f of z ಮಾಡ್ಲಸ್ ಕಂಡು f of z ಮಾಡ್ಲಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಲಸ್ ಆಫ್ f of z ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸಾರಿ f of z ಮಾಡ್ಲಸ್ ಮಾಡ್ಲಸ್ ಆಫ್ f of z ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ 1/2 ಮಾಡ್ಲಸ್ ಕಂಡು ಹಿಡಿದ್ರೆ ವಾಪಸ್ 1/2ನೇ ಬರುತ್ತೆ. ದಟ್ ಈಸ್ ವೈ ಡೋಂಟ್ ನೀಡ್ ಟು ಫೈಂಡ್ 1/2 ಹಂಗಿದೆ ಹಂಗೆ ಬರ್ಕೊಳ್ಳಿ. ಇದ್ರದ್ದು ಮಾಡ್ಲಸ್ ಕಂಡು ಹಿಡಿದು. ಸೊ ದಟ್ ಈಸ್ ರೂಟ್ ಆಫ್ 2² + 1² ಆಗುತ್ತೆ. ದಟ್ ಈಸ್ 2² + 1². 1 ಡಿವೈಡೆಡ್ ಬೈ 2 ರೂಟ್ ಆಫ್ 2² ಪ್ಲಸ್ ಅಂದರೆ 4 + 1 ಆಗುತ್ತೆ. 4 + 1 ರೈಟ್ ಇಟ್ 1 ಡಿವೈಡ್ ಬೈ 2 ಹೆಂಗಿದೆ ಅಂದರೆ ಇದೇನಾಗುತ್ತೆ √5. ಸೊ √5 ಅನ್ನೋದು ಏನು ಬಂದಿತ್ತು ನಮಗೆ, √5 ಇಸ್ ದ ಮಾಡ್ಲಸ್ ಆಫ್ z. ಓಕೆ, ಮಾಡ್ಲಸ್ ಆಫ್ z ಅಂದ್ರೆ ವಿಚ್ ಮೀನ್ಸ್ √5 ಕ್ಯಾನ್ ರೈಟ್ ಆಸ್ ಮಾಡ್ಲಸ್ ಆಫ್ z ಡಿವೈಡೆಡ್ ಬೈ 2. ವಿಚ್ ಮೀನ್ಸ್ f of z ದ ಮಾಡ್ಲಸ್ ಆಫ್ f of z ದಟ್ ಈಸ್ ಈಕ್ವಲ್ ಟು ಮಾಡ್ಲಸ್ ಆಫ್ z ಡಿವೈಡ್ ಬೈ 2. ಓಕೆ, ಇಷ್ಟು ಸಾಲ್ವ್ ಮಾಡ್ಬೇಕು ನೋಡಿ. ಇದು ನಾರ್ಮಲ್ ಆಗಿ ನಿಮಗೆ ಕಾಂಪಿಟೇಟಿವ್ ಕ್ವಶನ್ಸ್ CET ಅಲ್ಲಿ ಕೇಳ್ಬೋದು ಈ ಥರದ ಕ್ವಶನ್ಸು. ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಒಂದೊಂದೇ. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ಬರ್ಕೊಳ್ಳಿ ಫಸ್ಟ್ ಒಂದೊಂದೇ.
ಓಕೆ, ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ಇದಾಯ್ತಾ. ಸೊ ಏನಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಕರೆಕ್ಟ್ ಆಫ್ ದಿ ಫಾಲೋವಿಂಗ್ ಇನ್ ಕಾಂಪ್ಲೆಕ್ಸ್ ನಂಬರ್. ಇನ್ಕರೆಕ್ಟ್ ಇದೆ Z1 and Z2 ಅಂತ ಎರಡು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದೆ, ಅದರಲ್ಲಿ ಇನ್ಕರೆಕ್ಟ್ ಯಾವುದಿದೆ ಅಂತ ಕೊಟ್ಟಿದ್ರೆ Z1 into Z2 ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ಎರಡು ನಾವು ಮಾಡ್ಲಸ್ ಇದ್ದಾಗ ಸಪ್ರೇಟ್ ಆಗಿ ಬರ್ಕೋಬೇಕು ಮಾಡ್ಲಸ್ ವ್ಯಾಲ್ಯೂ. ಓಕೆ, ಸೊ ಅದೇ ಥರ ಇದೇನಾಗುತ್ತೆ, ಇದನ್ನು ಕರೆಕ್ಟ್ ಇದೆ, ಸೊ ಇದನ್ನು ಕರೆಕ್ಟ್ ಇದೆ, ನಮ್ಗೆ ಇದು ತಪ್ಪಿದೆ. ಓಕೆ, ಸೊ ದೇರ್ ಇಸ್ ಮೈನಸ್ ರೂಟ್ ಆಫ್ -1 and ರೂಟ್ ಆಫ್ -1 and ದಿಸ್ ಇಸ್ ನಾಟ್ ಈಕ್ವಲ್ ಟು 1 ಆಗುತ್ತೆ. ವೈ? ಬಿಕಾಸ್ ಬೇಕಾದ್ರೆ ನೋಡಿ, ವೆನ್ ಎವರ್ ಯು ಆರ್ ಡೂಯಿಂಗ್ ರೂಟ್ ಆಫ್ -4 into ರೂಟ್ ಆಫ್ -9 ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, ನೀವು ನಾರ್ಮಲ್ ಆಗಿ ಬರೋದು ಬಿಡ್ತಿರ್ತಾ ಅದೇನು ಬರ್ತೀರಾ. ಸೊ ರೂಟ್ 2 ಇದೇನು ಬರಿಬೋದು ನಾನು, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -4 into -9 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇಟ್ ಈಸ್ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಇಟ್ ಈಸ್ 9 4 30 ಪ್ಲಸ್ 36 ಆಗುತ್ತೆ, ಪ್ಲಸ್ 36 ಅಂದರೆ 6 ಬರುತ್ತೆ. ಬಟ್ ಇದು ರಾಂಗ್, ಅದು ಈ ಥರ ಮಾಡಬಾರ್ದು. ಸೊ ನಮ್ಗೆ ನಥಿಂಗ್ ಬಟ್ ನಿಮ್ ಜಸ್ಟ್ ಇದನ್ನ ಹೆಂಗೆ ಬರಿಬೋದು ನಾನು. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ -√4 you can write as √4 into I. This -√9 ಅಂದ್ರೆ √9 into I ಈ ಥರ ಬರಿಬೇಕಾನ. ಓಕೆ, √4 ಅಂದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. 2 I into I ಮಾಡಿದ್ರೆ ಏನು ಬರುತ್ತೆ ನಮಗೆ, I² ಬರುತ್ತೆ, I² ಬರೀತೆ ಇಲ್ಲಿ. ಓಕೆ, √9 ಅಂದ್ರೆ 3 ಬರುತ್ತೆ, ಇವ್ರು 3 2 3 ಜಸ್ಟ್ ಆಗುತ್ತೆ 6 ಆಗುತ್ತೆ. I² ಇಸ್ ನಥಿಂಗ್ ಬಟ್ -1. ಓಕೆ, ದಿಸ್ ಇಸ್ 6 into -1 ಅಂದ್ರೆ -6 ಬರ್ತಿದೆಲ್ಲ ಇಲ್ಲ ಆನ್ಸರ್ ನಮಗೆ. ಓಕೆ, -6 ಬರ್ತಿದೆ, ಇದ್ರ ಪ್ರಕಾರ ಮಾಡಿದ್ರೆ 6 ಬರ್ತಿದೆ. ಅಂದ್ರೆ ಈ ತರ ಮಾಡಬಾರ್ದು, ತಪ್ಪದು. ಓಕೆ, ಯಾವತ್ತಾದ್ರೂ ಮೈನಸ್ ಇಂಟು ಮೈನಸ್ ಮಾಡಿ ಇಲ್ಲಿ ಪ್ಲಸ್ ಮಾಡಬಾರ್ದು ಒಳಗಡೆ. ಓಕೆ, ದಟ್ ಈಸ್ ರಾಂಗ್. ದಟ್ ಈಸ್ ವೈ ಇದೇನಾಗುತ್ತೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತಿದ್ರೆ ಇದು ನಮಗೆ. ಸೊ ವೆನ್ ಎವರ್ ನೋಡಿ, ಬೇಕಾದ್ರೆ ಇಲ್ಲಿ 6 ಬರ್ತಿದೆ, ಮೈನಸ್ ಇಂದ ಮೈನಸ್ ಒಳಗಡೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಆಗ್ಬಿಡುತ್ತೆ, ಅದು ತಪ್ಪದು. ನಮಗೆ ಆಕ್ಚುಲ್ ಆಗಿ ಆನ್ಸರ್ ಏನು, -6 ಬರುತ್ತೆ. ದಿಸ್ ಇಸ್ ವಾಟ್ ಕರೆಕ್ಟ್, ಇದು ರಾಂಗ್, ಇದು ರಾಂಗ್. ಓಕೆ, ದಟ್ ಈಸ್ ವೈ ಆ ಥರ ಮಾಡಬಾರ್ದು. ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್, ದಿಸ್ ಇಸ್ ವಾಟ್ ದಿ ಇನ್ಕರೆಕ್ಟ್ ಆನ್ಸರ್ ಅಂತ ಬರೀಬೇಕು. ಓಕೆ, now we will go for next question ನೋಡಿ ಏನಿದೆ ನೆಕ್ಸ್ಟ್. ಸೊ ಮಾಡ್ಯುಲಸ್ ಆಫ್ ಗಿವನ್ ಕಾಂಪ್ಲೆಕ್ಸ್, ಮಾಡ್ಯುಲಸ್ ನಾವು ಕಂಡುಹಿಡಿದೆವು. ಸೊ ಮಾಡ್ಯುಲಸ್ ಆಫ್ ದಟ್ ಈಸ್ ದಟ್ z ಮಾಡ್ಯುಲಸ್ ಆಫ್ z ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಇಲ್ಲಿ ಏನಿದೆ ಮೈನಸ್ ವ್ಯಾಲ್ಯೂಸ್ ಇದೆ ನೋಡಿ. ಓಕೆ, ವಿಚ್ ಮೀನ್ಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ -√3 ಹೋಲ್ ಸ್ಕ್ವೇರ್ ಮುಗೀತಲ್ಲ. ಸ್ಕ್ವೇರ್ ಮಾಡ್ಕೊಳ್ಳಿ, -1 ಹೋಲ್ ಸ್ಕ್ವೇರ್ ಅಂದ್ರೆ 1 ಬರುತ್ತೆ, ಪ್ಲಸ್ -√3 ಹೋಲ್ ಸ್ಕ್ವೇರ್ ಅಂದ್ರೆ ದಟ್ ಈಸ್ 3 ಬರುತ್ತೆ, ಇವ್ರು 3 that is equal to √4 value is nothing but what 2, which means modulus of z value ಎಷ್ಟು ಬಂತು ನಮಗೆ 2 ಬಂತು. ಓಕೆ, ಇಷ್ಟೇ ನೋಡಿ. ಸೊ modulus of z value that is equal to 2. We will go for next question ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಅದೇ ಸೇಮ್ ಈಗ ಜಸ್ಟ್ ನಾವು ಮಾಡಿದಿಲ್ಲ, ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿಂದ ಅಲ್ಲಿ ಪ್ಲಸ್ ಮೈನಸ್ ಎರಡು ಕಡೆ ಮೈನಸ್ ಇದೆ, ಇಲ್ಲಿ ಡೈರೆಕ್ಟ್ ಮೈನಸ್ ಒಂದೇ ಕಡೆ ಮೈನಸ್ ಇದೆ. ಮಾಡ್ಯುಲಸ್ ಆಫ್ z ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ನಮಗೆ ಆಗುತ್ತೆ -1 ಸ್ಕ್ವೇರ್ ಆಗುತ್ತೆ ಪ್ಲಸ್ √3 ಸ್ಕ್ವೇರ್ ಆಗುತ್ತೆ. ಓಕೆ, √3 ಸ್ಕ್ವೇರ್ ಇಲ್ಲಿ ದಟ್ ಈಸ್ ಇಲ್ಲಿ ಏನೈತೆ -1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, ದಟ್ ಈಸ್ ಪ್ಲಸ್ √3 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 3 ಆಗುತ್ತೆ. ಸೊ ರೂಟ್ ಆಫ್ 1 + 3 ಅಂದ್ರೆ ಎಷ್ಟು, ದಟ್ ಈಸ್ 4 ಆಗುತ್ತೆ, ದಟ್ ಈಸ್ ವ್ಯಾಲ್ಯೂ ಎಷ್ಟು ಬಂತು 2 ಬರುತ್ತೆ. ಸೊ ಮಾಡ್ಯುಲಸ್ ಆಫ್ z ವ್ಯಾಲ್ಯೂ ಎಷ್ಟು ಬಂತು ನಮಗೆ 2 ಬರುತ್ತೆ, ರೆಡಿ ಡಸ್ 2. ಓಕೆ, ಸೊ ಅದೇ ಥರ 29 ಕ್ವಶನ್ ನೋಡಿ. 29 ಕ್ವಶನ್ 1 + i to the power 6 1 + i to the power 6 ಏನು ಬರ್ತದೆ ಅಂದರೆ ಫಸ್ಟ್ ಏನು ಮಾಡೋಣ, ನಮ್ಮ ಡೈರೆಕ್ಟಾಗಿ ನಮಗೆ ಇನ್ನು ನೋಡಿ 1 + i to the power 6 ಗೊತ್ತಿಲ್ಲ ನಮ್ಗೆ, ನಮ್ಮ ಮತ್ತೆ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡ್ಬೇಕಾ ಇಲ್ಲ. ಸೊ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ನಾವೇನು ಮಾಡೋಣ, ಇದನ್ನು ಹೆಂಗೆ ಮಾಡ್ಬೇಕಂದ್ರೆ, ಸೊ ದಟ್ ಈಸ್ 1 + i ಹೋಲ್ ಸ್ಕ್ವೇರ್ ಕಂಡು ಹಿಡ್ಕೊಳ್ಳೋಣ. ಹೋಲ್ ಸ್ಕ್ವೇರ್ ಟು ದಿ ಪವರ್ ಏನಾಗುತ್ತೆ 3 ಆಗುತ್ತೆ, ಇನ್ನು ಮತ್ತೆ ವಾಪಸ್ ಮಲ್ಟಿಪ್ಲೈ ಮಾಡಿದ್ರೆ 3 ಆಗುತ್ತೆ. 1 + i ಹೋಲ್ ಸ್ಕ್ವೇರ್ ಕಂಡು ಹಿಡ್ಕೊಡಿ, ಅದನ್ನ ಸಪ್ರೇಟ್ ಆಗಿ ಮಾಡ್ತೀನಿ ನೋಡಿ. 1 + i ಹೋಲ್ ಸ್ಕ್ವೇರ್ ಏನು ಬರುತ್ತೆ, 1 + i ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1 ಸ್ಕ್ವೇರ್ ಪ್ಲಸ್ 2i ಪ್ಲಸ್ i ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ವಾಟ್ 1 + i ಹೋಲ್ ಸ್ಕ್ವೇರ್. ಇದನ್ನು ಸ್ವಲ್ಪ ಬಿಡಿಸ್ಕೊಂಡು ಬರ್ಕೊಳ್ತೀನಿ, ಏನು ಬರಿಬೋದು ನಾನು, ದಟ್ ಈಸ್ 1 ಸ್ಕ್ವೇರ್ ಪ್ಲಸ್ 2i ಯು ರೈಟ್ ಆಸ್ ಇಟ್ ಈಸ್. i ಸ್ಕ್ವೇರ್ ಅಂದ್ರೆ ಏನಾಗುತ್ತೆ -1 ಆಗುತ್ತೆ, ಈ +1 -1 ಕ್ಯಾನ್ಸಲ್ ಮಾಡ್ಕೊ, ದೆನ್ ನಮ್ಗೆ ಏನು ಬರುತ್ತೆ 2i ಬರುತ್ತೆ. ಅಂದರೆ 1 + i ಹೋಲ್ ಸ್ಕ್ವೇರ್ ಏನು ಬಂತು 2i ಬಂತು, ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ 1 + i ಹೋಲ್ ಸ್ಕ್ವೇರ್ 2i ಬಂತು, ಅದರಲ್ಲಿ 2i ಸಬ್ಸ್ಟಿಟ್ಯೂಟ್ ಮಾಡಿ 2i ಟು ದಿ ಪವರ್ ಏನಾಗುತ್ತೆ 3 ಆಗುತ್ತೆ. 2 to the power 3 ಅಂದ್ರೆ ಎಷ್ಟು, 2 to the power 3 is nothing but 8. ಓಕೆ, ಇದು ಸಪ್ರೇಟ್ ಆಗಿ ಬರ್ಕೊಳ್ಬೇಕಾದ್ರೆ 2 to the power 3 into i to the power 3. 2 to the power 3 ಅಂದ್ರೆ ಎಷ್ಟು, ದಟ್ 2 to the power 3 is 8 ಆಗುತ್ತೆ. i ಕ್ಯೂಬ್ ಅಂದ್ರೆ ಎಷ್ಟು, i ಕ್ಯೂಬ್ ಅಂದ್ರೆ -i. ನಮ್ಗೆ ಏನು ಬರುತ್ತೆ, ದಟ್ ಈಸ್ -8i ಬರಿಬೋದಾ ಇದು. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್, -8i. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ಒನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ನೆಕ್ಸ್ಟ್ ಕ್ವಶನ್ನು ನಮಗೆ z ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ದಾರೆ.
ನಾರ್ಮಲ್ ಆಗಿ ಏನಾದ್ರು ನಾರ್ಮಲ್ ಫಾರ್ಮಲ್ಲಿ ಕಂಡುಹಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾರ್ಮಲ್ ಫಾರ್ಮಲ್ಲಿ ಕಂಡುಹಿಡೋಕ್ಕೋಸ್ಕರ ಇದನ್ನು ಬೇರೆ ಪೇಜಲ್ಲಿ ಮಾಡೋಣ, ಸ್ವಲ್ಪ ತೆಗಿನೇ ಆಗ್ಬೋದು ಆನ್ಸರು. ಇರಬೇಕಾದ್ರೆ z ದಟ್ ಈಸ್ ಈಕ್ವಲ್ ಟು z ಇಂಟು 5 ಪ್ಲಸ್ ರೂಟ್ 2i ನಾನು ಡಿನಾಮಿನೇಟರ್ ಬರ್ಕೊಳ್ತೀನಿ ಅದು. ಓಕೆ, 5 ಪ್ಲಸ್ ರೂಟ್ 2i ನ ಡಿನಾಮಿನೇಟರ್ ಇಲ್ಲಿ ಬರ್ಕೊಳ್ತೀನಿ. 1 ಪ್ಲಸ್ 2 ರೂಟ್ i ಇಲ್ಲಿ ಬರ್ಕೊಳ್ತೀನಿ. 1 ಪ್ಲಸ್ 2 ರೂಟ್ i ಡಿವೈಡೆಡ್ ಬೈ ಏನಿದೆ 5 ಪ್ಲಸ್ ರೂಟ್ i ಇಲ್ಲಿ ಬರ್ತೀನಿ. ಇಟ್ ಈಸ್ 5 ಪ್ಲಸ್ ರೂಟ್ 2i ಎಷ್ಟಿದೆನಾ. ಓಕೆ, ನಾನು ಏನು ಮಾಡಿದ್ರೆ ಡಿನಾಮಿನೇಟರ್ಲಿ ಯಾವತ್ತಿದ್ರು ಕಾಂಪ್ಲೆಕ್ಸ್ ನಂಬರ್ ಇಟ್ಬಿಟ್ಟು, ಡಿನಾಮಿನೇಟರ್ಲಿ ಯಾವತ್ತಿದ್ರು ಕಾಂಪ್ಲೆಕ್ಸ್ ನಂಬರ್ ಇಟ್ಬಾರ್ದಾಗ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಈ ಕಾಂಪ್ಲೆಕ್ಸ್ ನಂಬರ್ನ ನಾವು ಇಲ್ಲಿ ಪ್ಲಸ್ ಇದ್ದು ಮೈನಸ್ ಮಾಡಿಕೊಂಡು ಮೈನಸ್ ಮಾಡೋದು 5 ಮೈನಸ್ ರೂಟ್ i ಡಿವೈಡೆಡ್ ಬೈ 5 ಮೈನಸ್ ರೂಟ್ 2. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ದಟ್ ಈಸ್ z ಇಸ್ ಇದು ಒಂದೊಂದೇ ಒಂದು ಮಲ್ಟಿಪ್ಲೈ ಮಾಡಿ 1 ಇಂಟು 5 ಮಾಡಿದಾಗ 5 ಆಗುತ್ತೆ. 1 ಇಂಟು ಮೈನಸ್ ರೂಟ್ 2i ಮಾಡಿದ್ರೆ ಮೈನಸ್ ರೂಟ್ 2i ಬರುತ್ತೆ. ಓಕೆ, ಇದರಿಂದ ಮಲ್ಟಿಪ್ಲೈ ಮಾಡಿ ದಿಸ್ ವಿಲ್ ಬಿಕಮ್ ವಾಟ್, ಇದೇನಾಗುತ್ತೆ ಪ್ಲಸ್ 5 ರೂಟ್ 2i ಆಗುತ್ತೆ. ಇದರಿಂದ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ರೂಟ್ 2 ಇಂಟು ರೂಟ್ 2 ಮಾಡಿದಾಗ ದಟ್ ಈಸ್ 2 ಆಗುತ್ತೆ. 2 ಬರ್ಕೊಡಿ. i ಸ್ಕ್ವೇರ್ ಇಂಟು i ಮಾಡಿದ್ರೆ ಏನಾಗುತ್ತೆ, i ಸ್ಕ್ವೇರ್ ಆಗುತ್ತೆ. i ಸ್ಕ್ವೇರ್ ಬರ್ಕೊಡಿ. ನೆಕ್ಸ್ಟ್ ಬೇಕಾದ್ರೆ ಬರ್ಕೊಡಿ ಆಗುತ್ತೆ i ಸ್ಕ್ವೇರ್ ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಅಂದರೆ ಇದು ಯಾವ ಫಾರ್ಮೆಟ್ ಇದೆ, a ಪ್ಲಸ್ ಬಿಂಟು a ಮೈನಸ್ ಬಿ ಫಾರ್ಮೆಟ್ ಇದೆ. ದಟ್ ಯು ಕ್ಯಾನ್ ರಿಟ್ as a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ಕೋಬೇಕಂದ್ರೆ ಇಲ್ಲೇನಿದೆ 5 ಇದೆ. 5 ನ ಸ್ಕ್ವೇರ್ ಮಾಡಿ ದಟ್ ಈಸ್ 5 ಸ್ಕ್ವೇರ್ ಮೈನಸ್ ಆಫ್ ರೂಟ್ 2i ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 5 ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ, ಇಲ್ಲಿ 5 ರೂಟ್ 2i ಇದೆ, ಇಲ್ಲಿ ಏನಿದೆ 1 ರೂಟ್ 2i. 5 ರೂಟ್ 2i ಅಲ್ಲಿ 1 ರೂಟ್ 2i ಏನಾಗುತ್ತೆ ನಮಗೆ, ದಟ್ ಈಸ್ 4 ರೂಟ್ 2i ಆಗುತ್ತೆ. 4 ರೂಟ್ 2i ದಟ್ ಈಸ್ ಮೈನಸ್ 2 ಟೈಮ್ಸ್ ಆಫ್ 5 ಸ್ಕ್ವೇರ್ ಅಂದರೆ -1 ಆಗುತ್ತೆ. -1 ಡಿವೈಡೆಡ್ ಬೈ ಯು ರೈಟ್ ಇಸ್ 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 25 ಆಗುತ್ತೆ. 25 ದಟ್ ಈಸ್ ಮೈನಸ್ ರೂಟ್ 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, ಮೈನಸ್ ರೂಟ್ 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 2 ಆಗುತ್ತೆ. 2 i ಸ್ಕ್ವೇರ್ ಅಂದರೆ ಏನಾಗುತ್ತೆ, -1 ಬರುತ್ತೆ. -1 ಬರುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 5 ಪ್ಲಸ್ 4 ರೂಟ್ 2i 4 ರೂಟ್ 2i ಯು ರೈಟ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ ಡಿವೈಡೆಡ್ ಬೈ. ಓಕೆ, ಇದೇನಾಗುತ್ತೆ 25 ಪ್ಲಸ್ 2. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 5 ಪ್ಲಸ್ 2 7 ಪ್ಲಸ್ 4 ರೂಟ್ 2i ಡಿವೈಡೆಡ್ ಬೈ 27. ಓಕೆ, ಇಷ್ಟು ಬರಬೇಕು z ನಮಗೆ 7 ಪ್ಲಸ್ 4 ರೂಟ್ 2i ಡಿವೈಡೆಡ್ ಬೈ 27 ಬರಬೇಕು. ನೋಡಿ ಐತೆ ನೋಡೋಣ. 7 plus 4 root 2i divided by 27 ಆಯ್ತಾ. This is what the correct answer. Okay, so now we will go for next question. Just write down. Sorry, ಇಲ್ಲದಲ್ಲ, ಇದು ಬರ್ಕೊಳ್ಳಿ. ಓಕೆ, ಸೊ ಇದು ಕ್ವಶನ್ ಇದೆ i ಟು ದಿ ಪವರ್. ಇಲ್ಲಿ ನೋಡಿ ಏನು ಬರಿಬೋದು ನಾನು. ಸೊ ದಿಸ್ ವಿ ಕ್ಯಾನ್ ರಿಟ್ ಆಸ್ ನಾರ್ಮಲ್ ಈ ಎರಡು ಮೆಥಡ್ ಏನು ಮಾಡ್ಬೋದು. ಸೊ ನಾವು ಡೈರೆಕ್ಟಾಗಿ ವ್ಯಾಲ್ಯೂಸ್ ಬರಿಬೋದು. i ವ್ಯಾಲ್ಯೂಸ್ ನಥಿಂಗ್ ಬಟ್ i ಟು ದಿ ಪವರ್ ಅನ್ನು ಫಸ್ಟಿಗೆ ಬಂದಿದ್ದು ಹೇಳಿ. ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲಿಂದ i ಟು ದಿ ಪವರ್ ಅಂದರೆ ಐನೇ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಿದೆ i ಸ್ಕ್ವೇರ್ ಕ್ಯಾನ್ ರಿಟ್ ಆಸ್ -1 ಅಂತ ಬರಿಬೋದು. i ಕ್ಯೂಬ್ನ ಏನು ಬರೀತು -i ಅಂತ ಬರಿಬೋದು. ಓಕೆ, i ಟು ದಿ ಪವರ್ 4 ಕ್ಯಾನ್ ರಿಟ್ ಆಸ್ +1 ಅಂತ ಬರೀರಿ. ಮುಗೀತಲ್ಲ ಆನ್ಸರ್. ಇದು ಪ್ಲಸ್ i ಮೈನಸ್ i ಕ್ಯಾನ್ಸಲ್, +1 -1 ಪ್ಲಸ್ ಕ್ಯಾನ್ಸಲ್, ಜಟ್ ವಾಟ್ ವಿಲ್ ಲೆಫ್ಟ್ ಇಸ್ 0. ಇಷ್ಟು, ದಟ್ ಈಸ್ ವಾಟ್ 0 ಇಸ್ ದ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಬರ್ಕೊಳ್ಬೇಕಾದ್ರೆ ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ಇವೆಲ್ಲ ನೋಡಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ನೀವು. ಸೊ ನೀವು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ನೀವು ಪಕ್ಕಾ ಕ್ವಶನ್ಸು. ಬಟ್ ನಾನು ಅದಕ್ಕೆ ಇದರಲ್ಲೂ ತಂದಿದ್ದೀನಿ. ಓಕೆ, ಬಿಕಾಸ್ ಇಲ್ಲೇ ಸಾಲ್ವ್ ಮಾಡಿದ್ರೆ ಮುಗಿದ್ರೆ 3 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಮಾಡೋಕ್ಕೆ ಬೇಕಾಗಿಲ್ಲ ನಾವು. ನಾವು ನೋಡಿ ಇದು ಕೊಟ್ಟಿದ್ದಾನೆ. ಇದ್ರ ದಿಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗಿದೆ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಏನು ಬರುತ್ತೆ ಅಂತ ಹೇಳಿ ಕಂಡು ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡ್ಬಿಡಿ. ಓಕೆ, ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡಿದ್ರೆ ದ ಮಾಡ್ಲಸ್ ಆಫ್ a ಪ್ಲಸ್ ಐ ಬಿ ಡಿವೈಡೆಡ್ ಬೈ a ಮೈನಸ್ ಐ ಬಿ ಡಿವೈಡೆಡ್ ಬೈ ಮಾಡ್ಲಸ್ ಆಫ್ x ಪ್ಲಸ್ ಐ ವೈ. ಈಗ ಸಪ್ರೇಟ್ ನ್ಯೂಮರೇಟರ್ ಇದು ಈ ಥರ ಇದ್ದಾಗ ಕಂಪ್ಲೀಟ್ ಆಗಿ ನಮಗೆ ಮಾಡ್ಲಸ್ ಇದ್ದಾಗ ನ್ಯೂಮರೇಟರ್ ಸಪ್ರೇಟ್ ಡಿನಾಮಿನೇಟರ್ ಸಪ್ರೇಟ್ ಆಗಿ ಮಾಡ್ಲಸ್ ಅಪ್ಲೈ ಮಾಡಬಹುದು. ಸೊ ದಿಸ್ ವಿಲ್ ಬಿಕಮ್ ಮಾಡ್ಲಸ್ ಆಫ್ a ಪ್ಲಸ್ ಐ ಬಿ divided by modulus of a minus ib. That is equal to ಇದೇನಾಗುತ್ತೆ ರೂಟ್ ಆಫ್ ಇದ್ರ ಮಾಡ್ಲಸ್ ಡೈರೆಕ್ಟ್ ಆಗಿ ಬರ್ಕೊಂಬಿಡಿ. ರೂಟ್ ಆಫ್ ಏನಾಗುತ್ತೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಓಕೆ, ಇದೇನಾಗುತ್ತೆ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನು ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಮೈನಸ್ b ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇದನ್ನ ಇಲ್ಲಿ ಮಾಡ್ಕೊಡ್ತೀನಿ ನಾನು ನೆಕ್ಸ್ಟು ಇಲ್ಲಿ. ಸೊ ಯು ನೋ ದಟ್ ಇದನ್ನ ಹೆಂಗೆ ಬರಿಬೋದು, ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ. ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್
ಡಿವೈಡೆಡ್ ಬೈ ರೂಟ್ ಆಫ್ ಇದು ಎ ಸ್ಕ್ವೇರ್ ಬರುತ್ತೆ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ರು ಬಿ ಸ್ಕ್ವೇರ್ ಬರೋದು ನನಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನಾವು ಇದು ಕ್ಯಾನ್ಸಲ್ ಮಾಡಿ ಉಳಿಯೋದೇನು ನಮಗೆ 1 that is equal to root of x square plus y square. ಬಟ್ ಅವ್ರು ಏನು ಕೇಳಿದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೇಳಿಲ್ಲ. ಅವ್ರು ಏನು ಕೇಳಿದ್ರೆ ದಟ್ ಈಸ್ ಡೈರೆಕ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡು ಏನಾಗುತ್ತೆ ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ 1 ಸ್ಕ್ವೇರ್ ಅಂದರೆ 1 ಬರುತ್ತೆ. ದಟ್ ಇಸ್ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ. ಇಷ್ಟು ನೋಡಿ, ದಿಸ್ ಇಸ್ 3 marks ಕ್ವಶನ್. ಇಂಪಾರ್ಟೆಂಟ್ 3 marks ಕ್ವಶನ್ ಇದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ. ಓಕೆ, ಜಸ್ಟ್ ರೈಟ್ ಡೌನ್. ಅದೇ ಥರ ಇದು ಟ್ರೈ ಮಾಡಿ, ಯಾರು ಮುಗಿಸಿದ್ರಾ ಇದು ಟ್ರೈ ಮಾಡಿ. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಇದೇ ಕ್ವಶನ್ ನೋಡಿ, ಇದನ್ನ ಸಾಲ್ವ್ ಮಾಡ್ಕೊಂಡು ತಗೋಣ. ಸೊ ನಿಮಗೆ ಕೆಲವೊಂದು ಫಾರ್ಮುಲಾ ಅವಾಗಲೇ ಮಾಡಿಸಿದ್ವಿ ನಾವು ಪ್ರೂಫ್. ಅದೇನು ಬರುತ್ತೆ ಮಾಡ್ಲಾಸ್ ಆಫ್ z to the power n that is also equal to ಮಾಡ್ಲಾಸ್ ಆಫ್ z to the power n. z to the power n ಮಾಡ್ಲಾಸ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಮಾಡ್ಲಾಸ್ ಆಫ್ z to the power ಇದು ಈಕ್ವಲ್ ಇರುತ್ತೆ ಅಂತ ಅರ್ಥ. ಅದೇ ಥರ ಏನಿದೆ ಇದು ಪವರ್ 1/3 1/2 ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಇದನ್ನ ಹೆಂಗೆ ಬರಿಬೋದು ಅಂದರೆ ಬೇಕಾದ್ರೆ ಇದು ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಅಟ್ ವಾಟ್ ಯು ಕ್ಯಾನ್ ಇಟ್ ಆಸ್ ನಾನು ಮಾಡ್ಲಾಸ್ ಆಫ್ ಅದನ್ನ ಹೆಂಗೆ ಬರ್ತೀನಿ ಅಂದರೆ a plus ib ಡಿವೈಡೆಡ್ ಬೈ a minus ib a plus ib ಡಿವೈಡೆಡ್ ಬೈ a minus ib ರೂಟ್ ಇದರಿಂದ ಏನಾಗುತ್ತೆ 1/2 ಅಂತ ಬರ್ಕೊಳ್ತೀವಿ. 1/2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಇದಕ್ಕೆ ಈಕ್ವಲ್ ಇದೆ ಅದು ದಟ್ ಈಸ್ ಎಕ್ಸ್ ಪ್ಲಸ್ ಐ ವೈಗೆ ಈಕ್ವಲ್ ಇದೆ. ಅದನ್ನೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅದರದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನು ಬರುತ್ತೆ ಅಂತ ಕಂಡುಹಿಡಿ. ಓಕೆ, ನಮ್ಗೆ ಇದನ್ನೇನಾಗುತ್ತೆ ಎಕ್ಸ್ ಪ್ಲಸ್ ಐ ಎರಡು ಕಡೆ ಏನು ಮಾಡ್ತೀವಿ ಮಾಡ್ಲಾಸ್ ಅಪ್ಲೈ ಮಾಡ್ತೀವಿ. ಮಾಡ್ಲಾಸ್ ಅಪ್ಲೈ. ಓಕೆ, ಸೊ ದಿಸ್ ಮಾಡ್ಲಾಸ್ ಇಸ್ ಆಲ್ಸೋ ಈಕ್ವಲ್ ಟು ಇದು ಮಾಡ್ಲಾಸ್ ಇದಕ್ಕೆ ಈಕ್ವಲ್ ಇರುತ್ತೆ. ಈ ಮಾಡ್ಲಾಸ್ ಇದು ಆಲ್ಸೋ ಈಕ್ವಲ್ ಟು ಒಳಗಿನ ಮಾಡ್ಲಾಸ್ ಸಪ್ರೇಟ್ ಆಗಿ ಮಾಡ್ಲಾಸ್ ಅಪ್ಲೈ ಮಾಡ್ಬೋದು. ಸೊ ಮಾಡ್ಲಾಸ್ ಆಫ್ a plus ib ಡಿವೈಡೆಡ್ ಬೈ ಮಾಡ್ಲಾಸ್ ಆಫ್ a minus ib ಹೋಲ್ ಟು ದಿ ಪವರ್ ಆಫ್ 1/2 ದಟ್ ಈಸ್ ಮಾಡ್ಲಾಸ್ ಆಫ್ ಇದು ಡೈರೆಕ್ಟ್ ಆಗಿ ಬರ್ಕೊಬಿಡಿ. ಡೈರೆಕ್ಟ್ ಆಗಿ ಮಾಡ್ಲಾಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಏನು ಬರ್ತದೆ ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ತೀವಿ ದಟ್ ಬರ್ಕೊಂಬಿಡಿ. ಇದನ್ನು ಸಪ್ರೇಟ್ ಆಗಿ ಮಾಡ್ಲಾಸ್ ಅಪ್ಲೈ ಮಾಡ್ಕೊಂಡು ದಟ್ ಈಸ್ a ಪ್ಲಸ್ ಮಾಡ್ಲಾಸ್ ಆಫ್ a plus ib ಡಿವೈಡೆಡ್ ಬೈ ಮಾಡ್ಲಾಸ್ ಆಫ್ a minus ib ಹೋಲ್ ಪವರ್ ಎಷ್ಟಿದೆ 1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ನಾವು. ಸೊ ರೂಟ್ ಆಫ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೇಕಾದ್ರೆ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಬಿಡಿ. ಈಗ ಓಕೆ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗುತ್ತೆ ಇದು ಸ್ಕ್ವೇರ್ ರೂಟ್ ಇದ್ದು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಏನಾಗುತ್ತೆ ಇದು ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಬೋತ್ ಸೈಡ್ ಮಾಡಾಗ ಏನಾಗುತ್ತೆ ದಟ್ ಈಸ್ ಏನಾಗುತ್ತೆ ರೂಟ್ ಆಫ್ ಇದೇನಾಗುತ್ತೆ ರೂಟ್ ಆಫ್ ಮಾಡ್ಲಾಸ್ ಆಫ್ a plus ib ಏನಾಗುತ್ತೆ ದಟ್ ಈಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ ನಮಗೆ ಇದೇನು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಮೈನಸ್ b ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ ರೂಟ್ ಆಫ್ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ನಾನು ನೋಡಿ ಸ್ಕ್ವೇರ್ ಮಾಡ್ಕೊಡ್ತೀನಿ ಎರಡು ಕಡೆ. ಇಲ್ಲಿ ಆಲ್ರೆಡಿ ಪವರ್ 1/2 ಇದೆ, ಮತ್ತೆ ಅದಕ್ಕೆ ಸ್ಕ್ವೇರ್ ಮಾಡ್ಕೊಡ್ತಿದ್ದೆ ನಾನು. ಆಲ್ರೆಡಿ ಪವರ್ 1/2 ಅದನ್ನು ಮತ್ತೆ ಸ್ಕ್ವೇರ್ ಮಾಡೋದು ಏನಾಗುತ್ತೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಇದೇನಾಗುತ್ತೆ ಮತ್ತೆ ಇಲ್ಲಿನೂ ಸ್ಕ್ವೇರ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಇದು ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಇದು ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಇದು ಉಳಿದು ಇದನ್ನ ಹೆಂಗೆ ಬರಿಬೋದು ನಾನು ದಟ್ ಈಸ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನ ಹೆಂಗೆ ಬರೋದು ದಟ್ ಈಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ ಪ್ಲಸ್ b ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೇನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ವೈ ಬಿಕಾಸ್ ಎರಡು ಸೇಮ್ ಇದೆ ದಟ್ ಈಸ್ 1 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಇದು 3 ಮಾರ್ಕ್ಸಿನ ಕ್ವಶನ್ ನಿಮಗೆ ಥಿಯರಿಯಲ್ಲಿ. ಓಕೆ, ಇಷ್ಟು ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನು ಬರುತ್ತೆ 1 ಬರುತ್ತೆ. ಜಸ್ಟ್ ರೈಟ್ ಇಟ್ 1 ಹಿಯರ್. ಸೊ ಯಾವತ್ತಾದ್ರೂ ಈ ಥರ ಬಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬಂದು ಈ ಥರ ಬಂದಾಗ ಸೊ ನಮ್ಗೆ ಡೈರೆಕ್ಟಾಗಿ ಒಂದೇ ಬರುತ್ತೆ ಆನ್ಸರ್. ಅದಕ್ಕೋಸ್ಕರ ಒಂದೇ ಬರೀರಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಬೇಕಾದ್ರೆ ಇದನ್ನ ಬರ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ಇದು ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಮಾಡಿದ್ದು ಅದೇ ಕ್ವಶನ್ ಇದು, ಬಟ್ ಸ್ಕ್ವೇರ್ ಇದೆ. ಇದ್ರದ್ದು ವ್ಯಾಲ್ಯೂ ಏನು ಬಂದಿತ್ತು ಈಗ, ಬಟ್ ಇಲ್ಲಿ ನೋಡಿ ಇಲ್ಲಿ ಬೇರೆದಿದೆ. ಬಟ್ ಇಲ್ಲೇನು ಬಿಡಿದೆ a ಪ್ಲಸ್ ಎಕ್ಸಾಕ್ಟ್ಲಿ ಸೇಮ್ ಏನು ಮಾಡ್ಲಾಸ್ ಅಪ್ಲೈ ಮಾಡ್ಕೊಂಡು ಹೋಗಿ ಮಾಡ್ಲಾಸ್ ಅಪ್ಲೈ ಮಾಡಿದ್ರೆ ಅಂತ ಮಾಡ್ಲಾಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇದೆ ಎಕ್ಸ್ ಪ್ಲಸ್ ಐ ವೈ ದಟ್ ಈಸ್ ಈಕ್ವಲ್ ಟು ಈ ಮಾಡ್ಲಾಸ್ ನಮಗೆ ಒಳಗೆ ಹಾಕೋದೇನು ಪವರ್ ಮೇಲೂ ಹಾಕ್ಬೋದು. ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ ದಟ್ ಈಸ್ a ಪ್ಲಸ್ ಐ ಬಿ ಮಾಡ್ಲಾಸ್ ಡಿವೈಡೆಡ್ ಬೈ a c ಪ್ಲಸ್ ಐ ಡಿ. ಓಕೆ, ಸೊ ಹೋಲ್ ಮಾಡ್ಲಾಸ್ ಹೋಲ್ ಪವರ್
ಹೋಲ್ ಪವರ್ 1/2 ಅಂತ ಬರಿಬೋದು ನಾನು. ಓಕೆ, ಸೊ ಫಸ್ಟ್ ಮಾಡ್ಲೆಸ್ ಅಪ್ಲೈ ಮಾಡಿ ಹೋಲ್ ಪವರ್ ಬರಿಬೋದು. ಓಕೆ, ನಾನು ಅದಕ್ಕೋಸ್ಕರ ಸೊ ಮಾಡ್ಲೆಸ್ ಹೊರಗಡೆ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ಆಮೇಲೆ ಒಳಗೆಲ್ಲ ಮಾಡ್ಲೆಸ್ ಸಪ್ರೇಟ್ ಆಗಿ ಬರ್ಬೋದು. ಈಗ ನೋಡಿ ಇದ್ರದ್ದು ಮಾಡ್ಲೆಸ್ ಕಂಡು ಹಿಡ್ಕೊಳ್ಳಿ. ಮಾಡ್ಲೆಸ್ ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ ರೂಟ್ ಆಫ್ x² + y² ಬರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಇದ್ರದ್ದು ರೂಟ್ ಆಫ್ a² + b² ಬರುತ್ತೆ, ಡಿವೈಡೆಡ್ ಬೈ ಏನಾಗುತ್ತೆ ರೂಟ್ ಆಫ್ c² + d² ಬರ್ತದೆ. ಪವರ್ ಏನಾಯ್ತು 1/2 ಇದೆ, 1/2 ಬರ್ಕೊಬಿಡಿ. ನಾವು ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ, ಸ್ಕ್ವೇರ್ ಆ್ಯಂಡ್ ಬೋತ್ ಸೈಡ್ ಮಾಡಿದ್ರೆ ಇದೇನಾಗುತ್ತೆ, ದಟ್ ಈಸ್ x² + y² ಆಗುತ್ತೆ. ಓಕೆ, ಇದು 1/2 ಇದು ಕ್ಯಾನ್ಸಲ್ ಆಗಿ ನಮ್ಗೆ ಏನು ಬರುತ್ತೆ, 1 ಉಳಿಯುತ್ತೆ. ನಮಗೆ ರೂಟ್ ಆಫ್ ಏನಿರುತ್ತೆ, ಸೊ ನಮಗೆ a² + b² ಡಿವೈಡೆಡ್ ಬೈ c² + d², ರೂಟ್ ಆಫ್ c² + d² ಬರುತ್ತೆ. ನಾವು ಇನ್ನೊಂದ್ಸಲ ಸ್ಕ್ವೇರ್ ಮಾಡ್ಕೋ, ಬಿಕಾಸ್ ಅವ್ರು ಏನು ಕೇಳಿದ್ರೆ x² + y² ಹೋಲ್ ಸ್ಕ್ವೇರ್ ಕೇಳಿ. ಇನ್ನೊಂದ್ಸಲ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x² + y² ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ಲೆಫ್ಟ್ ವಿತ್ a² + b² ಡಿವೈಡೆಡ್ ಬೈ c² + d². ಇಷ್ಟೇ ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಮ್ಗೆ 1 ಮಾರ್ಕ್ಸ್ ನೋಡಿ, ಬಟ್ ಥಿಯರಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ ಇದೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಇಸ್ I to the power -39. I to the power -39 ಏನು ಬರುತ್ತೆ ಅಂದರೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಈ I to the power -30 ನಾನು ಕ್ಯಾನ್ ರೈಟ್ ಆಸ್ ನಾನು ಡಿನಾಮಿನೇಟರ್ ಬರ್ಕೊಳ್ತೀನಿ. I to the power -39 ಏನು ಬರ್ತೀನಿ, 1/39 ಅಂತ ಬರ್ಕೊಳ್ತೀನಿ. I to the power 1/I to the power 39 ಅಂತ ಬರ್ಬೋದು. ಓಕೆ, ಸೊ I to the power 39 ಏನಂತ ಬರುತ್ತೆ, ಇದು 1/I to the power 39 ಏನಂತ ಬರೋದು ಅಂದರೆ, ಸೊ ನಾವು ದಿಸ್ ಸೆಕೆಂಡ್ ರೈಟ್ ಆಸ್ ನಾವು ಏನು ಮಾಡಿದ್ರೆ ಡಿನಾಮಿನೇಟರ್ ಏನು ಮಾಡಿದ್ರೆ ಇದನ್ನ ಲೆಟರ್ಸ್ ಕನ್ಸಿಡರ್ ಫಸ್ಟ್ ಇದು ಯಾವ ಫಾರ್ಮ್ ಮಾಡಿದ್ರೆ 4n + 1 ಫಾರ್ಮಟಲ್ಲಿ ಬರ್ಕೊಂಡು. ಸೊ ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ 1/I ಹೌ ಮಚ್ 4 ಹೌ ಮಚ್ 39 ಬರ್ತದೆ 39 4 9 36 ಬರುತ್ತೆ, ವಿಚ್ ಮೀನ್ಸ್ ದಿಸ್ 39 I can write as 4 × 9 + 3 ಈ ಥರ ಬರಿಬೋದಾ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಈ ಥರ ಬರುತ್ತೆ ಅಂದರೆ ನನಗೆ I to the power 4 ಸಮಥಿಂಗ್ ಇದ್ದಾಗ ಏನಾಗುತ್ತೆ, ದಿಸ್ ವಿ ಕ್ಯಾನ್ ರೈಟ್ ಆಸ್ I to the power 4 × 9 × I to the power 3 ಇಷ್ಟು ಥರ ಬರಿಬೋದು. ವಿ ನೋ ದಟ್ ವೆನ್ ಎವರ್ I to the power 4 ಮಲ್ಟಿಪಲ್ ಆಫ್ 4 ಇದ್ದಾಗ I to the power ಮಲ್ಟಿಪಲ್ ಆಫ್ 4 ಇದ್ದಾಗ ಅದು 1 ಬರುತ್ತೆ. ಓಕೆ, ಇದು 1 ಬರ್ತಿದೆ, ಕಂಪ್ಲೀಟ್ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ, ಅದಕ್ಕೋಸ್ಕರ ಏನು ಬರ್ತೀನಿ. ಸೊ ದಿಸ್ ಇಸ್ 1 × I³ ಇಸ್ ನಥಿಂಗ್ ಬಟ್ -I ಅಂತ ಅರ್ಥ. I³ ಇಸ್ ನಥಿಂಗ್ ಬಟ್ -I ಅಂತ ಅರ್ಥ. ಡಿನಾಮಿನೇಟರ್ ಏನಿರ್ಬಾರ್ದು ನಮಗೆ, ಡಿನಾಮಿನೇಟರ್ ನಮಗೆ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು. ಸೊ ದಟ್ ಈಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ I ಮಾಡ್ತೀನಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇದ್ರೆ 1 × I ಮಾಡಿದ್ರೆ I ಬರುತ್ತೆ. ಸೊ ಡಿವೈಡ್ ಬೈ -I × I ಮಾಡಿದ್ರೆ -I² ಬರುತ್ತೆ. ದಟ್ ಈಸ್ I ಡಿವೈಡೆಡ್ ಬೈ, ಸೊ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ I² ಇಸ್ ನಥಿಂಗ್ ಬಟ್ ವಾಟ್ I² ಅಂದರೆ -1 ಬರುತ್ತೆ, ಮೈನಸ್ ಆಲ್ರೆಡಿ -1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ -1 ಬರುತ್ತೆ +1 ಬರುತ್ತೆ. ನಮ್ಗೆ ಎಷ್ಟು ಬರುತ್ತೆ, ಸೊ ನಿಮಗೆ I to the power -39 ಏನು ಬರುತ್ತೆ, ದಟ್ ಈಸ್ +I ಬರುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ಮುಗಿದು ನೋಡಿ. ಇಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ನೀವು 2 ಮಾರ್ಕ್ಸು 3 ಮಾರ್ಕ್ಸು ಯಾವ ಕ್ವಶನ್ ನೋಡ್ಕೊಳ್ಳಿ ಕಾಂಪ್ಲೆಕ್ಸ್ ನಂಬರ್ಸಿಂದ. ಸೊ ಬೋರ್ಡಿಗೆ ಅಂತೂ ಚೆನ್ನಾಗಿ ಮಾಡ್ತೀರಾ. KCETಗೂ ಲೆವೆಲ್ ಆಗಿ ಕವರ್ ಆಗಿದ್ರೆ ಮಾಡಿದ್ದೀನಿ ನಾನು. ಓಕೆ, ಸೊ ನೀವು ಇದನ್ನು ಅರ್ಥ ಮಾಡ್ಕೊಂಡು ಕಲಿತ್ರೆ ನೀವೆಲ್ಲ ನಿಮ್ಮ 2 ಮಾರ್ಕ್ಸು 3 ಮಾರ್ಕ್ಸು MCQs ಯಾವ ಕ್ವಶನ್ಸ್ KCETಗೂ ಎಂಥ ಕ್ವಶನ್ಸ್ ಕೇಳಿದ್ರು ಸೊ ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ರೈಟ್ ಡೌನ್.